ದೆನ್ ನಾನು ಅಪ್ಪಮ್ಮನ ಹೇಳಲೇ ಇಲ್ಲ, ನನ್ನ ಈ ವೆಂಟ್ ಟು ಮುಂಬೈ ಮಾರ್ಕೆಟಲ್ಲಿ ರಿಲೀಸ್ ಆಗಿದೆ 800 ಸಾಂಗ್. ಆ ಅಳಕಿ ಹೊತ್ತಿಗೂ ಇದೆ, ಕೋಪನೂ ಇದೆ. 24 ಗಂಟೆಗಳು ಕಮ್ಮಿ ಅನ್ಸುವಷ್ಟು ಕೆಲಸ ಮಾಡ್ತಾರೆ. ಕಾಣದೇ ಇರೋ ಕೈಗಳು ಸುಮಾರು ಕೆಲಸ ಮಾಡ್ತಾರೆ. ಎಲ್ಲಿ ಹೆಸರು ಬರುತ್ತೋ ಅಲ್ಲಿ ಕಾಲಿಡಿಯೋರು ಇದ್ದೇ ಇರ್ತಾರೆ. ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾರಿಗೆ ಚೇಟ್ ಮಾಡಿದ್ರೆ ಮೇನವನ್ನೆಲ್ಲ ನೋಡಿ. ಬಟ್ ಯಾವತ್ತೂ ನಾನು ಈ ಇಂಡಸ್ಟ್ರಿ ಬಿಟ್ಟು ಹೋಗ್ಬೇಕಾಗಿತ್ತು ಅಂತ ಅನ್ಸ್ಕೊಂಡಿಲ್ಲ. ನಾನು ಯಾರೋ ತುಳಿದ್ರು ಅಂತ ಹೇಳಿದ ಕೂಡಲೇ ನಾನು ಟಕ್ ಅಂತ ಎದ್ದು ಬರಲಿಲ್ಲ. ಕ್ರಿಯೇಟಿವ್ ಇರೋರಿಗೆ ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಹರಿಕತೆಗೆ ತೆರೆಯ ಮುಂದಿರೋರು ಬರ್ತಾರೆ, ತೆರೆಯ ಹಿಂದಿರೋರು ಬರ್ತಾರೆ. ಇವತ್ತು ವೆರಿ ಸ್ಪೆಷಲ್ ಜೆಂಟ್ಲ್ಮ್ಯಾನ್ ನನ್ನ ಜೊತೆ ಕೂತಿರೋರು. ಕನ್ನಡ ಸಿನಿಮಾ ಜಗತ್ತು, ಕನ್ನಡ ಜಾಹೀರಾತು ಜಗತ್ತಿಗೆ ತುಂಬ ಚಿರಪರಿಚಿತ, ಆದರೆ ಜನಸಾಮಾನ್ಯರಿಂದ ಯಾವಾಗಲೂ ದೂರ. ಪ್ರತಿನಿತ್ಯ ಅವರ ಕೆಲಸವನ್ನು ನಾವು ಟೆಲಿವಿಷನ್ಗಳಲ್ಲಿ ಅಥವಾ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀವಿ. ಆದರೆ ಇವರ ಅಂತ ಗುರ್ತಿಡೋದು ಕಷ್ಟ ಆಗ್ಬಿಡುತ್ತೆ. ಎಲೆಮರೆ ಕಾಯಿ ಥರ ಅವ್ರ ಪಾಡ್ಗವ್ರು ಕೆಲಸ ಮಾಡ್ತಿರ್ತಾರೆ. ಅಫ್ಕೋರ್ಸ್ ಈಸ್ ಅ ಬ್ಯುಸಿ ಮ್ಯಾನ್. ಬಟ್ ಇವತ್ತು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ನಮ್ಮ ಹರಿಕತೆ ಪ್ಲಾಟ್ಫಾರ್ಮ್ಗೆ ಬಂದಿದ್ದಾರೆ. ನನ್ ಅದರ್ ದೆನ್ ಗಿರಿಧರ್ ದಿವಾನ್. ನಮಸ್ಕಾರ ಹರೀಶ್. ನ್ಯೂಸು ಬ್ಯೂಟಿಫುಲ್ ಟೈಟಲ್. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್. ನೀವು ಅದು ಹೇಳಿದ್ದು ನನಗೆ ಭಾಳ ಖುಷಿ ಆಯಿತು. ಇಲ್ಲ, ಬಿಕಾಸ್ ನನ್ನ ಬಗ್ಗೆ ನೀವು ಮಾತಾಡಿದಾಗ ನಿಮ್ಮ ಟೈಟಲ್ ನೋಡಿದಾಗ ನನಗೂ ಖುಷಿಯಾಗಿರುತ್ತೆ. ಸೊ ನಾನು ಅದನ್ನು ಹೇಳಲೇಬೇಕಾಗತ್ತೆ. ಸೊ ನ್ಯೂಸ್ ಇಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಗಿರಿಧರ್ ದಿವಾನ್ ಸಾಮಾನ್ಯವಾಗಿ ಒಬ್ಬ ಮನುಷ್ಯ 24 ಗಂಟೆ ಭಗವಂತ ಕೊಟ್ಟಿರೋದ್ರಲ್ಲಿ ಎಷ್ಟು ಕೆಲಸ ಮಾಡ್ಬೋದು? ಒಂದು ಕೆಲಸ, 2 ಕೆಲಸ, ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ರೆ 3-4 ಆ್ಯಡ್ ಮಾಡ್ಕೊಳ್ಳಿ. ಆದರೆ ಗಿರಿಧರ್ ದಿವಾನ್ ಅವರ ಕೆಲಸದ ಪರಿ ತುಂಬ, ಅಂದರೆ ನಾವು ಯೋಚನೆಗೂ ನಿಲುಕದ ರೀತಿಯಲ್ಲಿ ಭಗವಂತ ಏನಾದರೂ ಹೆಚ್ಚಿಗೆ ಸಮಯ ಕೊಟ್ಬಿಟ್ಟಿದ್ದಾನೆ ನಿಮ್ಮ ಬದುಕಲ್ಲಿ? 48 ಗಂಟೆ ಇರ್ಬೋದೇನೋ ಕೆಲಸ. ಅದು ಸಾಕಾಗಲ್ಲ ನನಗೆ. ಅಯ್ಯೋ ಎಸ್, ಇಲ್ಲ, ಇಟ್ ಈಸ್ ಆಲ್ ವಿತಿನ್ ಮೀ. ಇನ್ಫ್ಯಾಕ್ಟ್ 24 ಗಂಟೆನೂ ಕೆಲಸದಲ್ಲಿ ಜಾಸ್ತಿನೂ ಆಗುತ್ತೆ, ಕಮ್ಮಿನೂ ಆಗುತ್ತೆ. ಏನಂದರೆ ಅದೆಲ್ಲ ನಮ್ಮ ಮೈಂಡ್ ಸೆಟ್. ಅದು ನೀವು ಹೆಂಗೆ ವರ್ಕ್ ಮಾಡ್ತೀರೋ, ನಿಮ್ಮ ಕೆಲಸ ನೀವು ಹೆಂಗೆ ಪ್ರೀತಿ ಮಾಡ್ತೀರೋ ಅದ್ರ ಮೇಲೆ ನಿಮಗೆ 24 ಗಂಟೆಲಿ ಮಾಡೋಕ್ಕಾಗತ್ತಾ ಅಂತ ಹೇಳೋದು ಒಂದು ಕ್ವಶನ್ ಆಗಿರುತ್ತೆ ಕೆಲವರಿಗೆ. ಬಟ್ ನನಗಾಗಲ್ಲ. ತುಂಬ ಜನ ಉಳ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಯಾರಿದು ಗಿರಿಧರ್ ದಿವಾನ್, ಹೆಂಗೆ ನಾವು ಅವ್ರನ್ನ ನೋಡ್ತಿದ್ದೀವಿ, ಹೆಂಗೆ ಕನೆಕ್ಟ್ ಆಗಿದ್ದೀವಿ ಅಂತ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅವರೊಬ್ಬ ಸಂಗೀತ ನಿರ್ದೇಶಕ, ಅವರೊಬ್ಬ ಸಂಕಲನಕಾರ ಅಂದರೆ ಎಡಿಟರ್, ಅವರೊಬ್ಬ ಅದ್ಭುತವಾದಂತಹ ಛಾಯಾಗ್ರಾಹಕ, ಅದ್ಭುತವಾದಂತಹ ಸಿನಿಮಾಟೋಗ್ರಫರ್ ಅಂದರೆ ವಿಡಿಯೋ ಚಿತ್ರೀಕರಣ ಮಾಡುವಂಥ ಅದ್ಭುತವಾದವರು. ಸಿನಿಮಾ ಆಗಿರಲಿ, ಜಾಹೀರಾತುಗಳಾಗಿರಲಿ, ಅಥವಾ ಅವರೊಬ್ಬ ಅದ್ಭುತ ಹಾಡುಗಾರ, ಅದ್ಭುತವಾದಂತಹ ಸೌಂಡ್ ರೆಕಾರ್ಡಿಸ್ಟ್, ಅದ್ಭುತವಾದಂಥ ಫೋಟೋ ಗ್ರಿಡ್ಡಲ್ಲಿ, ಕಲರ್ ಗ್ರೇಡಿಂಗಲ್ಲಿ ಎಕ್ಸ್ಪರ್ಟ್, ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಒಂದು ಮ್ಯೂಸಿಕ್ ಡೈರೆಕ್ಟರ್, ಸ್ವರ ಸಂಯೋಜಕ, ಸಿನಿಮಾಯಿಂದ ಹಿಡಿದು ಸಾಕ್ಷ್ಯಚಿತ್ರದಿಂದ ಹಿಡಿದು ಜಾಹೀರಾತಿನಿಂದ ಹಿಡಿದು, ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಮನೇಲಿ ಕೂತು ಸಿನಿಮಾನೋ ಧಾರಾವಾಹಿನ ನೋಡಬೇಕಾದ್ರೆ ಮಧ್ಯೆ ಕಮರ್ಷಿಯಲ್ಸ್ ಬರುತ್ತಲ್ಲ, ಟೆಲಿವಿಷನ್ ಕಮರ್ಷಿಯಲ್, TVC, ಅದರ ನಿರ್ದೇಶಕ, ಅದರ ಪರಿಕಲ್ಪನೆಗಾರ, ಅದರ ಕ್ಯಾಮ್ರಾಮ್ಯಾನ್, ಎವ್ರಿಥಿಂಗ್ ಈಸ್ ಮಿಸ್ಟರ್ ಗಿರಿಧರ್ ದಿವಾನ್. ಥ್ಯಾಂಕ್ ಯು. ವೆಲ್ಕಮ್, ಗ್ರ್ಯಾಂಡ್ ವೆಲ್ಕಮ್. ಎಸ್, ಮೈ ಪ್ಲೇಜರ್. ಇಷ್ಟೆಲ್ಲ ಕೆಲಸ ಒಬ್ಬ ವ್ಯಕ್ತಿ ಮಾಡಕ್ಕೆ ಸಾಧ್ಯನಾ ಅನಿಸ್ಬಿಡುತ್ತೆ ಜಿಡಿ. ಅದೇ ಈಗ ಹೇಳಿದೆ ನಾನು. ಮನುಷ್ಯ ಕೆಲಸ ಎಲ್ಲವನ್ನು ಮಾಡ್ಬೋದು, ಅದೆಲ್ಲ ಮೈಂಡ್ ಸೆಟ್ ನಮ್ಮದು. ನಮಗೆ ಮಾಡಬೇಕು ಅಂತಿದ್ದಾಗ ಖಂಡಿತವಾಗಿ ಮಾಡ್ತೀವಿ. ಅದು ಈಗ ನೀವು ಹೇಳಿದಾಗೆ ನಾನು 7 ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀನಿ. ಸೊ 7 ಕಾರ್ಯಗಳು ನಡೀತಾ ಇದೆ. ಸೊ ಅದೆಲ್ಲ ಏನಾಗುತ್ತೆ ಅಂತಂದರೆ ನನಗೆಲ್ಲ ಪ್ರೀತಿ ಇರುವಂಥ ಏರಿಯಾ. ಹಾಗಾಗಿ ನನಗೆ 24 ಗಂಟೆ ಕಮ್ಮಿನೇ ಆಗುತ್ತೆ, ಕೆಲಸ ಜಾಸ್ತಿನೂ ಆಗುತ್ತೆ, ಮಾಡ್ತೀನಿ. ನಮ್ಗೆ ಅದೇ ಅನ್ಸೋದು, ಒಂದು ಕೆಲಸ ಮಾಡೋಕ್ಕೆ ಸುಸ್ತಾಯಿತು ಅನ್ನೋ ಕಾಲದಲ್ಲಿ ನೀವು ಅದನ್ನು ಕಂಟಿನ್ಯೂಸ್ ಆಗಿ ಕಳೆದ 3 ದಶಕಗಳಿಂದ 3 decades ಇಂದ ಅನ್ ಆಕ್ಟಿವ್ ಪರ್ಸನಾಲಿಟಿ ಇಸ್ ಮಿಸ್ಟರ್ ಗಿರಿಧರ್ ದಿವಾನ್. ಇಲ್ಲ, ಅದು ಯಾಕೆ ಅಂತ ಹೇಳಬೇಕು ಅಂತಂದರೆ, ನಾನು ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಇನ್ 1993, ಓಕೆ, ಸಾಧಾರಣ ನಾನು ಅಂದರೆ ಏನೇನೋ ಆಗಬೇಕು ಅಂತ ಬಂದಿದ್ದೆ. ಅಪ್ಪಟ ಕೂರ್ಗಿ
ಕೂರ್ಗಿ ಅಲ್ಲ ಆಮೇಲೆ ಬ್ರಾಹ್ಮಿನ್ ಬಟ್ ಅಂದ್ರೆ ಮಡಿಕೇರಿಯವರು. ಎಸ್ ಅಲ್ಲ ಕೂರ್ಗಿ ಅಂದ ಕೂಡಲೇ ಯೂಶುವಲಿ ಅದೊಂದು ಇಟ್ಸ್ ಕಾಸ್ಟ್ ಆಗುತ್ತೆ ಅಲ್ಲ. ಓಕೆ ನೋ ಪ್ರಾಬ್ಲಮ್. ಮಡಿಕೇರಿಯವರು. ಜೋಕ್ಸ್ ಅಪಾರ್ಟ್, ಮೈ ಡ್ಯಾಡ್ ಇಸ್ ಫ್ರಮ್ ಸೌತ್ ಕೆನರಾ. ಇನ್ಫ್ಯಾಕ್ಟ್ ನಮ್ಮ ಆ ಬೆಲ್ಟ್ನವ್ರು ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ತಿನ್ನೋರು. ಬೆಂಗಳೂರಿಗೆ ಬಂದಾಗ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಏನೇನೋ ಆಗಬೇಕು ಅಂತ. ಬಟ್ ನಾನು ಮೇನ್ ಕೋರ್ ಇದ್ದಿದ್ದೆ ಸಿನಿಮಾಟೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ವಿತ್ ಮ್ಯೂಸಿಕ್. ನಾನು ಸ್ಕೂಲಲ್ಲಿದ್ದಾಗಲೇ ಸ್ವರ ಸಂಯೋಜನೆ ಯುವವಾಣಿಗೆ ಮಾಡ್ತಾ ಇದ್ದೆ ಮಡಿಕೇರಿಲಿ, ಆಕಾಶವಾಣಿ. ಸೊ 8, 9, 10ನೇ ಕ್ಲಾಸ್ವರೆಗೂ PUCಯಲ್ಲಿ ಕೂಡ ನಾನು ಸ್ವರ ಸಂಯೋಜನೆ ಮಾಡಿದ್ದೇನೆ ನಮ್ಮ ಮಡಿಕೇರಿ ಇದು ಚಾನೆಲ್ಗೆ, FM ಚಾನೆಲ್ಗೆ. ಸೊ ಅದೇ ನನ್ನ ಡ್ರೈವ್ ಮಾಡಿ ಬೆಂಗಳೂರಿಗೆ ಕರ್ಕೊಂಬಂತು. ಆ ಮ್ಯೂಸಿಕ್ಕಿನ ಸೆನ್ಸ್ ಯಾಕೆ ಮತ್ತು ಹೇಗೆ ಬಂತು? ಅಂದ್ರೆ ಮ್ಯೂಸಿಕ್ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ATM ಆಲ್ ಟೈಮ್ ಮ್ಯೂಸಿಕ್. ಯಾಕಂತಂದ್ರೆ ಅದು ನನ್ನ ಅಪ್ಪನ ಕಡೆಯಿಂದ ಇಲ್ಲ, ಅಮ್ಮನ ಕಡೆಯಿಂದ. ಸೊ ಎಲ್ಲರೂ ಸ್ವಲ್ಪ ಕ್ಲಾಸಿಕಲ್ ಕಲ್ತಿದ್ರು, ಕ್ಲಾಸಿಕಲ್ ಇನ್ಫ್ಲುಯೆನ್ಸ್ ಇತ್ತು. ಮಾವಂದ್ರು, ಅಮ್ಮ, ಅಜ್ಜಿ, ಅಜ್ಜ ಎಲ್ಲ ಸಂಗೀತ ಹಾಡ್ತಾ ಇದ್ರು. ಅಜ್ಜ ಹರಿಕತೆ ಎಲ್ಲ ಸ್ವಲ್ಪ ಮಾಡ್ತಾ ಇದ್ರು. ಸೊ ನೋಡಿ, ಹರಿಕತೆ ಅದು ನಮಗೆ ಬಟ್ ಆ ಹರಿಕತೆ ಈ ಹರಿಕತೆ ಬೇರೆ. ಹರಿಗೆ ಕತೆ, ಹರಿ ಜೊತೆ ಕತೆ. ಕರೆಕ್ಟ್. ಸೊ ಇದು ಡ್ರೈವ್ ಮಾಡ್ತು ನನಗೆ. ಅಂದ್ರೆ ಸಣ್ಣದ್ರಲ್ಲೇ ನನಗೆ ಸಂಗೀತಕ್ಕೆ ಹಾಕಿದ್ರು, ಕರ್ನಾಟಿಕ್ ಕ್ಲಾಸಿಕಲ್. ಸೊ ಅದು ಕಲಿತೆ. ಜೂನಿಯರ್ ಆಯಿತು. ಏನು ಸಾಂಗ್ಗಳು ಏನೇನು ಕೇಳಿಸ್ತಾ ಇತ್ತು ಅವಾಗ ನಿಮಗೆ? ಅಮ್ಮ ಅಂದರೆ ಅಡುಗೆ ಮಾಡುವಾಗ ಅವ್ರಿಗೆ ಅವರಪ್ಪ ಅಂದರೆ ಟಿಕೆಟ್ ತೆಗಿಯೋಷ್ಟೆಲ್ಲ ದುಡ್ಡು ಇರಲಿಲ್ಲ. ಟೆಂಟಲ್ಲಿ ಹೋಗ್ಬಿಟ್ಟು ಹೊರಗಡೆ ಹಾಡು ಕೇಳೋರು ಅಮ್ಮ. ಸೊ ಅದನ್ನು ಬಂದು ಮನೇಲಿ ಹಾಡ್ತಾಯಿದ್ರು. ರೇಡಿಯೋನೂ ಇರಲಿಲ್ಲ ಅಂತ, ಅಂತ ಸ್ಥಿತಿವಂತರಾಗಿರಲಿಲ್ಲ ನಾವು. ಡು ಯು ರಿಮೆಂಬರ್ ಅಮ್ಮ ಹಾಡ್ತಿದ್ದ ಹಾಡು ನೆನೆಸ್ಕೊಂಡಾಗ? ಹಾಡ್ತಿದ್ರು ಎಲ್ಲ ಇದಿಲ್ಲ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಇದು ಈ ಸೀಸನ್ಸ್ ಅಂದ್ರೆ 80s, 70s. ಕ್ಲಾಸಿಕಲಿ ಹಾಡ್ತಿರ್ಲಿಲ್ಲ ಅವರು, ಸ್ವಲ್ಪ ಕಲ್ತಿದ್ರು. ಬಟ್ ಸಿನಿಮಾ ಹಾಡುಗಳು ತುಂಬಾ ಒಲವಿತ್ತು. ಸೊ ಮೇ ಬಿ ಅದು ನನಗೆ ಒಳಗಡೆ ಕೂತಿದೆ. ಸೊ ನಾನು ಸಂಗೀತ ಕಲಿತೆ. ಸೊ ಕಂಪೋಸರ್ ಆಗಬೇಕು ಅಂತಿತ್ತು. ಕಂಪೋಸರ್ ಆಗಿದ್ದೆ ಆವಾಗಲೇ. ಮತ್ತು ಬೆಂಗಳೂರಿಗೆ ಬಂದೆ, ಕಂಪೋಸರ್ ಆದರೆ ಅದ್ರ ಜೊತೆಗೆ ನಂದು ಅಂದರೆ ಈಗ ನೀವು ಕೇಳುವಾಗ ಪ್ರತಿಯೊಂದು ಕ್ವಶನ್ ಕೇಳಿದ್ರೆ ಒಂದು ಆನ್ಸರ್ ಬರುತ್ತೆ, ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ನಾನೇನು ಹೇಳ್ಬೇಕು ಅಂತ. ಯಾಕಂದ್ರೆ ಅಷ್ಟು ಕ್ಷೇತ್ರ. ಅಗ್ರಿ. ಈಗ ಬೆಂಗಳೂರಿಗೆ ಬಂದಿದ್ದು, ಈಗ ಅಪ್ಪ ಅಮ್ಮಂಗೆ ಆಸೆ ಇರುತ್ತೆ ಮಗ ಇಂಜಿನಿಯರ್ ಆಗಲಿ ಅಂತ. ಸಾಹೇಬ್ರು ಬೆಂಗಳೂರಿಗೆ ಬರ್ತಾರೆ, ಇಂಜಿನಿಯರಿಂಗ್ ಸೇರ್ತಾರೆ, ಓದ್ತಾರೆ. ಆದ್ರೆ ಇಂಜಿನಿಯರೇ ಆಗಲಿಲ್ಲ ಅವರು. ಇಂಜಿನಿಯರ್ ಬೇರೆ ಕ್ಷೇತ್ರದಲ್ಲಿ ಆದ ಅಷ್ಟೇ ಹೊರತು ಓದಿದ ಅಕಾಡೆಮಿಕ್ಸ್ ಅಲ್ಲಂತೂ ಆಗಲಿಲ್ಲ. ENC ಮಾಡಿದೆ. ಅದಾದ್ಮೇಲೆ ನನಗೆ ಅದೇ ಡ್ರೈವ್ ಅನ್ನೋದು ಬೇರೆ ಇತ್ತು ನನಗೆ. ಸೊ ಐ ಆಲ್ವೇಸ್ ಥಿಂಕ್ ಲೈಕ್ ಐ ಹ್ಯಾವ್ ಟು ಡೂ ಸಮಥಿಂಗ್. ಬಿಕಾಸ್ ಮ್ಯೂಸಿಕಲ್ಲಿ ನಾನು ಬಂದಿದ್ದು ಮ್ಯೂಸಿಕ್ ಕಾಂಪೋಸರ್ ಆ್ಯಂಡ್ ಸಿಂಗರ್ ಆಗಬೇಕು ಅಂತ. ಸೊ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ಇತ್ತು ನನಗೆ. ಹಾಗಾಗಿ ನಾನು ಐ ಹ್ಯಾಡ್ ಟು ಸ್ವಿಚ್ ಬಿಟ್ವೀನ್ ಮೈ ಪ್ಯಾಷನ್ ಆ್ಯಂಡ್ ಪ್ರೊಫೆಷನ್. ಸೊ ಇಮಿಡಿಯೇಟ್ ಐ ಯೂಸ್ ಟು ಪೇಂಟ್ ಲಾಟ್. ಕಾಲೇಜಸಲ್ಲಿ ಇದ್ದಾಗ ತುಂಬ ಪೇಂಟೆಡ್. ಐ ಯೂಸ್ ಟು ಪೇಂಟ್, ಐ ಯೂಸ್ ಟು ಸ್ಕೆಚ್ ಫ್ರಮ್ ದ ಚೈಲ್ಡ್ಹುಡ್. ಸೊ ಎಲ್ಲ ಸ್ಟ್ಯಾಂಡರ್ಡ್ಗಳಲ್ಲೂ ನನಗೆ ಫಸ್ಟ್ ಪ್ರೈಸು. ಈ ಕಡೆ ಕಾಂಪಿಟೇಷನ್ ಇದ್ದೀರಿ ಅಂದ್ರೆ ಪ್ರೈಸ್? ಪ್ರೈಸ್ ಡ್ರಾಯಿಂಗ್ ಅಂತೂ ನನಗೆ ಬರ್ತಾ ಇತ್ತು. ಮ್ಯೂಸಿಕ್ ಹೋಗ್ತಾ ಇದ್ದೆ. ಸೊ ಈ ಥರ ಎಲ್ಲ ಒಂದು ಅದೇನೋ ಗುಣಗಳು ದೇವ್ರು ಕೊಟ್ಟಿದ್ರು. ಹೇಳ್ತಾರಲ್ಲ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಸೊ ಕೆಲವು ಸಲ ಹಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಕಲ್ತಾಗ ನೀವು ಮಾಸ್ಟರ್ ಆಫ್ ನನ್ ಆಗ್ಬಿಡ್ತೀರಾ. ಎಲ್ಲದ್ರಲ್ಲೂ ಮಾಸ್ಟರ್ ಮಾಡೋಕ್ಕಾಗಲ್ಲ. ಬಟ್ ಏನಾಗುತ್ತೆ ಅಂದರೆ ಒಂದು ಮೇಸ್ತ್ರಿ ಆಗಬೇಕು ಅಂತಂದರೆ ಮಣ್ಣು ಹೊರದ್ರಿಂದಲೂ ಎಲ್ಲ ಗೊತ್ತಿರಬೇಕು. ಸೊ ಇದಾಯಿತು. ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಆದಮೇಲೆ ನನಗೆ ಯಾಕೋ ಅನ್ನಿಸ್ತು ನಾನು ಮಾಡ್ತಿರೋದು ಏನೋ. ಅಲ್ಲಿ ಯಾವುದೋ ಒಂದು ಫೋನ್ ರಿಪೇರಿ ಕೆಲಸ ಮಾಡ್ತಾ ಇದ್ದೆ ನಾನು. ಎಲ್ಲಿ? ಬೆಂಗಳೂರಲ್ಲಿ ಬ್ರಿಜೇಶ್ ಪಟೇಲ್ ಅವ್ರದ್ದು. ಹೌದಾ? ಒಂದು 6 ತಿಂಗಳು ಐ ಯೂಸ್ ಟು ರಿಪೇರ್ ಆಲ್ ದ ಟೆಲಿಫೋನ್ಸ್. ಅಂಗಡಿಗಳಿಗೆ ಹೋಗಿ ನಾನು ವೈರ್ ಎಲ್ಲ ರೆಡಿ ಮಾಡಿ ಟೆಲಿಫೋನ್ ₹1 ಕಾಯಿನ್ ಹಾಕಿದ್ರೆ ಮಾತಾಡ್ಬೋದಾಗಿತ್ತು. ಯೆಲ್ಲೋ ಕಲರ್. ಎಸ್, CPD ಮಿಷಿನ್. ಅದು ರಿಪೇರ್ ಮಾಡ್ತಾ ಇದ್ದೆ ನಾನು. ಯಾಕೆ ಅನ್ನಿಸ್ತು, ಏನು ಮಾಡ್ತಾ ಇದೆಯಾ ಗಿರಿ ಅಂತ ಅನ್ನಿಸ್ತು. ದೆನ್ ನಾನು ಅಪ್ಪ ಅಮ್ಮನಿಗೆ ಹೇಳಲೇ ಇಲ್ಲ. ಐ ವೆಂಟ್ ಟು ಮುಂಬೈ ಆಲ್ ಆಫ್ ಎ ಸಡನ್ ಬಿಕಾಸ್ ನನಗೆ ಅಲ್ಲೊಂದು ಶೋ ಇತ್ತು. ಇದು ಅಂದರೆ ಸಾರೆಗಾಮ. ಅದಕ್ಕೆ ಸಿಗಲಿಲ್ಲ ನನಗೆ ಆ್ಯಸ್ ಎ ಸಿಂಗರ್ ಆಗಿ. ಅಲ್ಲಿ ಆಕ್ಸೆಂಬರ್ಗ್ ಮಸ್ತ್ ಶೋ ಅಂತ ಇನ್ನೊಂದು ಬರ್ತಾ ಇತ್ತು. ಶಾನ್ ನಡೆಸ್ಕೊಡ್ತಾ ಇದ್ರು. ಹೌದು. ನಾನು ಅಜಯ್ ವಾರಿಯರ್, ನನ್ನ ಆಪ್ತ ಸ್ನೇಹಿತ, ನನ್ನ ಬೆಂಗಳೂರಿನ ಫಸ್ಟ್ ಫ್ರೆಂಡ್. ಗುಡ್ ಸಿಂಗರ್. ಈಸ್ ಅ ವೆರಿ ಗುಡ್ ಸಿಂಗರ್. ಅವನೊಂದು 25,000 ಮೇಲೆ ಹಾಡಿದ್ದಾನೆ. ಹೌದು. ಸೊ ನಾನು ಅವನು ಒಂದೇ ಟೈಮಲ್ಲಿ 98 ಎಂಟ್ರಿ ಆಗಿದ್ದವರು. ಸೊ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಫಸ್ಟ್ ನಂದು. ಅಲ್ಲಿ 1 ವರ್ಷ ಪ್ಲೇಬ್ಯಾಕ್ ಸಿಂಗಿಂಗ್ ಕೋರ್ಸು. ಅದಾದ್ಮೇಲೆ ಈಗ ಇಂಜಿನಿಯರಿಂಗು ಅದೆಲ್ಲ. ಸೊ ಅಲ್ಲಿಗೆ ಹೋದ್ವಿ. ಅದೇನೋ ಆಯಿತು. ಅಲ್ಲಿ ಮ್ಯೂಸಿಕಲ್ಲಿ ನಾನೇನು ವರ್ಕೌಟ್ ಆಗಲಿ ಅಂದರೆ ಆಸ್ ಎ ಸಿಂಗರ್ ವರ್ಕೌಟ್ ಆಗಲಿಲ್ಲ. ನಾನೇನು ಮಾಡಿದೆ, ಅವರೆಲ್ಲ. ಆ ಬಾಂಬೆ ಜೀವನ ಹೇಗಿತ್ತು? ಬಾಂಬೆ ಐ ಸ್ಟಿಲ್ ಲವ್ ಬಿಕಾಸ್ ಬೆಂಗಳೂರಲ್ಲಿ ನನಗೆ ಯಾಕೋ ನಿದ್ರೆ ಬಂದಂಗೆ ಆಗುತ್ತೆ. ಮೈಸೂರು ಥರ ಅಲ್ಲಿ ಸುಮ್ಮನಿರೋಕೆ ಬಿಡೋದೇ ಇಲ್ಲ.
ಎದುಳಿಸ್ತಾರೆ. ಮುಂಬೈ ಈಸ್ ಆಲ್ವೇಸ್ ಇಟ್ ಇಸ್ ಸೋ ಮೆಕ್ಯಾನಿಕಲ್, ಡ್ಯಾಮ್ ಮೆಕ್ಯಾನಿಕಲ್. ಆ್ಯಂಡ್ ಈ ತುಡಿತ ಇರುತ್ತಲ್ಲ ಅವರಿಗೆ ಬೆಂಗಳೂರಿಗಿಂತ ಮುಂಬೈ ಇಸ್ ವೆರಿ ಆಪ್ಟ್. ಈಗಿನ ಯಂಗ್ಸ್ಟರ್ಸ್ಗೆ ಹೇಳಬೇಕು ಅಂತಂದರೆ ಮುಂಬೈ ಸೂಪರ್. ಈಗ ಹೇಗಿದೆ ಗೊತ್ತಿಲ್ಲ, ಬಟ್ ಇಟ್ ಇಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ಇಟ್ ಡ್ರೈವ್ಸ್ ಲಾಟ್. ಇಲ್ಲಿ ಅಂದರೆ ಏನೋ ಒಂದು ಕೂಲ್ ವೆದರು, ಬೇಸಿಗೆಗಾಲದಲ್ಲಿ 2 ತಿಂಗಳು ಮಾತ್ರ ಕಷ್ಟ ಇರುತ್ತೆ, ಮತ್ತೆಲ್ಲ ನಿದ್ರೆ ಬರುವಂಥ ವೆದರ್. ತುಡಿತಾ ಇರೋರಿಗೆ ಕಷ್ಟ ಆಗ್ಬಿಡುತ್ತೆ. ಸೊ ಅಲ್ಲಿ ನಾನು ಇದು ಸೇರಿಕೊಂಡೆ, ಅಂದರೆ ನನಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತಲ್ಲ, ಜೆ ಸ್ಕೂಲ್ ಆಫ್ ಅಲ್ಲಿ ಆಸ್ ಅ ಫೋಟೋಗ್ರಫಿ ಸ್ಕೂಲ್ಗೆ ಸೇರ್ಕೊಂಡು ಅಫಿಷಿಯಲ್ ಕೋರ್ಸ್ಗೆ ಹೋದ್ರಿ? ಹೌದೌದು, ಅಫಿಷಿಯಲ್ ಕೋರ್ಸ್. ಯಾಕಂದ್ರೆ ನನಗೆ ಅದು ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಅಪ್ಪ ಒಂದು ಅಕ್ಫಾ ಕ್ಲಿಕ್ ಥರ್ಡ್ ಅಂತ ಒಂದು ಫೇಮಸ್ ಕ್ಯಾಮ್ರಾ ಅವಾಗ, ದೋಸ್ ಡೇಸ್. ಇಟ್ ಈಸ್ ನಾಟ್ ಇವನ್ ಅ 35mm, ಇಟ್ ಇಸ್ ಅ ಫುಲ್ ಫ್ರೇಮು. ಈ 120mm ಅಂತ ಅಂತಾರೆ, 6x6. ಅದು ಅಪ್ಪ ತೆಗೆಸ್ಕೊಟ್ಟಿದ್ರು, ಒಂದು ಚಿಕ್ಕ ಕ್ಯಾಮ್ರಾ. ಅಲ್ಲಿ ಏನಿಲ್ಲ, ಬರೀ ಒಂದು ಲೆನ್ಸ್, ಒಂದು ಕ್ಲಿಕ್ಕಿಂಗು, ಒಂದು ರೋಲ್ ಹಾಕ್ಬೋದು, ಹಿಂಗೆ 12 ಫೋಟೋ ತೆಗಿಬೋದು. ಅದು 35mm ಅಂದರೆ ಒಂದು 36 ಬರ್ತಿತ್ತು. ಸೊ ಇದರಲ್ಲೆಲ್ಲ ಭಾಳ ಇಂಟ್ರೆಸ್ಟ್. ಏನು ಶೂಟ್ ಮಾಡ್ತಿದ್ರಿ ಅವಾಗ? ಏನೋ ಒಂದು ಶೂಟ್ ಮಾಡ್ತಿದ್ದೆ, ಯಾವುದೋ ಗಿಡನೋ ಮರನೋ ಅಥವಾ ನಮ್ಮ ಅಣ್ಣನ ಫೋಟೋ ತೆಗಿತಿದ್ದೆ, ಈ ಥರ ಇಂಟ್ರೆಸ್ಟ್ ಆವಾಗಲೇ ಇಂಟ್ರೆಸ್ಟ್ ಇತ್ತು. ಅದೇ ಅದನ್ನ ನೋಡಿದವ್ರ ಕಾಂಪ್ಲಿಮೆಂಟ್ಸ್ ಹೇಗಿರ್ತಿತ್ತು ಅವಾಗ? ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಗುವಂಥದ್ದೇನಿಲ್ಲ, ಯಾಕಂದ್ರೆ ನನಗೆ 12 ಫ್ರೇಮ್ ಮಾಡಿ ಅದನ್ನ ಪ್ರೋಸೆಸ್ ಮಾಡುವಾಗ ಅಪ್ಪನ ಹತ್ರ ದುಡ್ಡಿಲ್ಲ. ಅದು ಭಾಳ ಕಷ್ಟ ಆಗ್ತಿತ್ತು. ಬಟ್ ಶೂಟ್ ಅಂತೂ ಮಾಡ್ತಿದ್ದೆ. ಅಂದರೆ ಈ ಫೋಟೋಗ್ರಫಿದ ಆಸೆ ಆಗಲೇ ಬಂದಿದೆ. ಮತ್ತು ಪೇಂಟ್ ಮಾಡ್ತಿದ್ದೆ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಅ ಫ್ರೇಮ್. See, what is photography? Normally, it's a photo is light. With the help of light, you're writing something on a different format, maybe digital or the negative. So, ಈ ಆಸೆ ಮೊದಲೇ ಬಂದುಬಿಟ್ಟಿತ್ತಲ್ಲ. ಸೊ ಅಲ್ಲಿ ಕಾಲೇಜ್ ಸೇರಿಕೊಂಡೆ. ಸೊ ನಾನು ಡಿಗ್ರಿ ಮುಗಿಸಿದೆ. ಅದು ಅನ್ಫಾರ್ಚುನೇಟ್ಲಿ ಬೆಂಗಳೂರಿಗೆ ಬರಲೇಬೇಕು ಅಂತ ಆಗಿತ್ತು. ನಾನು ಬೆಂಗಳೂರಿಗೆ ಬಂದೆ. ಸೊ 98ಕ್ಕೆ ಬೆಂಗಳೂರು ಎಂಟ್ರಿ, ಪುನಃ ರೀ ಎಂಟ್ರಿ. ಸೊ 98ರಲ್ಲಿ ನಾನು ಫೋಟೋಗ್ರಫಿ ಶುರು ಮಾಡಿದೆ. ಫೋಟೋಗ್ರಫಿ ಶುರು ಮಾಡಿದೆ, ಅದು ಸ್ವಲ್ಪ ಕುಣ್ತಾ ಹೋಗ್ತಾ ಇತ್ತು. ಯಾಕಂತಂದರೆ ಇಟ್ ರಿಕ್ವೈರ್ಸ್ ತುಂಬ ಡೆಡಿಕೇಶನ್ ಬೇಕಿತ್ತು. ಅಲ್ಲ, ಒಂದು ಡೆಡಿಕೇಶನ್ ಬೇಕು, ಇನ್ನೊಂದು ಅದಕ್ಕೆ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡೋಕ್ಕೆ ದುಡ್ಡು ಬೇಕು. ಕರೆಕ್ಟ್. ಮತ್ತು ಅದಕ್ಕೆ ಅರ್ನಿಂಗ್ಸ್ ಬೇಕು. ಹೌದು. ಇದು ಮ್ಯಾನೇಜ್ ಆಗ್ತಿತ್ತಾ? ಇದು ಮ್ಯಾನೇಜ್ ಆಗುತ್ತೆ ಅಂತಂದರೆ, ನಾನು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಮೈ ಪೇರೆಂಟ್ಸ್ ಬಿಕಾಸ್ ದೇ ಯೂಸ್ ಟು ಗೆಟ್ ವೆರಿ ಲೆಸ್ ಸ್ಯಾಲ್ರಿ. ಬಿಕಾಸ್ ಅಪ್ಪ ವಾಸ್ ಇನ್ ಅ ಸ್ಕೂಲ್ ಟೀಚರ್, ಹಿ ವಾಸ್ ಅ ಸ್ಕೂಲ್ ಟೀಚರ್, ಅಮ್ಮ ವಾಸ್ ಇನ್ ಟ್ರೆಷರಿ. ಆ್ಯಂಡ್ ಅಣ್ಣನಿಗೆ ಆಗ ತಾನೇ ಸಾಫ್ಟ್ವೇರ್ ಕಂಪನಿ ಕೆಲಸ ಸಿಕ್ಕಿತ್ತು. ಸೊ ಅವನು ಹೆಂಗೆ ಅಂದರೆ ನನಗೆ ಇದು ಗಾಡ್ ಫಾದರ್, ಎಲ್ಲದಕ್ಕೂ ಗಾಡ್ ಫಾದರ್ ಅವನು. ಆಗ ದುಡ್ಡು ಕಡಿಮೆ ಆದರೆ ಅಣ್ಣ ಇದ್ದಾನೆ, ದುಡ್ಡು ಅಂತಲ್ಲ, ನನಗೆ ಯಾವ್ದು ನಾನು ದುಡ್ಡು ಅಂತ ಕೇಳಲೇ ಇಲ್ಲ. ಅವನೇ ಯೂಸ್ ಟು ಗಿವ್ ಮಿ ಲಾಡ್ ಆಫ್ ಥಿಂಗ್ಸ್, ಬೈಕ್ಸ್ ಕೊಡಿಸ್ದ. ನಾನು ಲೀಸ್ ಮನೆಯಲ್ಲಿದ್ದೆ, ನಂದು ಡಿಪ್ಲೊಮಾ ಕಾಲೇಜ್ದು ಇದು ಏನು ಡೊನೇಷನ್ ಅಂತಾರಲ್ಲ, ಅದನ್ನು ಅವನೇ ಕೊಟ್ಟಿದ್ದ. ಕ್ಯಾಮ್ರಾನು ಅವನೇ ತೆಗೆಸ್ಕೊಟ್ಟಿದ್ದು. ಅವನು ಕ್ಯಾಮ್ರಾ ತೆಗೆಸ್ಕೊಡ್ಲಿಲ್ಲ ಅಂತಂದಿದ್ರೆ ಇವತ್ತು ನಾನು ಫೋಟೋಗ್ರಫರ್ ಆಗಿರ್ತಿರ್ಲಿಲ್ಲ, ಬಿಕಾಸ್ ಕಷ್ಟ ಆಗ್ತಿತ್ತು. ಯಾವುದು ಫಸ್ಟ್ ಕ್ಯಾಮ್ರಾ? ಯಾವುದು? ನಂದು FM10 ಅಂತ ಒಂದು, ಇಟ್ಸ್ ಅ ವೆರಿ ಪಾಪ್ಯುಲರ್ ಕ್ಯಾಮ್ರಾ. FM10 and FM2 ವಾಸ್ ದೇರ್. ನಿಕಾನ್, ಐ ಸ್ಟಾರ್ಟೆಡ್ ವಿತ್ ನಿಕಾನ್. Okay. Negative camera. Then I switched to Minolta, then I came to Canon, then I shifted to Sony. So ಈಗ now I'm working with Sony. Everybody on Sony. Correct. So ಈ ಮಧ್ಯದಲ್ಲಿ ನಂದು ಮ್ಯೂಸಿಕ್ ಸ್ವಲ್ಪ ನಾನೊಂದು 4 ವರ್ಷ ಬಿಟ್ಟಿದ್ದೆ ಅಲ್ವಾ. ಓಕೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅಂತ ಇತ್ತು ಅಂತ. ಅದೇನಾಯಿತು ಗೊತ್ತಿಲ್ಲ, ಅಜಯ್ ವಾರಿಯರ್ ಚಿನ್ಮಯ ಮಿಷನ್ದು ಒಂದು ಪ್ರಾಜೆಕ್ಟ್ ತಗೊಂಬಂದ, ಒಂದು ಮ್ಯೂಸಿಕ್ ಮಾಡೋಣ ಅಂತ. ನಾನು ಹೇಳಿದೆ ನನಗೆ ಹಾಡೋಕ್ಕಾಗಲ್ಲ. ಇಲ್ಲ ನೀನು ಹಾಡೋದು ಬೇಡ, ಹಾಡೋದು ನಾನು ಹಾಡ್ತೀನಿ, ಕಂಪೋಸ್ ಮಾಡು ಅಂತ. ಸೊ ನಂದು ಅದೇ ಯುವವಾಣಿದೆಲ್ಲ ಇತ್ತಲ್ಲ, ಸೊ ಆಸೆ ಇತ್ತು ನನಗೆ ಕಂಪೋಸರ್ ಆಗಬೇಕು ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ರೈಟ್ ಟೈಮ್, ಗಾಡ್ಸ್ ವಿಲ್ ಇರಬೇಕು ಅಂತ ನಾನು ಐ ಟುಕ್ ದಟ್ ಜಾಬ್. ನಾವು ಕಂಪೋಸ್ ಮಾಡಿದ್ವಿ. ಅದು ದಾಸರ ಪದಗಳು ಸಂಕೀರ್ತನ ಅಂತ ನನ್ನ ಫಸ್ಟ್ ಆಲ್ಬಮ್. ಇಟ್ ಗಾಟ್ ರಿಲೀಸ್ಡ್ ಇನ್ 1998. ಓಕೆ. ಫೋಟೋಗ್ರಫಿಯು ಅದೇ ಶುರು ಮಾಡಿದ್ದೆ, 98 ಜುಲೈಲಿ ಶುರು ಮಾಡಿದ್ದೆ. ಇದು ಬಂತು ಶಾರ್ಟ್ ಟೈಮಲ್ಲಿ, ಅದು ಎಲ್ಲ ಮಾಡಿದ್ವಿ, ರೆಕಾರ್ಡಿಂಗ್ ಎಲ್ಲ ಮಾಡಿದ್ವಿ. ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ಯಾವ ಹಾಡು? ಹಾಡುಗಳು ನಿಜವಾಗೂ ನನಗೆ ನೆನಪಿಲ್ಲ. ಐ ರಿಯಲಿ ಡೋಂಟ್ ರಿಮೆಂಬರ್ ಬಿಕಾಸ್ ದೋಸ್ ಸಾಂಗ್ಸ್, ಬಿಕಾಸ್ ಇವತ್ತಿನವರೆಗೂ ಅರೌಂಡ್ 800 ಸಾಂಗ್ ಮಾಡಿದ್ದೀನಿ. ಮಾರ್ಕೆಟಲ್ಲಿ ರಿಲೀಸ್ ಆಗಿದೆ 800 ಸಾಂಗ್. ಸತ್ಯಕ್ಕೂ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಅಲ್ಲ, ನೀವು ಹೇಳ್ತಿದ್ರೆ ನಮ್ಗಳಿಗೆ ಯಾರಿಗೋ 800 ಹಾಡುಗಳ ಸ್ವರ ಸಂಯೋಜಕ ನನ್ನ ಜೊತೆ ಕೂತಿದ್ದಾರೆ ಅಂದರೆ ನಮಗೆ ಜಿಡಿ ಒಂದು ಹಾಡು ಮಾಡಿ 2 ಹಾಡು ಮಾಡಿದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ನಾವು. ಕೆಲವ್ರಿಗೆ ಅನ್ಸುತ್ತೆ ಏನೋ ಇದು 800 ನಂಬರ್ ಎಲ್ಲಿಂದ ಬಂತು ಅಂತ. ಸೊ ಅರೌಂಡ್ ಒಂದು 80 ಆಲ್ಬಮ್ಸ್ ಮಾಡಿದೆ. ಡಿವೋಷನಲ್ ಆಗಿರ್ಬೋದು, ಬೀಟ್, ಲವ್ ಸಾಂಗ್ಸ್, ಸಮಥಿಂಗ್ ಲೈಕ್ ದಿಸ್. ಸೊ ಅವಾಗ 8 ಕೆಸೆಟ್ ಅಲ್ವಾ, 8 64 640 ಸಾಂಗ್ ಅಲ್ಲೇ ಆಗೋಯ್ತು. ಹಂಗ ಅದು ಲೆಕ್ಕಾಚಾರ ಕರೆಕ್ಟ್ ಪಾಯಿಂಟ್ ಅಲ್ವಾ. ಸೊ ಸಿನಿಮಾ ಇವತ್ತವರೆಗೂ 20 ಸಿನಿಮಾ ಮಾಡಿದ್ದೀನಿ.
ಸೊ 5 ಸಿನಿಮಾ ಹಿಡಿದ್ರು ಎಷ್ಟಾಯ್ತು, 100 ಆಯ್ತು, ಅಲ್ಲಿಗೆ 740 ಆಯ್ತು. ಓಕೆ, ಸಿನಿಮಾ ವಿಷಯ ತೆಗೆದಿದ್ರಿಂದ ನಮ್ಮ ಜನಕ್ಕೂ ಅದು ಹೇಳ್ಬೋಣ. ಖಂಡಿತ. ಲೆಟ್ಸ್ ಗೋ ಆರ್ಡರ್. ಸಿನಿಮಾ ಆರ್ಡರ್ ಹೇಳ್ಬಿಡಿ, ಯಾವ್ಯಾವ ಸಿನಿಮಾ ಅಂತ. ಫಸ್ಟ್ ಸಿನಿಮಾ ಕಲಾಕಾರ್, ನಮ್ಮ ಹರೀಶ್ ರಾಜ್ ಅವ್ರದ್ದು. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಸಾಂಗ್ಸ್ ಚೆನ್ನಾಗಿ ಬಂದಿತ್ತು, ರೇಡಿಯೋ ಮಿರ್ಚಿ ಅವಾರ್ಡ್ಗೆಲ್ಲ ನಾಮಿನೇಟ್ ಆಗಿತ್ತು. ಸೊ ಅದು ಸ್ವಲ್ಪ ಸೌಂಡಿಂಗ್ ಡಿಫ್ರೆಂಟ್ ಆಗಿತ್ತು ನಂದು ಆಗ. ಅಂದರೆ ನಾನು 2 ವರ್ಷ ಆಲ್ಬಮ್ ನಿಲ್ಲಿಸಿ ಸಿನಿಮಾ ಶುರು ಮಾಡಬೇಕು ಅಂತ 2007 ಶುರು ಮಾಡಿದೆ. 2006 ನಂದು ಆಲ್ಬಮ್ ಯುಗ ಇತ್ತು. ಸ್ವಲ್ಪ 2 ವರ್ಷ ಬ್ರೇಕ್ ತಗೊಂಡಿದ್ದೆ, ಏನು ಮಾಡ್ತಾ ಇರಲಿಲ್ಲ ಅವಾಗ. ಐ ವಾಂಟೆಡ್ ಟು ಡೂ ಅ ಫಿಲ್ಮ್ಸ್ ಅಲ್ವಾ. ಸೊ ಕಲಾಕಾರಲ್ಲಿ ಸೌಂಡ್ ವಾಸ್ ವೆರಿ ನೈಸ್. ಸೊ ಅದರಿಂದ ಮತ್ತೊಂದು ಆಂತರ್ಯ ಅಂತ ಒಂದು ಸಿನಿಮಾ ಸಿಕ್ತು. ಅದರಲ್ಲಿ ಸೋನು ನಿಗಮ್ ಎಲ್ಲ ಹಾಡಿದ್ದಾರೆ. ಸೊ ಅದು ಅಂಥ ಸಿನಿಮಾ ಏನು ಕ್ಲಿಕ್ ಆಗಲಿಲ್ಲ. ಸೊ ದೆನ್ ನನ್ನ ಆಪ್ತರಾದ ಝೇಂಕಾರ್ ಆಡಿಯೋ ಸಂಸ್ಥೆಯವರು ಭರತ್ ಜೈನ್ ಅವರು ನನಗೆ ಒಂದು ಆಲ್ಬಮ್ ಮಾಡ್ತಿದ್ದಾಗಲೇ ಸಿನಿಮಾ ಕೊಡಬೇಕು ಅಂದಿದ್ರು. ಅದು ಇನ್ಫ್ಯಾಕ್ಟ್ ಮುಸ್ಸಂಜೆ ಆಗಬೇಕಾಗಿತ್ತು. ಅದೇನೋ ಸಮ್ ಕಾರಣಗಳಿಂದ ನನಗೆ ಅದು ಸಿಗಲಿಲ್ಲ. ಚಿರು ಕೊಟ್ಟರು 2010. ಎಸ್. ಸೊ ಚಿರು ಇವತ್ತಿಗೂ ಪಾಪ್ಯುಲರ್, ನೇಮ್ ಅಂಡ್ ಫೇಮ್ ಎರಡೂ ತಂದು ಕೊಡ್ತು. ಅದರಲ್ಲೇ ಒಂದು ಕ್ಯಾಚ್ ಇದೆ ನೋಡಿ, ಏನಂದರೆ ಇವಾಗ ಯಾರು ಕೇಳಿದ್ರೆ, ಇಲ್ಲೇ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ, ನಿನ್ನೆ ಮೊನ್ನೆವರೆಗೂ ಇರದ ಕನಸು ಈಗ ಮೂಡಿದೆ, ಹೇಳದೇನೆ ಕೇಳದೇನೆ ನನಗೆ ಏನು ಆಗಿದೆ. ಈ ಹಾಡು ನೀವು ಮಾಡಿದ್ದ? ಇವರೇ ಮಾಡಿದ್ದು. ಸೊ ಇವತ್ತು ಜನಕ್ಕೆ ನನ್ನ ಈ ಹಾಡು ಇದು ನಾನು ಮಾಡಿದ್ದು ಅಂದರೆ ಒಂದು ಗಂಟು ಇದು ಹುಬ್ಬನ ಗಂಟು ಹಾಕ್ತಾರೆ, ನೀವು ಮಾಡಿದ್ದ ಸಾಂಗ್ ಸರ್, ಅದು ಪಾಪ್ಯುಲರ್ ಅಲ್ಲ ಸರ್ ಅಂತಾರೆ. ಹೌದು ಸರ್, ನಾನೇ ಮಾಡಿದ್ದೆ. ಇಲ್ಲಿ ಇದಾಗಿದೆ, ಗಿರಿಧರ್ ದಿವಾನ್ ಯಾರಿಗೂ ಗೊತ್ತಿಲ್ಲ, ಚಿರು ಇಲ್ಲ ಸಾಂಗ್ ಅಂತಾರಲ್ಲ, ಇದು ಸೂಪರ್ ಆಗಿದೆ ಅಲ್ಲ ಅಂತಾರೆ. ಸೊ ಹಿಂಗೆ ನಾನು ಕೆಲವರಿಗೆ ರಿಲೇಟ್ ಆಗ್ತೀನಿ. ಆವಾಗ ಇನ್ನು ಕೆಲವರು ಕೇಳ್ತಾರೆ, ಸರ್ ನೀವು ಮ್ಯೂಸಿಕ್ ಯಾವಾಗ ಶುರು ಮಾಡಿದ್ರಿ ಸರ್, ನೀವು ಫೋಟೋಗ್ರಫಿಯಲ್ಲಿ ಫೇಮಸ್ ಅಲ್ವಾ ಸರ್ ಅಂತ. ಸೊ ಅದು ನಾನೇ ಸರ್, ಇದು ನಾನೇ. ಒಂಥರ ಇದೇನು ಹೇಳ್ಬೇಕು ಅಂದ್ರೆ ಅನಿಯನ್. ಕರೆಕ್ಟ್. ಅನಿಯನ್ ಕ್ಷಣ ಚೇಂಜ್ ಆಗ್ಬಿಡ್ತಾ ಇರ್ತಾನೆ. ಹೌದು ಸರ್, ನೀವು ಅದು ಮಾಡ್ತೀರಾ ಇದು ಮಾಡ್ತೀರಾ, ಸೇಮ್ ನೀವು ಕ್ವಶನ್ ಕೇಳಿದ್ರಲ್ಲ, ಇದಕ್ಕೆಲ್ಲ ಎಲ್ಲಿಂದ ಟೈಮ್ ಬರುತ್ತೆ ಅಂತ. ಸೊ ಹಿಂಗಾಗತ್ತೆ. ಸೊ ಇದು ನನ್ನ ವೃತ್ತಿ, ಅಂದರೆ ಸಂಗೀತ ನಿರ್ದೇಶನದ ವೃತ್ತಿ ಜೀವನ ಆ್ಯಸ್ ಅ ಸಿನಿಮಾ 2007. ಬಟ್ ಯಾವಾಗ್ಲಾರು ಅನ್ಸುತ್ತಾ, ನಾನು ಕೆಲಸ ಮಾಡಿದ್ದೀನಿ, ಪ್ರಸಿದ್ಧಿ ಪಡೆದಿದೆ ನನ್ನ ಕೆಲಸ, ಆದರೆ ಇನ್ನೂ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಾ ಇದೆಯಲ್ಲ ಅಂತ ಅನ್ಸುತ್ತಾ ಇವತ್ತು? ಡು ಯು ಫೀಲ್ ಬ್ಯಾಡ್, ಅಥವಾ ಬೇಡ ಬಿಡಪ್ಪ ನಾನು ಕೆಲಸ ಮಾತಾಡ್ತಿದ್ದೆ ಸುಮ್ಮನೆ ಆಗ್ಬೋಣ ಅಂತ ಅನ್ಸ್ಬಿಡ್ತಾ? ಅಲ್ಲ, ಸಮ್ಟೈಮ್ಸ್ ಆ್ಯಸ್ ಅ ಹ್ಯೂಮನ್, ಬಿಕಾಸ್ ನನಗೂ ಅದೇ ಕಣ್ಣು, ಅದೇ ಕೈ, ಅದೇ ಕಾಲು, ಅದೇ ಬ್ರೈನ್ ಇರೋ ಕಾರಣ ಕೆಲವು ಸಲ ಅನಿಸುತ್ತೆ. ಬಿಕಾಸ್ ಈ ಕರೆಂಟ್ ಫ್ಲೋ ಅಂತ ಹೇಳ್ತೀವಲ್ಲ, ಈಗ ವಾಟರ್ ಫ್ಲೋ ಇರುತ್ತೆ, ಸೊ ಅದು ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ. ಅದು ನನಗೊಬ್ಬನಿಗೆ ಇಲ್ಲ. ಹಳೆದು ಹೋಗ್ತಾ ಇರುತ್ತೆ, ಹೊಸ್ತು ಬರ್ತಾ ಇರುತ್ತೆ, ಹಳೆದು ಹೋಗ್ತಾ ಇರುತ್ತೆ, ಹೊಸ್ತು ಬರ್ತಾ ಇರುತ್ತೆ. ಸೊ ಸಮ್ವೇರ್ ಡೌನ್ ದ ಲೇನ್ ಆಫ್ ಕೋರ್ಸ್ ವಿ ನೀಡ್ ಟು ಇಂಟ್ರಡ್ಯೂಸ್ ಅವರ್ ಸೆಲ್ಫ್, ಬಿಕಾಸ್ ಯಂಗ್ ಜನ್ರೇಷನ್ ನಮ್ಗೆ ಗೊತ್ತಿರಲ್ಲ. ಬಟ್ ಅಂದರೆ ಒಂದ್ರ ಮಟ್ಟಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಪ್ರತಿಯೊಬ್ಬರು ಎಲ್ಲ ಕಡೆ ನೋಡಿ, ಈಗ ಹರೀಶ್ ಅಂತವ್ರು ಯಾರು ಇರ್ತಾರೆ, ಹರೀಶ್ ಅವ್ರು ಕರೆದು ನನ್ನ ತೋರಿಸ್ತಾ ಇದ್ದಾರೆ ಜನಕ್ಕೆ. ಸೊ 4 ಜನ ಗೊತ್ತಾಗುತ್ತೆ. ಸೊ ಹಾಗೆ ಕೆಲವು ಸಲ ನಮಗೆ ನಾವು ಒಂದು ಸಣ್ಣ ಸ್ಟೇಜ್ ಹಾಕ್ಕೋಬೇಕಾಗತ್ತೆ. ಅಂದರೆ ನಾವು ನಾನು ಮಾಡಿದ್ದೆ ಅಂತ ಹೇಳ್ಕೋಬೇಕು, ತುಂಬ ಹೇಳೋಕ್ಕಾಗಲ್ಲ. ಬಟ್ ಐ ಆಮ್ ದ ಮ್ಯೂಸಿಕ್ ಡೈರೆಕ್ಟರ್, ಐ ಆಮ್ ದ ಫೋಟೋಗ್ರಫರ್ ಅಂತ ಹೇಳಬೇಕಾಗತ್ತೆ. ಅದೊಂದು ಅಳುಕು ಇರುತ್ತೆ ನಮಗೆ, ನನಗಲ್ಲ, ಬಹುಶಃ ನೀವು ಕೇಳಿದವರಿಗೆ ಎಲ್ಲರಿಗೂ ಇರುತ್ತೆ. ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಮಾಡದೇ ಆಗ್ಬೋದು. ಬಟ್ ನಾನು ಕೇಳ್ತಿರೋದು ಇನ್ನೊಂದು ಆ್ಯಂಗಲಲ್ಲಿ, ಡು ಯು ಫೀಲ್ ಬ್ಯಾಡ್ ಆ್ಯಂಡ್ ಬೇಜಾರು ಕೂಡ ಆಗುತ್ತಾ? ನಾನು ಇನ್ನೇನೋ ಬೆಳಿಬೇಕಾಗಿತ್ತು, ಬಟ್ ಇನ್ನೂ ಅಲ್ಲಲ್ಲೇ ಇದೀನಿ ನಾನು ಅಂತ ಅನಿಸ್ಬಿಡುತ್ತಾ ಒಂದೊಂದ್ಸರಿ ಕೂಡ? ಖಂಡಿತ. ನಾನು ಇವಾಗ ಚಿರು ಬಂದಾಗ, ಪಾಪ್ಯುಲರ್ ಆದಾಗ 1 ವರ್ಷ ಬ್ಲಾಕ್ ಬಸ್ಟರ್ ಹರೀಶ್. ಹೌದು. ಸುಮ್ಮನೆ ಏನೋ ಬಿಲ್ಡಪ್ ಹೇಳ್ತಾರೆ. ಎಲ್ಲಿ ಕೂತ್ FM ಆನ್ ಮಾಡಿದ್ರು, ಆನ್ ಪ್ರಯಾರಿಟಿ. ಆವಾಗ ನಿಯತ ಕಾಲದಲ್ಲಿ ಯಾರು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ರು ಅವ್ರನ್ನೆಲ್ಲ ಮೀರಿ ನಾನು ಒಂದು ರೇಂಜಿಗೆ ನಂದು ಸಾಂಗ್ಸ್ ಟಾಪ್ ಅಲ್ಲಿ ಇತ್ತು. ಹೌದು. ನನಗೆ ಗೊತ್ತಿದ್ದಂಗೆ ಹಲೋ ಟ್ಯೂನ್ಸ್ ಎಲ್ಲ ಸಿಕ್ಕಾಪಟ್ಟೆ ಡೌನ್ಲೋಡ್ ಆಗಿದೆ. ಅಗ್ರಿ. ಏರ್ಟೆಲ್ ಟಾಪ್ ಬ್ಲಾಕ್ ಬಸ್ಟರ್ ಇದರಲ್ಲಿ 6 ಮಂತ್ಸ್ ನಂದು ಸಾಂಗ್ ಇನ್ ದ ಫಸ್ಟ್ ಚಾರ್ಟ್ ಬಸ್ಟಲ್ಲಿ ಫಸ್ಟ್ ಇತ್ತು. ಖಂಡಿತವಾಗಿ ಆಗ ನನಗೆ ಕೆಲವು ಸಪೋರ್ಟ್ಗಳು ಸಿಕ್ಕಿದ್ದಿದ್ರೆ, ನಾನೇನು ಹೇಳಬೇಕು ಅಂತಂದರೆ, ಕಾಣದೆಯೋ ಕೆಲವು ಶಕ್ತಿಗಳಿರ್ತವೆ, ಅಂಥವು ಆಲ್ಮೋಸ್ಟ್ ಹಿಂದೆ ಎಳಿತಾ ಇರ್ತಾರೆ, ಇವನು ಮುಂದೆ ಬರಬಾರ್ದು. ಇಂಥದ್ದು ಸಾಕಷ್ಟು ಆಗಿದೆ ನನಗೆ ನನ್ನ ಲೈಫಲ್ಲಿ. ನನಗೆ ಗೊತ್ತೇ ಇಲ್ಲದ್ದು ತುಂಬ ಇದೆ ಈ ಥರದ್ದು. ಸೊ ಆ ಅಳುಕು ಇದೆ. ನಾನು ಪಾಪ್ಯುಲರ್ ಆಗಿಯೂ ಏನು ಕೆಲಸ ಸಿಕ್ಕಲಿಲ್ಲ ಅಂತ ಹೇಳೋದಕ್ಕೆ ಕಾರಣಗಳು ತುಂಬ ಇದೆ. ಆದರೆ ನಾನು ಮಾಡಿದ ಕೆಲಸ ಹಿಟ್ಟಾಗಿತ್ತು, ಹೆಸರು ಮಾಡಿತ್ತು, ಅದಕ್ಕೆ ಅಳಕಿಲ್ಲ ನನಗೆ. ಬಟ್ ನನ್ನನ್ನು ತುಳಿದವ್ರು ತುಂಬ ಜನ ಇದ್ದಾರೆ. ಸೊ ಆ ಅಳಕೆ ಇವತ್ತಿಗೂ ಇದೆ, ಕೋಪನೂ ಇದೆ. ಅದಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಷೇತ್ರದಲ್ಲಿ ನನ್ನನ್ನು ತೊಡಗಿಸಿಕೊಂಡು
24 ಗಂಟೆಗಳು ಕಮ್ಮಿ ಅನಿಸುವಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಏನೋ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ನ ಜನ ಗುರುತಿಸಿದ್ದಾರೆ, ಇಷ್ಟಪಟ್ಟಿದ್ದಾರೆ ಅಂದಾಗ ಆ್ಯಕ್ಚುಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ಆಗಬೇಕಿತ್ತು ಹರೀಶ್. ನಿಮಗೆ ತಡ್ಕೊಳಕ್ಕಾಗದೇ ಇರೋಷ್ಟು ರೇಂಜ್ಗೆ ನಿಮಗೆ ಹೆಸರು, ಹಣ, ಅವಕಾಶಗಳು ಒದ್ಕೊಂಬರ್ಬೇಕು ಅಂತಾರಲ್ಲ, ಹಾಗೆ ಜನರಲ್ಲಿ ಮಾತಾಡ್ಬೇಕಾದ್ರೆ ಆ ಥರ ಬರಬೇಕಾದಂಥ ಪರ್ಸನಾಲಿಟಿ ನಿಮ್ದು. ಖಂಡಿತವಾಗಿ. ಯಾಕೆಂತಂದ್ರೆ 2010 ಅಂತ ಅಂದ ಕೂಡಲೇ ಆಗ ಇಷ್ಟು ಡಿಜಿಟಲ್ ಇನ್ಫ್ಲುಯೆನ್ಸ್ ಇರಲಿಲ್ಲ. ಅಗ್ರಿ. ಸೊ ನೋ ಸೋಷಿಯಲ್ ಮೀಡಿಯಾಸ್, ಯೂಟ್ಯೂಬ್ ಇತ್ತೇನೋ, ಫೇಸ್ಬುಕ್ಕು ಬಂದಿರಲಿಲ್ಲ. 2011-12 ಇರಬೇಕು ಸ್ವಲ್ಪ. ಆವಾಗ ಆರ್ಕುಟ್ ಅಂತ ಇತ್ತು. ಕರೆಕ್ಟ್. ಅದು ಏನು ಜಸ್ಟ್ ಇಟ್ಸ್ ಲೈಕ್ ಎಕ್ಸ್ ಥರ. ಇನ್ನು ವಾಟ್ಸಪ್ ಅವಾಗ ಎಂಟ್ರಿ ಅನ್ಸುತ್ತೆ. ಇಲ್ಲ ವಾಟ್ಸಪ್ ಬಂದಿರಲಿಲ್ಲ. 11ನಲ್ಲಿ ಎಂಟ್ರಿ, 10-11 ವಾಟ್ಸಪ್ ಎಂಟ್ರಿ. ಹಾ, ಮೇ ಬಿ ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾ, ಬಿಕಾಸ್ ಓನ್ಲಿ ಯು ಕ್ಯಾನ್ ಸೆಂಡ್ ಅ ಮೆಸೇಜ್, ರೈಟ್? ಕರೆಕ್ಟ್. ಸೊ ಆಗ ಏನಾಗ್ತಿತ್ತು, ಕನ್ನಡ ಕ್ಷೇತ್ರದಲ್ಲಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೆದ್ದೆತ್ತಿನ ಬಾಲ ಅಂತ ಒಂದು ಗಾದೆ ಇದೆ ಅಲ್ಲ, ಹೌದು. ಹಿಡಿತಿದ್ರು. ಅದು ಹಿಡಿಬೇಕಾಗಿತ್ತು. ಬಿಕಾಸ್ ನಾ ಹೇಳ್ದೆ ಅಲ್ಲ, ಕಾಣದೇ ಇರೋ ಕೈಗಳು ಸುಮಾರು ಕೆಲಸ ಮಾಡಿದ್ದು ಅದಕ್ಕೆ. ಸೊ ಇದರಿಂದ ಯಾವ ಎತ್ತಿದ ಬಾಲ ಸಿಕ್ಕದೆ ಆಗೋಗಿತ್ತು. ಏನು ಮಾಡೋಕ್ಕಾಗಲ್ಲ. ಮೇ ಬಿ ಸಮ್ಟೈಮ್ಸ್ ಇಟ್ಸ್ ಅ ಡೆಸ್ಟಿನಿ. ಬಟ್ ಅದು ಲೇಟಾಗಿ ರಿಯಲೈಸ್ ಆಯ್ತಾ, ಅವಾಗಲೇ ಗೊತ್ತಾಯ್ತಾ? ರಿಯಲೈಸ್ ಆಗುವಾಗ ನನಗೆ ಒಂದು 2013-14 ಆಗಿದೆ. 3-4 ವರ್ಷ ಆಗೋಗಿತ್ತು. ಇಲ್ಲ ಬರಬೇಕಲ್ವ ಹರೀಶ್, ನಿಜವಾಗ ಒಂದು ಆ ರೇಂಜಿಗೆ ಹಿಟ್ಟು ಕೊಟ್ಟ ಹಾಡುಗಳು ಅಂತಂದರೆ ಖಂಡಿತವಾಗೂ ಒಂದು ಏನಿಲ್ಲ ಅಂತಂದ್ರು ಒಂದು 20-25 ಫಿಲ್ಮ್ ಮಾಡಿಬಿಡ್ಬೇಕಾಗಿತ್ತು. ವರ್ಷದಲ್ಲಿ 10 ಮಾಡಬೇಕು. ವರ್ಷದಲ್ಲಿ 10 ಮಾಡಬೇಕಾಗಿತ್ತು. ಇದೆ, ಅದೆಲ್ಲ ಗೊತ್ತು. ಅದು ಮೇ ಬಿ ಡೆಸ್ಟಿನಿ ಅಂತ ತಿಳ್ಕೊಂಬಿಡು ಸುಮ್ಮನೆ ಆಗ್ಬಿಡ್ತೀನಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತ ಬಿಟ್ಬಿಡ್ತೀನಿ ಅಷ್ಟೇ. ಎಲ್ಲೂ ಯಾರನ್ನೂ ಕೇಳಕ್ಕೆ ಹೋಗ್ಲಿಲ್ವಾ, ಅಥವಾ ಯಾರನ್ನೂ ಬೈಕೊಳ್ಳಿಲ್ವಾ? ಅಥವಾ ಬೈಕೊಳ್ಳೋದು ಮನುಷ್ಯನ ಸಹಜ ಗುಣ. ಬಟ್ ಎಲ್ಲರ ಹತ್ರ ಬೈಕೊಳ್ಳೋಕ್ಕಾಗಲ್ಲ. ಸ್ವಂತಕ್ಕೆ ನಮ್ಮ ಏನಂತಾರೆ, ನಮ್ಮ ಪ್ರಾಬ್ಲಮ್ಸಿಗೆ ನಾವು ಬೈಕೋಬೇಕಷ್ಟೆ. ಮೇ ಬಿ ಅವ್ರ ಟೈಮ್ ಚೆನ್ನಾಗಿತ್ತು ಎಲ್ಲೋ. ಬಟ್ ಎವರ್ ಫೆಲ್ಟ್ ಈ ಇಂಡಸ್ಟ್ರಿ ನಂದಲ್ಲ ಗುರು, ಯಾಕಿರ್ಬೇಕಿಲ್ಲಿ, ಬೇಡ ಆ ಥರದ್ದೇನೋ ಥಾಟ್? ಇಲ್ಲ, ಯಾವತ್ತೂ ಬಂದಿಲ್ಲ ನನಗೆ. ಎಲ್ಲಿ ಹೆಸರು ಬರುತ್ತೋ ಅಲ್ಲಿ ಕಾಲೆಳೆಯೋರು ಇದ್ದೇ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಅವನ ಮೇಲೆ ಹೋಗ್ತಾನೆ. ಬಿಕಾಸ್ ಯಂಗ್ಸ್ಟರ್ಸ್ ಶುಡ್ ನೋ ದ್ಯಾಟ್. ಏನಂದರೆ ಇವಾಗ 2 ವರ್ಷ ಕಷ್ಟಪಡ್ತಾರೆ ಹರೀಶ್, ನನ್ನ ಕೈಲಿ ಏನೂ ಆಗ್ತಿಲ್ಲ ಅಂತ ಬೇರೆದೇನೋ ಶಿಫ್ಟ್ ಮಾಡ್ತಾರೆ. ನೋ, ಪೀಪಲ್ ಶುಡ್, ನೀವು ಆವಾಗ ಮಾತಾಡ್ದಂಗೆ ಜನಕ್ಕೆ ಅರ್ಥ ಆಗಬೇಕು. ಎಷ್ಟು ಕಷ್ಟ ಇರುತ್ತೋ ಅಷ್ಟು ಲೇಟ್ ಆಗುತ್ತೆ ಬರೋದು. ಬಟ್ ಬಂದಿದ್ದು ಶಾಶ್ವತವಾಗಿರುತ್ತೆ. ಅದು ನೀವು ಕಲ್ಲು ಎಷ್ಟು ಮೇಲೆ ಗ್ರಾವಿಟೇಷನ್ ಪುಲ್ಲಿಗೆ ಡೌನ್ ಬಂದಂಗೆ ಬರಲ್ಲ. ಸೊ ಗ್ರಾಫ್ ಶುಡ್ ಗೋ ಲೈಕ್ ದಿಸ್. ಸೊ ದೇರ್ ಆರ್ ನೆಗೆಟಿವ್ ಎನರ್ಜೀಸ್, ದೇ ಆಲ್ವೇಸ್ ಪುಲ್ ವೆನ್ ದೇರ್ ಈಸ್ ಅ ಪಾಸಿಟಿವ್ ಎನರ್ಜಿ ಅಲ್ವಾ? ಸೊ ಹಾಗಾಗಿ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಬೇಜಾರಾಗಿದೆ, ಯಾಕಂದರೆ ಅದು ಮನುಷ್ಯನ ಸಹಜ ಗುಣ. ಬಟ್ ಯಾವತ್ತೂ ನಾನು ಈ ಇಂಡಸ್ಟ್ರಿ ಬಿಟ್ಟು ಹೋಗಬೇಕಾಗಿತ್ತು ಅಂತ ಅನ್ಸ್ಕೊಂಡಿಲ್ಲ. ಬಟ್ ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇಲ್ಲಲ್ಲ ಅಂತ ಅನಿಸುತ್ತೆ ಬೇರೆ ಇಂಡಸ್ಟ್ರಿಗಳನ್ನ ನೋಡಿದಾಗ. ಅವತ್ತಿಗೂ ಇವತ್ತಿಗೂ ಎಲ್ಲಿ ಹರೀಶ್, ನನಗೆ ಒಳ್ಳೆ ಪಿಕ್ಚರ್ಗಳ ಹೆಸರು ಹೇಳಿ. ಆನೆಸ್ಟಾಗಿ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಯಾಕಂದರೆ ನೀವು ನನಗೆ ಆಗಲೇ ಹೇಳಿದ್ರಿ 7 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಅಟ್ಲೀಸ್ಟ್ ಐ ಹ್ಯಾವ್ ಸಮ್ ಜಡ್ಜ್ಮೆಂಟ್, ಕರೆಕ್ಟ್? ಎಲ್ಲಿ ಬರ್ತಾ ಇದೆ ಒಳ್ಳೆ ಫಿಲ್ಮ್ಗಳು? ಬರ್ತಿಲ್ಲ ಅಂತ ಹೇಳ್ತಿಲ್ಲ ನಾನು. ಎಷ್ಟು ರೇಷಿಯೋ ಇದೆ? ಕಾರಣ ನಾನೇ ಸಾಕಷ್ಟು ನೋಡಿದ್ದೀನಿ. ನಾನು ಸತ್ಯ ಹೇಳಬೇಕು ಅಂತಂದರೆ, ವೆನ್ ಐ ಹ್ಯಾವ್ ಶಾಟ್ ಅಬೌಟ್ 120 ಫಿಲ್ಮ್ಸ್ ಫಾರ್ ದ ಪೋಸ್ಟರ್. ಈಗ ನೀವು ಸಿನಿಮಾದ ಪೋಸ್ಟರ್ ಗೋಡೆನಲ್ಲಿ ಈಗ ಕಮ್ಮಿ ಆಗಿದೆ, ನೋಡ್ತಿದ್ರೆ ಅಂಥದ್ದೆಲ್ಲ ಶೂಟ್ ಮಾಡ್ತಿದ್ದೆ ನಾನು. 120 ಪಿಕ್ಚರ್ಗಿಂತನೂ ಹೆಚ್ಚು ಮಾಡಿದ್ದಾನೆ. ಕನ್ನಡದ ಸಿನಿಮಾಗಳು ನಾವೆಲ್ಲೆಲ್ಲೋ ಹೋದಾಗ ಆ್ಯಡ್ಸ್ ಹಾಕಿರ್ತಾರೆ, ಪ್ರಮೋಷನಲ್ ಮೆಟೀರಿಯಲ್ಗಳನ್ನು ನೋಡ್ತಿರ್ತೀವಿ, ದೊಡ್ಡ ಪೋಸ್ಟರ್ಗಳನ್ನು. ಆ ಪೋಸ್ಟರ್ಗಳಲ್ಲಿ 120 ಸಿನಿಮಾಗಳ ಪೋಸ್ಟರ್ನ ಶೂಟ್ ಮಾಡಿರೋದು ಒನ್ ಆ್ಯಂಡ್ ಓನ್ಲಿ ಗಿರಿಧರ್ ದಿವಾ. ಥ್ಯಾಂಕ್ ಯು. ಅದ್ರಲ್ಲಿ ನೋಡಿ, ಮುಂಗಾರು ಮಳೆ, ದಟ್ ಪೋಸ್ಟರ್ಸ್ ಎಲ್ಲ ನಾನು ಶೂಟ್ ಮಾಡಿದ್ದು. ಚಿಂಗಾರಿದ್ ಮಾಡಿದ್ದೆ, ಬಿರುಗಾಳಿ ಫಿಲ್ಮ್ ಮಾಡಿದ್ದೆ, ನಮ್ಮ ಬಜರಂಗಿ ಶಿವಣ್ಣಂದೆಲ್ಲ ನನ್ನ ಸ್ಟುಡಿಯೋದಲ್ಲ ನಾನೇ ಶೂಟ್ ಮಾಡಿದ್ದು. ಬಜರಂಗಿ ಪೋಸ್ಟರ್ಸ್ ಎಲ್ಲ ನಾನು ಶೂಟ್ ಮಾಡಿದ್ದೆ. ಇದರದ್ದು ಸಾಕಷ್ಟಿದೆ, ನನಗೆ ಹೆಸರುಗಳು ಗೊತ್ತಿರಲ್ಲ. ಬಟ್ ಏನಾಗುತ್ತೆ, ನಮ್ಗೆ ಯಾರಿಗೂ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಇದೆಲ್ಲ. ಅದೆಲ್ಲ ಶೂಟ್ ಮಾಡಿರೋ ಇದೇ ಗಿರಿಧರ್ ದಿವಾನ್. ಸೊ ಏನಾಗುತ್ತೆ, ನಾನು ಯಾವತ್ತು ನಮ್ಮ ಮನೆಯಲ್ಲಿ 2 ಪೇಪರ್ ತರಿಸ್ತೀನಿ. ಒಂದು ಕನ್ನಡಪ್ರಭ, ಒಂದು ಉದಯವಾಣಿ. ಯಾಕೆ ಅಂತಂದ್ರೆ ಸಿನಿಮಾದ್ದು ಅದರಲ್ಲೇ ಜಾಸ್ತಿ ಬರುತ್ತೆ. ಬೇರೆದಲ್ಲಿ ಬರಲ್ಲ ಅಂತಲ್ಲ, ನನಗೆ ಕನೆಕ್ಟ್ ಆಗಿದ್ದ ಪೇಪರ್ಗಳು. ಇಟ್ ಈಸ್ ಆಲ್ವೇಸ್ ಆರ್ ವಿಶ್ ಅಲ್ವಾ? ಸೊ ಹಾಗಾಗಿ ನಾನು ಯಾರ ಬಗ್ಗೆನೂ ಅದನ್ನ ಕಮೆಂಟ್ ಇಲ್ಲ. ನನಗೆ ಇಷ್ಟವಾಗಿದ್ದು, ನಮ್ಮಪ್ಪ 50 ವರ್ಷದಿಂದ ಹಿಂದಿನ ತರಿಸ್ತಿದ್ದು ಕನ್ನಡಪ್ರಭ. ಸೊ ಅದು ನೋಡ್ತಿದ್ದೆ. ಸೊ ಉದಯವಾಣಿ ತರಿಸ್ತಾ ಇದ್ದೆ, ನೋಡ್ತಿದ್ದೆ. ನೋಡಿದಾಗ ಇವತ್ತು ಶೂಟ್ ಇದೆ ಅಥವಾ ಮರುದಿನ ಶೂಟ್ ಇದೆ ಅಂತಂದಾಗ ಯಾರೋ ಡೈರೆಕ್ಟರ್ ಬರ್ತಾರೆ. ಆಸೆ ನನಗೆ, ಏನಾರ ಮೇಲೆ ಶೂಟ್ ಮಾಡೋಣ, ಆದಮೇಲೆ ಕೇಳೋಣ, ಒಂದೋ ಮ್ಯೂಸಿಕ್ಕೋ ಇಲ್ಲ ಸಿನಿಮಾಟೋಗ್ರಫಿ ಕೇಳೋಣ ಅಂತ. ಅರ್ಧ ಶೂಟ್ ಆಗುತ್ತೆ ಅಂದರೆ ಇದರಲ್ಲಿ
120 120 ಅಂತ ದಯವಿಟ್ಟು ಅದು ತಪ್ಪು ತಿಳ್ಕೊಂಡ್ರೆ ಅದು ಅವರ ಪ್ರಾಬ್ಲಮ್ಸ್ ಅಷ್ಟೇ. 120ಕ್ಕೆ 120 ಡೈರೆಕ್ಟರ್ಗಳು ಕೆಟ್ಟವರು ಅಥವಾ ಗೊತ್ತಿಲ್ಲ ಅಂತ ಹೇಳಲ್ಲ ನಾನು. 100ಕ್ಕೆ ಇದ್ದೇ ಇರುತ್ತಲ್ವ, ಪರ್ಸಂಟೇಜ್ ಲೆಕ್ಕ ವೈಸು ಅದರಲ್ಲಿ ಫುಲ್ ತುಂಬಿದ ಕೊಡನೂ ಇರುತ್ತೆ, ಖಾಲಿ ಡಬ್ಬನೂ ಇರುತ್ತೆ. ಸೊ ಹಿಂಗೆ ಶೂಟ್ ಮಾಡುವಾಗ ನಾನು ಶೂಟ್ ಮಾಡ್ತಾ ಇದ್ದೆ. ಅರ್ಧ ಗಂಟೆ 1 ಗಂಟೆ ಆಗುವಾಗ ಯೋಚನೆ ಮಾಡೋದು, ಗಿರಿ ನೀ ಕೇಳಬೇಕು ಅಂತಿದ್ದೆಲ್ಲ, ಬೇಡ ಗಿರಿ ಕೇಳಬೇಡ, ಈ ಫಿಲ್ಮ್ ಬೇಡ. ನಿಮಗೆ ಅನಿಸ್ಬಿಡುತ್ತಾ? ಆಫ್ಕೋರ್ಸ್ ಹರೀಶ್, ಬಂದವರಲ್ವಾ, ಬಂದಾಗ ನಮಗೊಂದು ಹಿಡ್ತಾ ಇರುತ್ತೆ, ನಮಗೆ ಕೆಲಸದಲ್ಲಿ ಹಿಡ್ತಾ ಇದ್ದೇ ಇರುತ್ತೆ. ಗಿರಿ ಬೇಡ, ಇದಲ್ಲ, ದಿಸ್ ಇಸ್ ನಾಟ್ ಫಾರ್ ಯು, ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ. ಅರ್ಧ ಗಂಟೆಯಲ್ಲಿ ಟುಸ್. ಶೂಟ್ ಮಾತ್ರ ಚೆನ್ನಾಗಿ ಮಾಡ್ಕೊಡ್ತಿದ್ದೆ ಪಾಪ, ಯಾಕಂದರೆ ವೃತ್ತಿಯಲ್ಲಿ 2 ಬಗೆಬಾರ್ದು. ಬಟ್ ನನ್ನ ಮುಂದಿನ ಪ್ರಶ್ನೆಗಳಿರ್ತಿತ್ತಲ್ವ, ಸರ್ ಸಿನಿಮಾಟೋಗ್ರಫಿ ಏನಾರು ಫಿಕ್ಸ್ ಆಗಿದೆ ಸರ್, ಅಥವಾ ಮ್ಯೂಸಿಕ್ ಏನಾರು ಆಗಿದೆಯಾ, ನಾನು ಮಾಡ್ಬೋದಾ, ಈ ಕ್ವಶನ್ಗಳೆಲ್ಲ ವಾಪಸ್ಸು ರಿವರ್ಸಲ್ಲಿ ಶೂಟ್ ಮಾಡ್ಬಿಟ್ಟು ರಿವರ್ಸ್ ಮಾಡ್ದಾಗ್ತಿತ್ತು. ಸೊ ಯಾವುದೇ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಥವಾ ಯಾವುದೇ ಒಂದು ಸಿನಿಮಾಗಳು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಅದರ ಫಸ್ಟ್ ಲುಕ್ ನಾವು ನೋಡೋದೇ ಗಿರಿಧರ್ ದಿವಾನ್ ಅವರ ಕ್ರಿಯೇಟಿವಿಟಿನ ಬರ್ತಿತ್ತು, ಖಂಡಿತವಾಗಿ ಬರ್ತಾಯಿತ್ತು. ಸಾಕು, ಅದು ಹೇಳಿದೆ 120 ಎಷ್ಟೆಷ್ಟು ದೊಡ್ಡದಿದೆ ಪಿಕ್ಚರ್. ಸೊ ಹೀಗಾಗಿ ನಿಮ್ಮ ಕ್ವಶನ್ ಅಗೇನ್, ಐ ಆಮ್ ನಾಟ್ ಗೋಯಿಂಗ್ ಅವೇ ಫ್ರಮ್ ದ ಟಾಪಿಕ್. ಅಳುಕು ಅಂತ ಕೇಳ್ತಿದ್ರಲ್ಲ, ಅಳುಕು ಆಗ್ತಿತ್ತು ನನಗೆ, ಎಲ್ಲಿದ್ದೀನಪ್ಪ ಅಂತ. ನಾನು ಕೆಲವು ಆ್ಯಕ್ಟರ್ಗಳ ಜೊತೆ ಎಲ್ಲ ವರ್ಕ್ ಮಾಡಿದ್ದೆ. ನನಗೆ ಅವಿನಾಶ್ ಸರ್ ತುಂಬ ಆಪ್ತರು. ಅವರು ನಾನು ಶೂಟ್ ಮಾಡುವಾಗೆಲ್ಲ ಹೇಳೋರು, ಗಿರಿ ಯು ಆರ್ ಲೈಕ್ ಅ ರ್ಯಾಂಡಿ ಮ್ಯಾನ್, ಯು ಶುಡ್ ಗೋ ಟು ಚೆನ್ನೈ, ದಿಸ್ ಇಸ್ ನಾಟ್ ಯುವರ್ ಇಂಡಸ್ಟ್ರಿ ಅನ್ನೋರು. ನನಗೆ ರ್ಯಾಂಡಿ ಅಂದರೆ ರತ್ನವೇಲು. ಹೌದು, ದ ರತ್ನವೇಲ್ ಹೆಂಗೆ ವರ್ಕ್ ಮಾಡ್ತಾನೆ, ನೀನು ಹಂಗೆ ವರ್ಕ್ ಮಾಡ್ತಾ, ಯು ಶುಡ್ ಗೋ ಟು ಅದರ್ ಇಂಡಸ್ಟ್ರೀಸ್, ನಿನಗೆ ಒಂದು ಹೆಲ್ಪ್ ಆಗ್ಬೋದು ಅಂತ. ಬಟ್ ಏನಾಗುತ್ತೆ, ಕೆಲವು ಸಲ ಡೆಸ್ಟಿನಿ ಅಲ್ಲೇ ಬರೆದಿರುತ್ತೆ. ಸೊ ಈ ನಾಡಿಗಾಗಿ ಶ್ರಮಿಸಬೇಕು ನೀನು, ಎಷ್ಟೇ ಕಷ್ಟ ಆದರೂ ಅಂತಿರುತ್ತೆ. ಹಾಗಾಗಿ ನಾನು ಇವತ್ತು ಟ್ರೈ ಮಾಡಲಿಲ್ಲ ಹೊರಗಡೆ ಹೋಗೋಕ್ಕೆ, ಬಿಕಾಸ್ ಆಫ್ ಮೈ ಸರ್ಕಮ್ಸ್ಟೆನ್ಸಸ್ ಆರ್ ಅ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್. ಐ ಸ್ಟೇಡ್ ಬ್ಯಾಕ್ ಹಿಯರ್. ಬಟ್ ವಾಟ್ ಎವರ್ ಐ ಡೂ, ಹಾರ್ಡ್ ವರ್ಕ್ ಇರುತ್ತೆ 100%. ಐ ಟ್ರೈ ಟು ಗಿವ್ ಮೈ ಲೆವೆಲ್ ಬೆಸ್ಟ್. ಇದೇನಂತಾರೆ ಬೇಜಾರ, ಅಳುಕು, ಅದೆಲ್ಲ ಕ್ಷಣಿಕ ಸರ್. ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ನಮ್ಮನ್ನ ಯಾರೋ ಗುರ್ತಿಡಿದಿದ್ದಾಗ ಅಥವಾ ನಮಗೆ ಸೋಲಾದಾಗ ವಿ ಟೇಕ್ ಬ್ಯಾಕ್ ಸ್ಟೆಪ್. ಎಸ್, ಆಗಲ್ಲ ಅನ್ಸುತ್ತೆ ನಮಗೆ ಅಂತ ಎಷ್ಟೋ ಜನ ಸೋತು ಬಿಡ್ತೀವಿ ನಾವು. ಆದರೆ ಸೇಮ್ ಅದೇ ಸರ್ಕಮ್ಸ್ಟಾನ್ಸಸ್ ಗಿರಿಧರ್ ದಿವಾನ್ ಅವ್ರಿಗೂ ಕ್ರಿಯೇಟ್ ಆಯಿತು. ಆದರೆ ಅದನ್ನು ಓವರ್ಕಮ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೆಲಸ ಮಾಡ್ತಿದ್ದೀರಿ. ಖಂಡಿತ. ಏನು ಮ್ಯಾಜಿಕಲ್ ಆಯಿತು ಅಥವಾ ಏನು ಹಾರ್ಡ್ ವರ್ಕ್ ಇತ್ತಲ್ಲಿ? ಮ್ಯಾಜಿಕಲ್ ಅಂತ ನಾನು ಹೇಳಿ ಬರಲ್ಲ. ಯಾಕಂತಂದರೆ ದೈವ ಅನುಗ್ರಹ ಇದ್ದೇ ಇರುತ್ತೆ ಮನುಷ್ಯನಿಗೆ. ಕಷ್ಟಪಡೋರಿಗೆ ದೈವ ಅನುಗ್ರಹ ಸ್ವಲ್ಪ ಲೇಟ್ ಆಗುತ್ತೆ. ಕಷ್ಟ ಇಲ್ಲದೆ ಇವನಿಗೆ ಬೇಗ ಬರ್ಬೋದು, ಬಟ್ ಅದು ಅಷ್ಟು ಬೇಗ ಹೊರಟೋಗುತ್ತೆ. ನೀವು ಆ ಕ್ಷೇತ್ರದಲ್ಲಿ ಅಷ್ಟು ಪಾಂಡಿತ್ಯ ಹೊಂದದೇ ಇದ್ದಾಗ ನಿಮಗೆ ದೈವ ಅನುಗ್ರಹ ಹಿಂದೆ ಹೋಗುತ್ತೆ. ದೈವ ಅನುಗ್ರಹ ಯಾವಾಗ ಬರುತ್ತೆ ಅಂತಂದರೆ ಯು ಶುಡ್ ವರ್ಕ್ ಹಾರ್ಡ್. ನಾನು ನನ್ನನ್ನು ಅರ್ಥ ಮಾಡಿಕೊಂಡೆ, ಓಕೆ ಮೇ ಬಿ ನನಗಿಷ್ಟೇ ಇತ್ತೇನೋ, ಇಷ್ಟೇ ಮಾಡಬೇಕಿತ್ತೇನೋ, ಮೇ ಬಿ ನನ್ನ ಟೈಮ್ ಸರಿ ಇಲ್ವೇನೋ, ಇನ್ನೂ ಕಲಿಬೇಕು ಅಂತ ದೇವರ ಆಜ್ಞೆ ಇದೆಯೇನೋ ಅಂತ ಐ ಸ್ಟಾರ್ಟೆಡ್ ಲರ್ನಿಂಗ್ ಲಾಟ್ ಆಫ್ ಥಿಂಗ್ಸ್. ಬಿಕಾಸ್ ನಂದು ಈ ವೃತ್ತಿ ಶುರುವಾಗಿದ್ದು 2 ನೋಡಿ, ಸಿನಿಮಾಟೋಗ್ರಫಿಗಿಂತನೂ ಫೋಟೋಗ್ರಫಿ ಆ್ಯಂಡ್ ಮ್ಯೂಸಿಕ್. ಇದೆರಡು ಬಿಟ್ಟು ನೆಕ್ಸ್ಟು ಇವಾಗ ಸೌಂಡ್ ಇಂಜಿನಿಯರಿಂಗ್ ಆಗಲಿ ಅಥವಾ ಕಲರ್ ಗ್ರೇಡಿಂಗ್ ಆಗಲಿ, ಎಡಿಟಿಂಗ್ ಆಗಲಿ, ಇನ್ನು TVC ಡೈರೆಕ್ಷನ್ಸು, ಇಂಥದ್ದೆಲ್ಲ ಮತ್ತೆ ಶುರು ಮಾಡಿದ್ದು. ಇಲ್ಲ, ಇಲ್ಲಿ ಏನೋ ಮೈನಸ್ ಆಗ್ತಾ ಇದೆ, ಮೇ ಬಿ ನನ್ನಲ್ಲೇ ಕಮ್ಮಿ ಇದೆಯೇನೋ ಅಂತ ತಿಳ್ಕೊಂಡು ನಾನು ಬೇರೆಯವ್ರನ್ನ ಬ್ಲೇಮ್ ಮಾಡಲ್ಲ. ನೆಗೆಟಿವಿಟಿ ಇರುತ್ತೆ, ಪಾಸಿಟಿವಿಟಿ ಇರುತ್ತೆ, ಅದು ಎಲ್ಲರಿಗೂ ಇರುತ್ತೆ. ನಾನೊಬ್ಬನೇ ಏನು ದೊಡ್ಡ ವಿಷಯ ಏನೂ ಅಲ್ಲ. ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್. ಬಟ್ ಎಷ್ಟು ಬೇಗ ನೀವು ಅದನ್ನು ಅರ್ಥ ಮಾಡ್ಕೋತೀರೋ ಅಷ್ಟು ಬೇಗ ನೀವು ಸಾಧ್ಯ ಆಗುತ್ತೆ ನೀವು ಅಲ್ಲೇ ನಿಂತ್ಕೊಳ್ಳೋಕ್ಕೆ. ಹಿಂದೆ ಈಗ ಬ್ಯಾಟ್ಲಲ್ಲಿರ್ತೀವಿ, ಅಯ್ಯೋ ಆಗ್ತಾ ಇಲ್ಲ, ಯಾರೋ ಬಂದರು ಗನ್ ಹಿಡ್ಕೊಂಡು ಬಂದ್ಬಿಟ್ರು ಅಂತ ಓಡೋಕ್ಕಾಗಲ್ಲ. ಎಷ್ಟು ಟೈಮ್ ತೊಗೊಂಡ್ರಿ ಜಿಡಿ? ಟೈಮ್ ಅಂತ ಏನು ತಗೊಳ್ಳಿಲ್ಲ. ಇಟ್ ಇಸ್ ನಾನು ಇನ್ನೂ 1% ಕಲ್ತಿಲ್ಲ ಲೈಫಲ್ಲಿ. ಇಟ್ ಇಸ್ ನೆವರ್ ಎಂಡಿಂಗ್. ಇದು ಅಂದರೆ ಅಂದರೆ ಏನೋ ಒಂದು ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಇಟ್ಸ್ ನಾಟ್ ಅ ಬಿಲ್ಡಪ್ ವರ್ಡ್. ಕಲಿಯುವಂಥದ್ದು ಏನೋ ಇದೆ. ಯಾವಾಗ ನಿಮ್ಮ ಹತ್ರ ಟೀ ಕುಡಿಯೋಕೆ ಮಾತಾಡಿದೆ, ಲೆಟ್ ಮಿ ಟೆಲ್ ಯು, ನಾನು ನೋಡ್ತಾ ಇರೋರ್ಗೂ ಹೇಳ್ಬಿಡ್ತೀನಿ, ಈ ಮ್ಯೂಸಿಕ್ ವಿಚಾರದಲ್ಲಿ, ಸೌಂಡಿಂಗ್ ವಿಚಾರದಲ್ಲಿ, ಕ್ಯಾಮ್ರಾ ವಿಚಾರದಲ್ಲಿ, ಕಲರ್ ಗ್ರೇಡಿಂಗ್ ವಿಚಾರದಲ್ಲಿ ಅಥವಾ ಟೆಲಿವಿಷನ್ ಕಮರ್ಷಿಯಲ್ ಶೂಟಿಂಗ್ ವಿಚಾರದಲ್ಲಿ ಇಂಥ ಸಾಫ್ಟ್ವೇರು ಅಥವಾ ಇಂಥ ಟೆಕ್ನಾಲಜಿ ಗೊತ್ತಿಲ್ಲ ಅನ್ನೋದು ಇಲ್ಲ ಇವ್ರ ಡಿಕ್ಷನರಿಲಿ. ಹಾಗೇನಿಲ್ಲ, ಇನ್ನೂ 5% ಕಲ್ತಿರೋದು. ಬಂಡಲ್ ಆಫ್ ದಟ್ ಲೆವೆಲ್ ಟ್ಯಾಲೆಂಟೆಡ್ ನೀವು ಆ್ಯಕ್ಚುಲಿ. ಅದವ್ರ ದೊಡ್ಡ ಗುಣ. ನಂಗೆ ಇಷ್ಟೇ ಗೊತ್ತಿರೋದು ಅಥವಾ ಇಷ್ಟಿದೆ ಅಂತ ಹೇಳ್ತಾರೆ ಅಷ್ಟೇ. ಇಲ್ಲ, ಈ ತರ ಹಸಿವಿರೋರು ತುಂಬಾ ವಿರಳ. ಹೌದು, ಹಸಿವು ನಾನು ಯಂಗ್ಸ್ಟರ್ಸ್ ಅಲ್ಲಿ ನೋಡ್ಲಿಲ್ಲ. ಯಾಕಂದ್ರೆ ನಾನು ನನ್ನ ಫ್ರೆಂಡ್ಸು, ಇವಾಗ ನನ್ನ ಆಪ್ತ ಫ್ರೆಂಡು ಈಗ ನಕುಲ ಭಯಂಕರ್, ಅವನು 90 ಬಾರ್ನ್. ಓಕೆ,
ದಿಸ್ ಇಸ್ ಸೇಮ್ ಟಾಪಿಕ್ ಐ ಆಮ್ ಕಂಟಿನ್ಯೂಯಿಂಗ್ ಅಟ್ ನಕುಲ್ ಅಭ್ಯಂಕರ್ ಈಸ್ ಒನ್ ಆಫ್ ದಿ ಈಗಿರೋ ಯಂಗ್ಸ್ಟರ್ಸ್ ಅಲ್ಲಿ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಇರೋ, ಹಾಡಿನಲ್ಲಿ ಆಸಕ್ತಿ ಇರುವಂತ ಅದ್ಭುತ. ಅಫ್ಕೋರ್ಸ್ ಲವ್ ಮಾಕ್ಟೈಲ್ 2, 3 ಎಲ್ಲ ಆತನೇ ನಿರ್ದೇಶನ ಮಾಡಿ ನನ್ನ ಮನೆ ಫ್ಯಾಮಿಲಿ ಫ್ರೆಂಡ್. ಎಕ್ಸಾಕ್ಟ್ಲಿ. ಓಕೆ, ಸೊ ನಾವು ಮಾತಾಡ್ತಿರ್ತೀವಿ 1992 93 ಹರೀಶ್, ಇಫ್ ಯು ಅಗ್ರಿ. 93 ನಂತರ ಹುಟ್ಟಿದ ಮಕ್ಕಳು ಸ್ವಲ್ಪ ಲೆಥಾರ್ಜಿಕ್, ಲೇಡ್ ಬ್ಯಾಕ್. ಬಿಕಾಸ್ ಸಿ, ಇದು ನನ್ನ ಎಕ್ಸ್ಪೀರಿಯನ್ಸ್. ಬಿಕಾಸ್ ಲಾಟ್ ಆಫ್ ಪೀಪಲ್ ದೇ ಕಮ್ ಟು ಮೀ ವಾಂಟ್ ಟು ವರ್ಕ್ ಆಸ್ ಅನ್ ಅಸಿಸ್ಟೆಂಟ್. ಗೊತ್ತಾಗುತ್ತೆ ನಮಗೆ, ಜನಗಳಿಗೆ ಫ್ಯಾಷನ್ ಫೋಟೋಗ್ರಫಿ ಅಂದರೆ ಖುಷಿ, ಫುಲ್ ಥರ್ಮಕೋಲ್ ಇಟ್ಕೊಂಡ್ಬಿಡ್ತೀನಿ ಮಾಡೆಲ್ ಸಿಗ್ತಾರೆ ಅಂತ. ಅದೇ ಪ್ರಾಡಕ್ಟ್ ಫೋಟೋಗ್ರಫಿ ಮಾಡಬೇಕು ಅಂತಂದರೆ ಅದು ಸ್ಟಿಲ್ ಲೈಫ್ ಗುರು, ಏನೂ ಆಗಲ್ಲ, ಅದು ನಿತ್ತಲ್ಲೇ ಇರುತ್ತೆ, ಹಿಂದೆ ಓಡ್ತಾರೆ. ಬಟ್ ಫ್ಯಾಷನ್ ಫೋಟೋಗ್ರಫಿ ಈಸ್ ವೆರಿ ಈಸಿ ದ್ಯಾನ್ ಯುವರ್ ಪ್ರಾಡಕ್ಟ್ ಫೋಟೋಗ್ರಫಿ. ಪಾಯಿಂಟ್. ಹಾಂ, ಸೊ ಇಂಥ ಒಂದು ಹುಡುಕಾಟದಲ್ಲಿ ತುಂಬ ಜನ ಅಸಿಸ್ಟೆಂಟ್ಸ್ ಬರ್ತಾರೆ, ನೋಡ್ತಾ ಇರ್ತೀವಲ್ಲ. ಏನಾಗುತ್ತೆ, 93ವರೆಗೆ ತುಂಬ ಡೆಡಿಕೇಟೆಡ್ ಇದೆ, 93ವರೆಗೆ ಹುಟ್ಟಿದವರು. ಅದಾದ ಮೇಲೆ ಡೆಡಿಕೇಶನ್ ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಅದು ರಾಂಗ್ ಆಗುತ್ತೆ. ತುಂಬ ರೇಷೋ ವೈಸ್ ಉಲ್ಟಾ ಆಗ್ಬಿಡ್ತು, ರೇಷೋ ವೈಸ್ ಉಲ್ಟಾ ಆಗಿದೆ. ಅವ್ರಿಗೆ ಈಸಿ ಗೋಲ್ ಆಗುತ್ತೆ, ಎಲ್ಲ ಈಸಿಲಿ ಸಿಗಬೇಕು, ಕಷ್ಟಪಡೋವಂಥವ್ರಿಲ್ಲ. ಸೊ ಇಲ್ಲಿವರೆಗೆ ಬಂದವರು ತುಂಬ ಕಷ್ಟಪಡ್ತಿದ್ರು. ಇವತ್ತಿಗೆ ನೋಡಿ, ನಾವು ಇವತ್ತಿಗೆ ಕಷ್ಟಪಡ್ತಿದ್ದೀವಿ. ಇವತ್ತಿಗೆ ನನಗೆ 50. ಸೊ ಇವತ್ತು ಕಷ್ಟಪಡಬೇಕು ಅಂದರೆ ಹಣಕ್ಕೆ ಅಂತಲ್ಲ, ನಮ್ಮ ಈ ಹಳೆ ನೀರು ಕೊಚ್ಚಿ ಹೋಗುತ್ತೆ ಅಂತಿದ್ದಲ್ಲ, ಹಳೆ ನೀರು ಕೊಚ್ಚದೆ ಸೈಡಲ್ಲೇ ನಿಂತ್ಕೋಬೇಕು ಅಂತ ಕಷ್ಟಪಡಲೇಬೇಕಾಗುತ್ತೆ. ಇದ್ಯಾಕಿದು ಎಲ್ಲವನ್ನು ಕಲಿಬೇಕು ಅನ್ನೋ ಹಪಹಪಿತನ ಯಾಕೆ ನಿಮಗೆ? ಅದಕ್ಕೂ ಒಳ್ಳೆ ಕ್ವಶನ್, ವೆರಿ ಗುಡ್ ಕ್ವಶನ್. ಏಕೆಂದರೆ ಒಂದಷ್ಟು ನಾವು ಎಕ್ಸ್ಪರ್ಟ್ ಆಗ್ಬೋದು, 2-3 ದೋಣಿ ಮೇಲೆ ಪ್ರಯಾಣ ಮಾಡಿ ಒದ್ದಾಡೋ ಬದಲು ಒಂದು ಜರ್ನಿ ನೀವು ಮಾಡ್ತೀರಾ, ಬೇರೆ ಜರ್ನಿ ಬೇರೆ ಬೇರೆ ಎಕ್ಸ್ಪರ್ಟ್ಗಳಿದ್ದಾರೆ, ಅವ್ರನ್ನ ಇಟ್ಕೋಬೋದು, ಈ ಥರದ್ದೆಲ್ಲ ಇರುತ್ತೆ. ವೈ ಗಿರಿಧರ್ ದಿವಾನ್ ಯಾಕೆ ಕಲ್ತರು ಎಲ್ಲನೂ? ಎಸ್, ಇಟ್ಸ್ ಅ ಗುಡ್ ಕ್ವಶನ್. ಬಿಕಾಸ್ ಸಿ, ನಾನು ಅದೇ ಹೇಳಿದೆ, ಈ ಸಂಗೀತ ಕ್ಷೇತ್ರದಲ್ಲಿ ನಾನು ಐ ಯೂಸ್ ಟು ಗೋ ಟು ಲಾಡ್ ಆಫ್ ಡಿಫ್ರೆಂಟ್ ಪ್ಲೇಸಸ್. ಅಂದರೆ ಈಗ ನೀವು ಸ್ಟುಡಿಯೋ ಆಗ್ಬೋದು, ಅಲ್ಲಿ ಆಗ್ಬೋದು, ಇಲ್ಲಿ ಆಗ್ಬೋದು. ಏನಾಗ್ತಿತ್ತು ಅಂದರೆ ನನಗೆ, ಸೊ ನನಗೇನು ಗೊತ್ತಿಲ್ಲ ಅದನ್ನು ಪೀಪಲ್ ಯೂಸ್ ಟು ಡಾಮಿನೇಟ್. ಹಾಂ, ಪರ್ಟಿಕ್ಯುಲರ್ಲಿ 1% 2% ಅಂತ ಹೇಳ್ತಿಲ್ಲ ನಾನು. ಓವರ್ ಆಲ್ ಏನಾಗುತ್ತೆ, ನಿಮಗೆ ಏನು ಗೊತ್ತಿಲ್ಲ, ದ ಪೀಪಲ್ ಆರ್ ದೇರ್ ಟು ಡಾಮಿನೇಟ್ ಯು, ಅಂದರೆ ಸಪ್ರೆಸ್ ಯು. ಎಕ್ಸಾಂಪಲ್ ಕರೆಕ್ಟಾ? ಎಕ್ಸಾಂಪಲ್ ನಿಮ್ಗೆ ಆಗಿದ್ದ ನಿದರ್ಶನ ಅಲ್ಲ, ಎಕ್ಸಾಂಪಲ್ ನನ್ನ ನೆಗೆಟಿವಿಟಿ ಅಲ್ಲ, ನೋ ಐ ಡೋಂಟ್ ವಾಂಟ್ ಟು ಸ್ಪ್ರೆಡ್ ದ ನೆಗೆಟಿವಿಟಿ. ಬಿಕಾಸ್ ಜನರಲಿ ಇದಾಗುತ್ತೆ ಅನ್ನೋದಿರುತ್ತೆ. ಏನಾಗುತ್ತೆ, ಇವಾಗ ನಾನು ಯಾವುದೋ ಒಂದು ಸೌಂಡಿಂಗ್ ಸ್ಟುಡಿಯೋಗೆ ಹೋದೆ ಅಂತ ಇಟ್ಕೊಳ್ಳಿ, ದ ಪರ್ಸನ್ ಹೂ ಸಿಟ್ಸ್ ದೇರ್ ಸ್ಲೋ ಇರ್ತಾನೆ. ನಾನು ಪಾದರಸ ಥರ, ಐ ಆಮ್ ವೆರಿ ಹೈಪರ್ ಆಕ್ಟಿವ್ ಗೈ. ಸಿ ಆಸ್ ಯು ಸೆಡ್, ಯಾಕೆ ಇದು ಮಾಡಿದ್ರಿ ಇಷ್ಟು ಅಂತ, ಅದು ಹೈಪರ್ ಇರೋದಕ್ಕೆ ನಾನು ಇಷ್ಟು ಕೆಲಸ ಮಾಡ್ತೀನಲ್ವ. ಸೊ ಅಲ್ಲಿ ಹೋದಾಗ ಸ್ಲೋ ನಡೆಯುತ್ತೆ, ನನಗೆ ಅದು ಸ್ಲೋ ಅಂತ ಅನಿಸ್ತಾ ಇರುತ್ತೆ. ಸೊ ಏನಾಗುತ್ತೆ, ಇಲ್ಲ, ನಾನೊಂದು ಸ್ಟುಡಿಯೋ ಕಟ್ಸ್ಕೋಬೇಕು, ನನ್ನ ಜಾಗದಲ್ಲಿ ನಾನೇನು ಮಾಡಬೇಕು, ನನಗೇನು ಬೇಕೋ ಅದನ್ನೇ ಮಾಡಬೇಕು. ಸೊ ನಾನು ಈಗ ಬೆಂಗಳೂರಲ್ಲಿ ಗ್ರೇ 18 ಸ್ಟುಡಿಯೋ ಅಂತ ಒಂದು ಪ್ರತಿಷ್ಠಿತ ಸ್ಟುಡಿಯೋ ಇದೆ. ಲಾಟ್ ಆಫ್ ಪೀಪಲ್ ಆರ್ ಕಮಿಂಗ್, ದೇ ಆರ್ ರೆಕಾರ್ಡಿಂಗ್. ಅಗೇನ್ ಅಲ್ಲಿ ಅಸಿಸ್ಟೆಂಟ್ಸ್ ಇಲ್ಲ ನನಗೆ, ಯಾಕಂದರೆ ನನಗೆ ಹೊಂದ್ಕೊಳ್ಳೋಂಥ ಅಸಿಸ್ಟೆಂಟ್ ಸಿಗಲ್ಲ. ಒನ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ವೈಸ್ ಅಲ್ಲಿ ಲುಕ್ರೇಟಿವ್ ಆಗಿರುವಂಥ ಒಂದು ಸ್ಟುಡಿಯೋ ಅದು ಗ್ರೇ 18. ಅದರಲ್ಲಿ ನೋಡಿ, ಇವಾಗ ಬೀಟ್ ಫೋಟೋಗ್ರಫಿ ಮಾಡೋ ಸ್ಟುಡಿಯೋ ಇದೆ ನಂದು ಗ್ರೇ 18. ಹೌದು. ಸೌಂಡ್ ಸ್ಟುಡಿಯೋ ಇದೆ, ಓಕೆ, ಎಡಿಟಿಂಗ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, ಕಲರ್ ಗ್ರೇಡಿಂಗ್ ಸ್ಟುಡಿಯೋ ಇದೆ. ಅದರಲ್ಲಿ ಏನು ಬೇಕಾದ್ರೂ ಡಿಸ್ಕಷನ್ ಮಾಡ್ಬೋದು, ಬಿಕಾಸ್ ಅ ಹ್ಯೂಜ್ ಪ್ಲೇಸ್, ಇಟ್ಸ್ ಇನ್ BTM ಲೇಔಟ್. ಸೊ ಇದೆಲ್ಲ ಕಾರಣನೇ ಈ ಜನರ ಓವರ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಗಳು. ಏನಾಗುತ್ತೆ, ನಿಮಗೆ ಗೊತ್ತಿಲ್ಲ ಅಂತ ಬಂದಾಗ ಏನಾಗುತ್ತೆ, ನನಗೆ ಗೊತ್ತು ಅಂತ ತೋರಿಸ್ಕೋಬೇಕು. ಏನು ಮಾಡಬೇಕು, ಅದಕ್ಕೆ ಕಲಿಬೇಕು. ಸೊ ಯಂಗ್ಸ್ಟರ್ಸ್ಗೂ ನಾನು ಇದನ್ನೇ ಹೇಳೋದು, ಯಾವತ್ತು ನೀವು ಹತಾಶೆ ಆಗ್ತೀರೋ, ದೇ ಶುಡ್ ಲರ್ನ್ ದ್ಯಾಟ್ ನಿಮ್ಮ ಟೈಮ್ ಇನ್ನೂ ಬಂದಿಲ್ಲ. ಯು ನೀಡ್ ಟು ಲರ್ನ್ ಲಾಟ್. ಕಲಿಬೇಕು. ನನ್ನ ಟೈಮ್ ಇಲ್ಲ ಅಂತಂದರೆ ಆಗಲ್ಲ. ವೈ ಗಾಡ್ ಗಿವ್ಸ್ ಟೈಮ್, ಯು ನೀಡ್ ಟು ಲರ್ನ್ ಲಾಟ್. ಕಲ್ತಿಲ್ಲ, ಇನ್ನೂ ಪರಿಪಕ್ವತೆ ಆಗಿಲ್ಲ, ಹಣ್ಣಾಗಿಲ್ಲ. ಸೊ ಕಾಯಿನೇ ತಿನ್ನೋಕ್ಕಾಗತ್ತೆ, ಹಣ್ಣು ಅಂತ ಇಲ್ಲ. ಸೊ ಹಣ್ಣಾಗುವವರೆಗೆ ಕಾಯಬೇಕು. ಸೊ ಹಣ್ಣಾಗುವವರೆಗೆ ಕಾಯುವಂಥದ್ದೇ ಎಲ್ಲ ಕ್ಷೇತ್ರದಲ್ಲಿ ಕಲಿಬೇಕು ಅಂತ ಆಸೆ ಬಂತು ನನಗೆ. ಜಿಡಿ, ಆ ಪೇಷನ್ಸ್ ಇರಲ್ಲ ಇವಾಗ, ಬಿಕಾಸ್ ಇಟ್ ಡಿಮ್ಯಾಂಡ್ ಲಾಟ್ ಆಫ್ ಪೇಷನ್ಸ್ ಅಗೇನ್. ಪೇಷನ್ಸ್, ಆಫ್ ಕೋರ್ಸ್. I definitely say that patience is very much important. ಬಟ್ ಪೇಷನ್ಸ್ ಮಾಡ್ಕೋಬೇಕಾಗತ್ತೆ ಒಂದೊಂದು ಸಲ. ನಿಮಗೆ ಹೆಸರು ಮಾಡಬೇಕಾ, ಅಥವಾ ಓಕೆ ಹೆಸರು ಜೊತೆಗೆ ದುಡ್ಡು, ಅಥವಾ ದುಡ್ಡು ಅಥವಾ ಹೆಸರು, ಯಾವುದೋ ಒಂದು ವೈಸ್ ವರ್ಸ, ಲೈಕ್ ಕಾಂಬಿನೇಷನ್ಸ್. ಇಟ್ಸ್ ಅ ಕಾಂಬಿನೇಷನ್. ಈಗ ನಾನು ದುಡ್ಡಿಂದ ಯಾವತ್ತೂ ಓಡಲಿಲ್ಲ. ನಾನು ಎಷ್ಟೋ ಜನಕ್ಕೆ ಫ್ರೀನೇ ಮಾಡಿಕೊಡ್ತೀನಿ ಕೆಲಸ. ಎಷ್ಟೋ ಜನ ಏಮರ್ಸಿದ್ದಾರೆ. ಇಂಡಸ್ಟ್ರಿಯಲ್ಲಿ ನಡೆಯುವಂಥದ್ದು ನನಗೊಬ್ಬನಿಗೆಲ್ಲ, ಎಲ್ಲರಿಗಾಗತ್ತೆ. ಸೊ ನಾನು ದುಡ್ಡಿಂದ ಯಾವತ್ತೂ ಹೋಗಲಿಲ್ಲ, ನಾನು ಹೆಸರು ಹಿಂದೆ ಹೋಗಿದ್ದೀನಿ.
ಈಗ ನಾನೊಂದು ಚಿಕ್ಕ ಕೆಲಸ ಮಾಡಿ ಅದು ನೋಟೆಡ್ ಕೆಲಸ ಅಲ್ಲದಿದ್ದರೂ ಆ ಒಂದು ಮನುಷ್ಯನಿಂದ ನನಗೆ ಇನ್ನೊಂದು ಕೆಲಸ ಬರಬೇಕು ಅಂತ ಹೇಳುವಂಥ ಒಂದು ತುಡಿತಾ ಇರುತ್ತೆ ನಮಗೆ. ಕರೆಕ್ಟ್. ಸೊ ಮಲ್ಟಿಪ್ಲೈ ಆಗಬೇಕು ಕೆಲಸಗಳು. ಈಗ ನಾನು ನಿಮಗೇನೋ ಒಂದು ಕೆಲಸ ಮಾಡಿದ್ರೆ ಯು ಶುಡ್ ಬಿ ವೆರಿ ಹ್ಯಾಪಿ ವಿತ್ ದಟ್ ಕೆಲಸ. ನಾನು 10 ಜನಕ್ಕೆ ಹೇಳಬೇಕು, ಹೇ ಗಿರಿಧರ್ ಒಂದು ಸೂಪರ್ ಆಗಿ ಮಾಡಿಕೊಟ್ರು, ನೀವು ಹೋಗಿ ಅಲ್ಲಿ. ಹಾಂ, ಸೊ ಒಬ್ಬ ಬರ್ತಾನೆ. ಕರೆಕ್ಟ್. ಈಗ ನೀವು ನನ್ನ ಕರೆದ್ರಿ, ಏನಕ್ಕೆ ಕರೆದ್ರಿ, ಏನೋ ನಮ್ಮ ಹಳೆ ವಿಶ್ವಾಸ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಇನ್ಫ್ಯಾಕ್ಟ್ ಬಿಕಾಸ್ 2 ವರ್ಷದಿಂದ ನಾವು ಮಾತಾಡಿರಲಿಲ್ಲ. ಕರೆಕ್ಟ್. ನೀವು ಎಲ್ಲೋ ಒಂದು ಯೋಚನೆ ಮಾಡಿ ಕರೆದ್ರಿ. ಸೊ ಅದನ್ನು ಆವಾಗ ನಾನು ಇಂಪ್ಲಾಂಟ್ ಮಾಡಿದ್ದೆ, ಅಂದರೆ ಆಗ ಸೀಡ್ ಹಾಕಿದ್ದೆ ನಿಮ್ಮ ತಲೆಯಲ್ಲಿ. ಕರೆಕ್ಟ್, ಅದೇ ನಿಮ್ಗೆ ಆನ್ಸರ್ ಇದೆ. ಇವಾಗ ಆವಾಗ ಬೀಜ ಬಿತ್ತಿದ್ದೆ, ಇವಾಗ ಒಂದು ಸ್ವಲ್ಪ ಮೊಳಕೆ ಹೊಡೆದು ನೀವು ನಮಗೆ ಕಾಣಿಸ್ದೇ ಇದ್ರು ನಮ್ಮ ಸ್ಮೃತಿ ಪಟಲದಲ್ಲಿ ಇದ್ದೇ ಇರ್ತೀರಾ. ಬಿಕಾಸ್ ಟಿಲ್ ಟುಡೇ ನಾವು ಮನೇಲಿ ಕೂತ್ ಒಂದು ಟೆಲಿವಿಷನ್ ನೋಡ್ತಿದ್ರೆ ಒಂದಷ್ಟು ಕಮರ್ಷಿಯಲ್ಗಳು ಬರ್ತಾ ಇದ್ರೆ ಅದು ಯು ಕ್ಯಾನ್ ನೇಮ್ ಇಟ್. ಕನ್ನಡದ ದೊಡ್ಡ ದೊಡ್ಡ ನಟ ನಟಿಯರು, ಬೆಳ್ಳಿ ತೆರೆ ಮತ್ತು ಕಿರುತೆರೆ, ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು, ಅಥವಾ ಇನ್ಯಾವುದೇ ಬ್ರ್ಯಾಂಡ್, ಜ್ಯುವೆಲ್ಸು, ಮಸಾಲಾ, ಸ್ಯಾರೀಸು, ಯು ನೇಮ್ ಇಟ್, ಅದರ ಹಿಂದಿರುವಂಥ ದೊಡ್ಡ ಕನ್ನಡದ ಕೈ ಇದ್ರೆ ಅದು ಗಿರಿಧರ್ ದಿವಾನ್. ಸೊ ಅದೇ ಹೇಳಿದೆ ನಾನು, ಐ ಆಮ್ ಗ್ರೇಟ್ಫುಲ್ ಟು ಹರಿ ಕತೆ. ಯಾಕೆ ಹೇಳಿ? ಸೊ ಯಾವತ್ತೂ ಒಂದು ಬೀಜ ಬಿತ್ತಿದ್ದೆ. ಈ ಬೀಜನ ಪ್ರತಿಯೊಬ್ಬರು ಬಿತ್ತಬೇಕು. ನೆಲ ಹೇಗಿದೆ ಅಂತ ನೋಡಬಾರ್ದು, ಬೀಜ ಬಿತ್ತಬೇಕು. ಅದು ಮೊಳಕೆ ಹೊಡೆದು, ಅದು ಗಿಡ ಆಗಿ, ಅದು ಮರ ಆಗಿ, ಹಣ್ಣು ಕೊಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೀವು ಕೇಳಿದ್ದೇನು ಪೇಷನ್ಸ್. ಸೊ ದಿಸ್ ಪೇಷನ್ಸ್ ಶುಡ್ ಬಿ ದೇರ್. ಕ್ರಿಯೇಟಿವ್ಲಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಅಥವಾ ಏನೋ ಒಂದು ಮಾಡಬೇಕು ಅಂತ ಅಂದಾಗ ಪೇಷನ್ಸ್ ಬೇಕು. ನನಗೆ ದುಡ್ಡು ಹಿಂದೆ ಓಡಲಿಲ್ಲ, ನಾನು ಹೆಸರಿಂದೆ ಹೊಡೆದೆ. ಹೆಸರಿಂದೆ ಓಡುವಾಗ ಹೆಸರು ಚೆನ್ನಾಗಿರ್ಬೇಕು. ಗಿರಿಧರ್ ಬಗ್ಗೆ ಯಾರು ಬೈಕೊಳ್ಳೋರು ಇದ್ದಾರೆ, ಇಲ್ಲ ಅಂತೇನೂ ಇಲ್ಲ. ನೂರಕ್ಕೆ 100 ಜನ ಹೊಗಳಲ್ಲ ನಮ್ಮನ್ನ. ಬಟ್ ಒಂದು ಅರ್ಥ ಆಗಿದ್ದೇನು ಗೊತ್ತಾ, ನೀವು ಇಷ್ಟೆಲ್ಲ ಕಲ್ತಿರೋದ್ರಿಂದ ನಿಮ್ಮ ಕಿವಿಗೆ ಹೂ ಇಡಕ್ಕೆ ಯಾರ ಕೈಲೂ ಆಗಲ್ಲ ಅಂತ. ಕರೆಕ್ಟ್, ಆವಾಗಲೇ ಹೇಳಿದೆ ನಾನು ನಿಮಗೆ. ಹೂ ಇಡೋದು ಅನ್ನೋದು ಏನು, ಆಗ ಹೇಳಿದೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್. ನಿಮ್ಗೆ ಗೊತ್ತಿಲ್ಲ ಅಂತ ಅಂದ ಕೂಡಲೇ ನಾನು ಅಂತ ಯಾರೊಬ್ರು ಬಂದ್ಬಿಡ್ತಾನೆ, ಅದು ಹಂಗಾಗಬೇಕು, ಇದು ಹಿಂಗಾಗಬೇಕಾಗಿತ್ತು, ಓ ನಿಮ್ಗೆ ಅದು ಗೊತ್ತಿಲ್ವಾ, ಇದು ಗೊತ್ತಿಲ್ವಾ ಅಂತ. ಅದು ಮಾಡಬೇಕು, ಬಟ್ ಅದು ಬೇಕು, ಜನ ಬೇಕು. ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರಲೇಬೇಕು. ಆವಾಗಲೇ ನಿಮ್ಮ ಕ್ಯಾರೆಕ್ಟ್ರಲ್ಲಿ ನಿಮಗೆ ಇವಾಗ 2 ಹೆಜ್ಜೆ ಮೇಲಿಟ್ಟು ಸ್ಟೆಪ್ಸ್ ಹತ್ತಿದಾಗ ಯಾರೋ ಕಂಡೆಮ್ ಮಾಡ್ತಾರೆ ಅಂತಂದರೆ 2 ಸ್ಟೆಪ್ ಇಳಿದ್ರೂ ಕೂಡ 4 ಸ್ಟೆಪ್ ಹತ್ತುವಷ್ಟು ಒಂದು ಕೆಪಾಸಿಟಿ ಇರಬೇಕು. ಸೊ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರಲೇಬೇಕು. ಆಲ್ವೇಸ್ ನೆಗೆಟಿವ್ ಕ್ಯಾರೆಕ್ಟರ್ ಇದ್ದಾಗ ಮಾತ್ರ ಪಾಸಿಟಿವ್ ಬೆಲೆ. ನೆಗೆಟಿವ್ ಇಲ್ಲಾಂದರೆ ಪಾಸಿಟಿವ್ ಆಗೇ ಇರುತ್ತೆ. ಯಾವತ್ತು ನೀವು ಹ್ಯಾಪಿ ಆಗಿರ್ತೀರ, ನೀವು ವಿಲ್ ರೀಚ್ ದ ಸ್ಯಾಚುರೇಷನ್. ಹೌದು. ಸೊ ಇನ್ ಅ ವೇ ಟು ಸೇ, ನನಗೆ ನೆಗೆಟಿವ್ ಆಗಿದ್ದೆಲ್ಲ ಬೆಸ್ಟೇ, ಇಲ್ಲಾಂದ್ರೆ ನಾನು ಹಿಂಗೆ ಕಲಿತಿರ್ಲಿಲ್ಲ. ಐ ಜಸ್ಟ್ ಒಂದು ಹೇಳ್ತೀನಿ, ಅಂದರೆ ನಿಮ್ಮ ಲೈಫಲ್ಲಿ ಹಂಗೆ ಆಯಿತು, ಕರೆಕ್ಟ್. ಬಟ್ ಟೆಲ್ ಅಸ್, ಆ ಥರ ಅನಿಸುತ್ತೆ ನಾವು ಮತ್ತೆ ಫಿನಿಕ್ಸ್ ಥರ ಎದ್ದು ಬರಬೇಕು, ಏನೋ ಮಾಡಬೇಕು ಅಂತ. ಸಿಚುವೇಶನ್ಗಳು ಸಪೋರ್ಟ್ ಮಾಡ್ತಿರಲ್ಲ, ತುಂಬ ಜನ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಎನಿ ಸಜೆಷನ್ ಅಂಥವ್ರು ಏನು ಮಾಡಬೇಕು ಅಂತ ಜಿ ಡಿ ನಿಮ್ಮ ಲೈಫ್ನ ಎಕ್ಸಾಂಪಲ್ ತೊಗೊಂಡು ಹೇಳ್ಬೋದು. ಅಲ್ಲ, ಈಗ ನಾನು ಯಾರೋ ತುಳಿದ್ರು ಅಂತ ಹೇಳಿದ ಕೂಡಲೇ ನಾನು ಟಕ್ ಅಂತ ಎದ್ದು ಬರಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಅಂತೂ ಆಗಲಿಲ್ಲ. ಸ್ಪ್ರಿಂಗ್ ಆ್ಯಕ್ಷನ್ ಯಾರಿಗೂ ಆಗಲ್ಲ, ಬಿಕಾಸ್ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದೇ ಸೇಮ್ ಎಕ್ಸಾಂಪಲ್, ಅಗೇನ್ ಬೀಜ ನೀರು ಹಾಕಬೇಕು, ಸ್ವಲ್ಪ ದಿನದ ನಂತರ ಮೇಲೆ ಬರುತ್ತೆ. ಈ ಪ್ರಾಸೆಸ್ ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ಇಟ್ಸ್ ಅ ಸಿಂಪಲ್ ಸೈನ್ಸ್ ಅಲ್ವಾ. ಎಷ್ಟೇ ಕಷ್ಟ ಇದ್ದರೂ ಕಷ್ಟ ಇರುತ್ತೆ, ಕಷ್ಟ ಯಾರಿಗಿರಲ್ಲ. ಹುಟ್ಟಿದ ಪ್ರತಿಯೊಂದು ಮನುಷ್ಯನಿಗೂ ಕಷ್ಟ ಇರುತ್ತೆ. ಒಂದು ಮನೆಯಲ್ಲಿ ಕಷ್ಟ ಇರುತ್ತೆ, ಒಂದು ಇಂಡಸ್ಟ್ರಿಯಲ್ಲಿ ಕಷ್ಟ ಇರುತ್ತೆ, ಒಂದು ಕೆಲಸ ಮಾಡೋಲ್ಲಿ ಇರುತ್ತೆ. ಎಲ್ಲದಕ್ಕೊಂದು ಸ್ವಲ್ಪ ಯೋಚನಾ ಶಕ್ತಿ ಬೆಳೆಸ್ಕೊಳ್ಬೇಕಾಗತ್ತೆ. ಪೇಷನ್ಸ್ ಅಂತ ಹೇಳಿದ್ರೆ ಯೋಚನಾ ಶಕ್ತಿ. ಸೊ ಯಂಗ್ಸ್ಟರ್ಸಿಗೆ ನಾನು ಅದೇ ಹೇಳ್ತೀನಿ, ಕಷ್ಟ ಆಗತ್ತಾ, ಆಗಲಿ, ಕಷ್ಟ ಆಗಬೇಕು, ಕಷ್ಟ ಅರ್ಥ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಆ ಪಾಸಿಟಿವ್ ಆಗಿ ಏನಾರು ಸಿಗುತ್ತಲ್ಲ ಅದಕ್ಕೆ ಬೆಲೆ ಗೊತ್ತಾಗುತ್ತೆ. ಸೊ ಯಂಗ್ಸ್ಟರ್ಸ್ ಹಾಗೆ ಕಷ್ಟ ಪಡಬೇಕು. ಈ ಸುಳಿವಲ್ಲಿ ಸಿಕ್ಕಾಕೊಳ್ಳೋದು ಕೆಲವು ಸಲ ಏನು ಮಾಡೋಕ್ಕಾಗಲ್ಲ. ಕೆಲವು ಇವಾಗ ನಾನು ಐ ಬಿಲೀವ್ ಇನ್ ಜಾತಕಾಸ್, ನಮ್ಮ ಕುಂಡಲಿ ಅಂತೀವಿ. ಓಕೆ, ಅದು ಒಂದು ಗೈಡ್ ಆಗುತ್ತೆ ನಮಗೆ. ಯಾವುದೋ ಒಂದು ಜ್ಯೋತಿಷ್ಯರು ಬಂದುಬಿಟ್ಟು ನಿಮ್ಮ ಜಾತಕ ನೋಡಿಬಿಟ್ಟು ಬ್ಯಾಕ್ ಹಿಸ್ಟ್ರೀಸ್ ಎಲ್ಲ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಅದೆಲ್ಲ ಟ್ರುತ್ ಇರುತ್ತೆ. ಸೊ ಹಾಗಾಗಿ ಮುಂದೆ ನಡೆಯುವಂಥದ್ದು ಟ್ರುತ್ ಇದ್ದೇ ಇರುತ್ತೆ. ಅದರ ಪಾಯಿಂಟ್ ಏನಂದರೆ ಯಾರ ಹತ್ರ ತೋರಿಸ್ತೀರ ಅನ್ನೋದು ಕೌಂಟ್ ಆಗುತ್ತೆ. ಅಲ್ಲ, ದಟ್ ಈಸ್ ಓಕೆ, ಐ ಆಮ್ ನಾಟ್ ಡಿಬೇಟಿಂಗ್ ದ್ಯಾಟ್. ಇಫ್ ಯು ಬಿಲೀವ್ ಒನ್ ಪರ್ಸನ್, ಇಫ್ ಹಿ ಈಸ್ ವೆರಿ ಗುಡ್, ದುಡ್ಡು ತಗೊಳ್ಳದೆ ಏನು ಕಮರ್ಷಿಯಲ್ ಆಗದೆ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವನ ಜಾತಕದಲ್ಲೂ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದು ಕೆಲವರಿಗೆ ತೋರಿಸಿದಾಗ ಗೊತ್ತಾಗ್ಬೋದು, ತೋರಿಸದೇ ಇದ್ದಾಗಲೂ ಇರ್ಬೋದು. ಸೊ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕಷ್ಟ ಅನ್ನೋದು ಮನುಷ್ಯನಿಗಿದ್ದೇ ಇರುತ್ತೆ. ಕಷ್ಟನೇ ಈ ಥರ ರೂಟ್ಗಳಲ್ಲೆಲ್ಲ ಅರ್ಥ ಮಾಡಿಕೊಂಡು ಹೀಗಿದೆಯಾ, ಅದರಿಂದ ಹೇಗೆ ಹೊರಗಡೆ ಬರ್ಬೋದು. ಈಗ ಅದು ಮೇಜ್ ಥರ ನೀವು ಒಳಗಡೆ ಸಿಕ್ಕಾಕೊಂಡ್ರೆ ಚಕ್ರವ್ಯೂಹದಿಂದ ಹೆಂಗೆ ಬರ್ತೀರಾ, ಇದಕ್ಕೆಲ್ಲ ಬೇರೆ ಬೇರೆ ದಾರಿಗಳಿದೆ.
ಸೊ ಅಂಥದ್ದು ಸ್ವಲ್ಪ ಸ್ವಲ್ಪ ಫಾಲೋ ಮಾಡಬೇಕು. ಅಂದರೆ ನಾನು ಯಾಕೆ ಸುಮ್ಮನೆ ಕೂತಿದ್ದೀನಿ, ನನಗೆ ಯಾಕೆ ಕೆಲಸ ಸಿಗ್ತಿಲ್ಲ, ಯಾಕಂದ್ರೆ ನನ್ನ ಎಲ್ಲರೂ ಯಾಕೆ ದೂಷಿಸ್ತಿದ್ದಾರೆ. ಸೊ ವಿ ನೀಡ್ ಟು ಅನಲೈಸ್ ಲಾಟ್. ಅನಲೈಸ್ ಮಾಡಿದಾಗಲೇ ನಮಗೆ ಅದು ಫ್ರೂಟ್ಫುಲ್ ಆಗೋದು. ಏನೋ ಯಾವುದನ್ನು ಎಂಜಾಯ್ ಮಾಡಿದ್ರಿ ತುಂಬ? ಮ್ಯೂಸಿಕ್ಕಾ, ಫೋಟೋಗ್ರಫಿನ, ಅಥವಾ ಟಿ ವಿ ಸಿಗಳ, ಕ್ಯಾಮ್ರಾ ವರ್ಕ್? ಅಗೇನ್ ಇಟ್ಸ್ ಅ ಗುಡ್ ಕ್ವಶನ್. ಬಟ್ ಅಂದರೆ ಸುಮ್ಮನೆ ಗೋಡೆ ಮೇಲೆ ದೀಪ ಇಡಬೇಕು ಅಂತ ಹೇಳುವಂಥ ಆನ್ಸರ್ ಅಲ್ಲ. ಐ ಲವ್ ಎವ್ರಿಥಿಂಗ್. ದಟ್ಸ್ ಅ ರೀಸನ್ 7 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು. ನನಗೀಗ ಜನ ಸಪ್ರೆಸ್ ಮಾಡಿದ್ರು ನಾನು ಮೇಲೆದ್ದೆ ಅಂತ ಅಲ್ವೇ ಅಲ್ಲ. ಸಿ ಐ ಲವ್ ಫೋಟೋಗ್ರಫಿ ಕಲಿತೆ, ಐ ಲವ್ ಸಿನಿಮಾಟೋಗ್ರಫಿ ಕಲಿತೆ, ಐ ಲವ್ ಮ್ಯೂಸಿಕ್ ಕಲಿತೆ, ಎಡಿಟಿಂಗ್, ಬೀಟ್, ಎನಿಥಿಂಗ್. ಇದು ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನನಗೆ. ಅಂದರೆ ನನ್ನ ಕೆಲಸ ಈಗ ನಾನು ಡೈರೆಕ್ಟ್ ಮಾಡಿದ್ರೆ ಅದಕ್ಕೆ ಏನೇನು ಇಂಟರ್ಲಿಂಕ್ಡ್ ಇದೆ ಅದೆಲ್ಲ ನಾನೇ ಮಾಡ್ತೀನಿ. ಯಾಕೆ ಅಂತಂದರೆ ನನಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ. ಒಂದು ಸಿನಿಮಾಗೆ ಗಿರಿಧರ್ ದಿವಾನ್ ಅವರು ಸಿನಿಮಾಟೋಗ್ರಫಿಲಿ ಕೂತಿದ್ರೆ ಈ ನೋಸ್ ಎಡಿಟಿಂಗ್ ನಾನು ಮಾಡ್ತಾ ಇದ್ದೀನಿ, ಎಲ್ಲಿ ಏನು ಮಾಡ್ಕೋಬೇಕು ಅಂತ. ಈ ನೋಸ್ ಕಲರ್ ಗ್ರೇಡಿಂಗ್ ಎಲ್ಲಿ ಕೊಟ್ಕೋಬೇಕು, ಹೆಂಗೆ ಮಾಡಬೇಕು ಅಂತ. ಒಂದು ಶಾರ್ಟ್ ಅಂಡರ್ ಆದರೂ ಕೂಡ ಎಕ್ಸಾಕ್ಟ್ಲಿ ಎಷ್ಟು ಸ್ಟಾಪ್ ನಾನು ಓವರ್ ಮಾಡ್ಬೋದು ಅಥವಾ ಎಷ್ಟು ಓವರ್ ಆದರೆ ಎಷ್ಟು ಅಂಡರ್ ಮಾಡ್ಬೋದು ಇಲ್ಲಿ ಗೊತ್ತಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಯು ಲಾಟ್. ಸೊ ಜೊತೆಗೆ ಯಾರು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಗಿರಿ ಅವ್ರಿಗೆ ವಹಿಸ್ಬಿಟ್ರೆ ಸಾಕು, ಅಷ್ಟು ಆಗೋಗುತ್ತೆ. ಸೊ ಹಾಗಾಗಿ ಇವತ್ತಿಗೂ ನಾವು ಹುಡುಕಬೇಕು ಗಿರಿಧರ್ ದಿವಾನ್ ಅವ್ರು ಯಾವತ್ತು ಫ್ರೀ ಇದ್ದಾರೆ ಇಂಟರ್ವ್ಯೂ ಮಾಡಬೇಕು, ಅಥವಾ ಪುಣ್ಯಕ್ಕೆ ಇವತ್ತು ಫ್ರೀ. ಹಾಗಾಗಿ ಐಮ್ ಗ್ಲಾಡ್ ಆಕ್ಚುಲಿ. ಹಾಗೇನೂ ಇಲ್ಲ. ದಟ್ಸ್ ಗ್ರೇಟ್ ಆಕ್ಚುಲಿ. ಅಂದರೆ ಆ ಥರದ್ದೆಲ್ಲ ಟ್ಯಾಲೆಂಟ್ಗಳಿದ್ರೆ ಸೊ ನಿಮಗೆ ಕೆಲಸ ಸಿಗ್ತಾನೆ ಹೋಗ್ತಾ ಇರುತ್ತೆ, ನೀವು ಮಾಡ್ತಾನೆ ಇರ್ತೀರ ಕೆಲಸಗಳನ್ನ. ಎಕ್ಸಾಕ್ಟ್ಲಿ. ಏನಾಗುತ್ತೆ, ನನಗೆ ಈಗ ಕೆಲವ್ರು ಕೇಳ್ತಾರೆ, ಸರ್ ನೀವು ಇಷ್ಟೆಲ್ಲ ಮಾಡ್ತೀರಾ, ಹೇಗೆ ಟೈಮ್ ಸಿಗುತ್ತೆ ಅಂತ. ನಾನು ಹೇಳ್ತೀನಿ ಸಿಂಪಲ್. ಫೋಟೋಗ್ರಫಿ ಬಂದಾಗ ಫೋಟೋಗ್ರಫಿ ಬಂದಿದೆ ಅಂತ ನಾನು ಖುಷಿಯಲ್ಲಿ ಮಾಡ್ತಾ ಇರ್ತೀನಿ. ಇತ್ಲಾಗಿ ರೆಕಾರ್ಡಿಂಗ್ ಬಂದರು, ಮ್ಯೂಸಿಕ್ ಬಂದರೂ ತಗೊಳ್ಳಲ್ಲ. ಈಗ ಸಪೋಸ್ ಮ್ಯೂಸಿಕ್ ಬಂದೇ ಇರುತ್ತೆ, ಕಂಪೋಸ್ ಮಾಡಿ ಅದು ಅಪ್ರೂವ್ ಆಗೋವರೆಗೂ ಟೈಮ್ ಇರುತ್ತೆ. ಆವಾಗ ಏನೋ ಒಂದು ಬಂದಿರುತ್ತೆ, ಅದು ಮಾಡ್ತಾ ಇರ್ತೀನಿ. ಹಾಗಾಗಿ ಅದಕ್ಕೂ ಟೈಮ್ ಬೇಕು, ನನಗೆ ಅಂತ ಏನು ಬೇಕಾಗಲ್ಲ. ಓಕೆ. ಈ ಕಡೆ ಏನೋ ಎಡಿಟ್ ಮಾಡ್ತಾ ಇರ್ತೀನಿ, ಎಡಿಟ್ ರಾತ್ರಿ ಕೂಡ ಮಾಡ್ತೀನಿ. ಇಟ್ಸ್ ಮೈ ಓನ್ ಸ್ಟುಡಿಯೋ. ರಾತ್ರಿ ಯಾರು ನನ್ನ ಏನಕ್ಕೂ ಕರೆಯಲ್ಲ. ಸೊ ರಾತ್ರಿ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಎಲ್ಲವನ್ನೂ ಮಾಡ್ಬೋದು. ನನಗೆ ಯಾವತ್ತು ನಂಗೆ ಟೈಮ್ ಸಾಕಾಗಲ್ಲ ಅಂತ ನನಗೆ ಅನಿಸೇ ಇಲ್ಲ. ಯಾವ ಇಂಟ್ರೆಸ್ಟ್ ಇದೆ ಅಲ್ವಾ, ಹಾಗಾಗಿ ಇದು ತೊಗೊಂಡಾಗ ಅದು ತೊಗೊಳಲ್ಲ, ಅದು ತೊಗೊಂಡಾಗ ಇದು ತೊಗೊಳಲ್ಲ. ಸಿಂಪಲ್ ಮಾಡ್ತಾ ಇರ್ತೀನಿ. ಫಸ್ಟ್ ಪ್ರಿಫರೆನ್ಸ್ ಏನು ಅಂದರೆ, ನನಗೆ ನೀವು ಅವಾಗ ಹೇಳಿದ್ರಿ ಬ್ಯುಸಿ ಇಲ್ಲ. ನನಗೆ ಬೇಕಾಗಿದ್ದು ಮಾತ್ರ ನಾನು ತಗೊಳ್ತೇನೆ. ನನಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾರೋ ಮನುಷ್ಯ ಬಂದು, ಗಿರಿ ನೀವು ಕ್ರಿಯೇಟಿವ್ ಆಗಿದ್ದೀರಾ, ಯು ಹ್ಯಾಂಡಲ್ ಇಟ್ ಅಂಡರ್ ಒನ್ ರೂಫ್. ಈಗ ಗ್ರೇ 18 ಒಂದು ರೂಫು, ಅದರ ಅಂಡರ್ ತುಂಬ ಕೆಲಸ ಆಗುತ್ತೆ. ಅಲ್ಲಿ ಗಿರಿನೂ ಇದ್ದಾನೆ. ಯಾರು ಬಂದು ಪ್ರೀತಿಯಿಂದ ನನಗೆ ಗಿರಿ ಇದು ನೀವೇ ಮಾಡಬೇಕು, ನಾನು ತಲೆ ಹಾಕಲ್ಲ, ನೀವು ಮಾಡಿಕೊಟ್ಬಿಡಿ, ನೀವು ಟೇಕ್ ಯುವರ್ ಓನ್ ಟೈಮ್ ಅಂತಂದರೆ ಆ ಪ್ರಾಜೆಕ್ಟಲ್ಲಿ ದುಡ್ಡು ಕಮ್ಮಿ ಇದ್ರೂ ತೊಗೊಳ್ತೀನಿ ನಾನು. ಯಾಕಂತಂದರೆ ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್ ದ್ಯಾನ್ ಅ ಮನಿ. ಒಬ್ಬ ಬಂದು ಪ್ರೀತಿಯಿಂದ ಕೊಟ್ಟಾಗ ಅವನಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಇಲ್ಲ ಯಾವನೋ ಒಬ್ಬನು ದುಡ್ಡು ತೊಗೊಂಬರ್ತಾನೆ, ರೆಸ್ಪೆಕ್ಟೇ ಇಲ್ಲ, ಅವ್ನು ಹೇಳಿದ್ದೆಲ್ಲ ಮಾಡಬೇಕು ಅಂತ ನಾನು ಖಂಡಿತ ಐಮ್ ಡೆಫಿನೆಟ್ಲಿ ಹೇಳ್ತೀನಿ. ಇದೇ ಮೈಕ್ ಇದ್ರೆ ಹೇಳ್ತೀನಿ, ಇದು ಬರೀತೀನಿ ಬೇಕಿದ್ರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಬಿಹೈಂಡ್ ದಟ್ ಪರ್ಸನ್ ಹೂ ಗಿವ್ಸ್ ಲಾಡ್ ಆಫ್ ಮನಿ ಆ್ಯಂಡ್ ನಾಟ್ ದೇ ಗಿವ್ ರೆಸ್ಪೆಕ್ಟ್ ಆರ್ ಕ್ರಿಯೇಟಿವಿಟಿ. ಸರ್ ಕ್ರಿಯೇಟಿವ್ ಇರೋರಿಗೆ ಕ್ರಿಯೇಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹಿಂಗಿದ್ದೀರಾ ನೀವು. ನನಗೆ ಎಲ್ಲಿ ರೆಸ್ಪೆಕ್ಟ್ ಇರಲ್ವೋ ಅಲ್ಲಿ ನಾನು ಬ್ಯಾಕ್ಔಟ್. ಸೊ ಎಲ್ಲೂ ಫೇಮ್ ಹುಡ್ಕೊಂಡು ಹೋಗಲೇ ಇಲ್ಲ ನೋಡಿ ನೀವು. ಇಲ್ಲ ಕೆಲಸ ಮಾಡ್ತೀನಿ ಅಷ್ಟೇ, ಕೆಲಸ ಮಾಡ್ತೀನಿ. ಈಗ ನೀವು ನಾಳೆ ಕೊಡ್ತೀರಾ ಕೆಲಸ, ಫಸ್ಟು ನೀವು ಕರೆದ್ರಿ ಟಕ್ಕಂತ ಬಂದೆ. ಯಾಕೆ ಹೇಳಿ ನೋಡಿ, ಅದಕ್ಕೆ ನಿಮಗೆ ಬ್ರ್ಯಾಂಡ್ಸ್ ಎಲ್ಲ ನಿಮ್ಮ ನೋಡ್ಕೊಂಬರ್ತಾರೆ. ಇವ್ರು ಕರೆದ್ರೆ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ. ಸೊ ಅಂದರೆ ಹಾಗಿದೆ ನಿಮ್ಮ ವ್ಯಕ್ತಿತ್ವ, ಪರ್ಸನಾಲಿಟಿ ಏನೋ ಆಫ್ ಜಿ ಡಿ. ಅದು ಬಹುಶಃ ನನ್ನ ಜನರಲ್ಲಿ ನೋಡಿ ಕಲ್ತ್ಕೊಂಡೋ ಏನೋ. ನನಗೂ ಗೊತ್ತಿಲ್ಲ, ನೋಡಿ ಕಲ್ತಿರ. ಬಟ್ ಮತ್ತು ಇನ್ನೊಂದು, ತುಂಬ ಜನಕ್ಕೆ ಹೇಳ್ಕೊಡೋ ಆಸೆಗಳು ಜಾಸ್ತಿ ಇದೆ ನನಗೆ. ಜಿ ಡಿ ಕಾಂಪಿಟೇಷನ್ ಇದೆ ಒಂದು ಕಡೆ, ಇನ್ನೊಂದು ಕಡೆ ನೀವೇ ಮೆನ್ಷನ್ ಮಾಡಿದ್ರಿ 50 ಆಯಿತು ನನಗೆ ಅಂತ. ಹೌ ಡು ಯು ಅಪ್ಗ್ರೇಡ್? ಯಾವಾಗಲೂ ಕೂಡ ಹೌ ಚಾಲೆಂಜಿಂಗ್ ಅದು? ಚಾಲೆಂಜಿಂಗ್ ಇದೆ ಇವತ್ತಿಗೂ. ಈಗ ಅನ್ನಿಸ್ತಾ ಇರುತ್ತೆ ನನಗೆ, 1 ಗಂಟೆ ಇಲ್ಲಿ ಕೂತಿದ್ದೀನಿ, ಕಂಪ್ಯೂಟರ್ ಇದ್ದರೆ ಏನೋ ಮಾಡ್ಬೋದಾಗಿತ್ತಲ್ಲ. ಸೀರಿಯಸ್ಲಿ. ಓಕೆ. ನಗು ಬರುತ್ತೆ, ನನಗೆ ನಗು ಬರುತ್ತೆ. ಏನೋ ಹೇಳ್ತೀನಿ ಅಂತ, ಟ್ರಿಪ್ ಹೋಗ್ತೀನಿ ಅಥವಾ ಎಲ್ಲೋ ಹೋಗ್ತೀನಿ, ಏನೋ ಅಪ್ಡೇಟ್ ಮಾಡೋಕ್ಕೆ ಆಗ್ತಾ ಇರುತ್ತೆ ನನಗೆ. ಎಲ್ಲ ಕಡೆ ನನಗೆ ಏನೋ ಎಂಜಾಯ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದನ್ನು ಗುಣ, ಅದು ಏನು ಮಾಡೋಕ್ಕಾಗಲ್ಲ. ಅದು ಈ ತೆನಾಲಿ ರಾಮ ಕರಿ ನಾಯಿನ ಬೆಳಿ ನಾಯಿ ಮಾಡ್ತಾನಲ್ಲ, ಅದೊಂದು ಕಥೆ ಇದೆಯಲ್ಲ, ಹಂಗೆ ಆಗ್ಬಿಡುತ್ತೆ ನನಗೆ. ಆಗಲ್ಲ. ಆ ತುಡಿತ ಇದಕ್ಕೆ ಇರೋದಕ್ಕೆ 50ರಲ್ಲೂ ಓಡ್ತಾ ಇದ್ದೀನಿ. ಇವತ್ತಿಗೂ ಅನಿಸುತ್ತೆ ನಾನು 1% ಕಲ್ತಿದ್ದು ಅಂತ. ಅಂದರೆ ಇದು ಸುಮ್ಮನೆನೂ ಹೇಳ್ತಿಲ್ಲ, ಯಾಕಂದರೆ ಆ ರೇಂಜಿಗೆ ಸಾಫ್ಟ್ವೇರ್ಸ್ ಚೇಂಜ್ ಆಗ್ತಿದೆ ರೀ. ಆ ರೇಂಜಿಗೆ ಚೇಂಜ್ ಆಗುತ್ತೆ. ಈಗ ಎ ಅಂತ ಒಂದು ಬರುತ್ತೆ, ಕರೆಕ್ಟು. ನಾಳೆ ಇದು ಅದ್ರದ್ದು ಅಲ್ಗಾರಿತಮೇ ಚೇಂಜು.
ಅದರ ನಾಡಿದ್ದು ಇನ್ನೊಂದು ಚೇಂಜು, ಇನ್ನೊಂದು ಏನೋ ಬರ್ತಾನೆ. ಇವಾಗ ಮ್ಯೂಸಿಕ್ಕಿಗೆ ಸುನು ಅಂತ ಬಂದಿದೆ, ಅದನ್ನು ಕಲಿಯುವಲ್ಲೇ ಒಂದೆರಡು ತಿಂಗಳು ಲಾಸ್ ಆಗ್ಬಿಡುತ್ತೆ. ಒಂದು ಟೈಮು, ಇನ್ನೊಂದು ಆಸಕ್ತಿ, ಇನ್ನೊಂದು ದುಡ್ಡು, ಅದ್ರ ಜೊತೆ ಕೆಲಸನೂ ಮಾಡ್ಕೋತಾ ಇರಬೇಕಲ್ವ. ಬೇರೆಯವ್ರದ್ದು ಪ್ರಾಜೆಕ್ಟ್ ನಡೀತಾ ಇರುತ್ತೆ, ಈ ಕಡೆ ಕಲಿತನೂ ಆಗಬೇಕಾಗತ್ತಲ್ವ. ತುಂಬ ಕಷ್ಟ. ಇಟ್ ಈಸ್ ವೆರಿ ಕಷ್ಟ. ಇಟ್ಸ್ ವೆರಿ ವಾಟ್ ಯು ಸೇ, ಇಟ್ ಇಸ್ ವೆರಿ ಟಫ್. ಅಂದರೆ ಸುಲಭವಾಗಿ ಏನೂ ಸಿಗಲ್ಲ. ಸುಲಭವಾಗಿ ಸಿಗುವಾಗಿದ್ದಿದ್ರೆ ಸರ್ ಎಷ್ಟು ಜನ ಎಲ್ಲೆಲ್ಲೋ ಇರ್ತಿದ್ರಲ್ವ. ನಮಗೆ ಸಕ್ಸಸ್ ಅಷ್ಟೇ ಕಾಣುತ್ತೆ ದೊಡ್ಡದಾಗಿ ಬಿಗ್ ಸ್ಕ್ರೀನಲ್ಲಿ, ಹಿಂದಿರುವ ಎಫರ್ಟ್ ಅಷ್ಟು ಈಸಿಯಾಗಿ ಜನಕ್ಕೆ ಅದು ರೀಚ್ ಆಗಲ್ಲ. ಖಂಡಿತವಾಗೂ. ನಾನು ಅವಾಗ ಒಂದು ಹೇಳಿದೆ ಅಲ್ವ ನಿಮಗೆ, ಮಾತಾಡ್ತಾ ಇದ್ದಾಗ ನಾವು ಅದೇ ಆಫ್ಲೈನಲ್ಲಿ ಕೂತು ಮಾತಾಡಿದಾಗ ಹೇಳಿದೆ, ಐ ಜಸ್ಟ್ ವಾಂಟ್ ಟು ಸೇ ದಸ್ ಟು ಪೀಪಲ್. ಅಂದರೆ ನನ್ನಿಂತ ಚಿಕ್ಕ ಈಗ ಇಂಡಸ್ಟ್ರಿಗೆ ಬಂದವರಿಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು. ಏನು ಅಂತಂದರೆ ಐ ಆಲ್ವೇಸ್ ಥಿಂಕ್ ಅಬೌಟ್ ಇಟ್. ಇದು ನನ್ನದೇ ಆದಂಥ ಒಂದು ತತ್ವ, ನಾನು ಅನುಸರಿಸ್ಕೊಂಡು ಹೋಗ್ತಾ ಇರೋದು. ಏನಂತಂದರೆ ಇವತ್ತು ಇಂಡಿಯಾ ಪಾಕಿಸ್ತಾನ ವರ್ಲ್ಡ್ ಕಪ್ಪು ಮ್ಯಾಚ್ ಆಗ್ತಾ ಇರುತ್ತೆ, ಫೈನಲ್ ಮ್ಯಾಚ್ ಯಾರು ಗೆಲ್ತಾರೋ ಅವ್ರು ವರ್ಲ್ಡ್ ಕಪ್ ಹೋಗುತ್ತೆ. ಸೊ ಫಸ್ಟ್ ವಿಕೆಟ್ ಬರ್ತಾರೆ, ಏನೋ ಒಂದು 50 ರನ್ ಆಗಿರುತ್ತೆ, ಇನ್ನೊಬ್ರು ಯಾರೋ ಬರ್ತಾರೆ, ತೆಂಡೂಲ್ಕರ್ ಬರ್ತಾರೆ ಅಂತ ಇಟ್ಕೊಳ್ಳಿ. ತೆಂಡೂಲ್ಕರ್ ಬಗ್ಗೆ ಯಾರು ಗೊತ್ತಿಲ್ಲ, ಅಥವಾ ವಿರಾಟ್ ಕೊಹ್ಲಿ ಅಂತ ಇಟ್ಕೊಳ್ಳಿ. ಈ 2 ಜನರಲ್ಲಿ ಅವರ ಬ್ಯಾಕ್ ಹಿಸ್ಟ್ರೀಸ್ ಬಂದು ಟಾಪ್ ಕ್ಲಾಸ್. ದೇ ಹ್ಯಾವ್ ಡನ್ ಅನ್‌ನಂಬರ್ಸ್ ಆಫ್ ಫೇಮು, ನೇಮು ಎಲ್ಲ ಮಾಡಿದ್ದಾರೆ. ಪ್ರಾಕ್ಟೀಸ್, ಎಕ್ಸ್ಪೀರಿಯನ್ಸ್, ಅವ್ರದ್ದು ಪೇಷನ್ಸ್ ಲೆವೆಲ್ ಎಲ್ಲ ಟಾಪ್ ಕ್ಲಾಸಲ್ಲಿದೆ. ಬಟ್ ಇವತ್ತು ಅಸ್ಯೂಮ್ ಇಟ್ ಇಸ್ ಅ ಫೈನಲ್ ಮ್ಯಾಚ್. ವಿರಾಟ್ ಕೊಹ್ಲಿನ ಅಥವಾ ಸಚಿನ್ ತೆಂಡೂಲ್ಕರ್ ಬರ್ತಾರೆ, ಪಾಪ್ಯುಲರ್ ಫೇಸಸ್ ಹೇಳಬೇಕು ಅಂತ. ಒಂದು ಆಡ್ತಾರೆ, ಕುಟ್ತಾರೆ, ಒಂದು 4 ಹೋಗುತ್ತೆ, ಒಂದು 4 ಬಾಲ್ ವೇಸ್ಟ್ ಮಾಡ್ತಾರೆ, ಇನ್ನೊಂದು ಬಾಲ್ ಬರುತ್ತೆ, ಎಲ್ಲಿಂದ ಒಂದು ಬಾಲ್ ಬರುತ್ತೆ, ಟಾಕ್ ಅಂತ ಬೋಲ್ಡ್ ಆಗ್ಬಿಡ್ತಾರೆ. ನಾವೆಲ್ಲ ಬೈತೀವಿ, ಜನ ಬೈತಾರೆ. ಯಾರಿಗೆ? ಅದು ಕೊಹ್ಲಿ ಇರಲಿ, ತೆಂಡೂಲ್ಕರ್ ಇರಲಿ, ಅಥವಾ ವೆರಿ ಪಾಪ್ಯುಲರ್ ಬ್ಯಾಟ್ಸ್ಮ್ಯಾನೋ ಏನೋ ಇದ್ದರೆ ಬೈತಾರೆ. ಯಾಕೆ ಬೈತಾರೆ ಹೇಳಿ? ಸೊ ದಟ್ ಡೇ ಕೌಂಟಾ? ಅವತ್ತೇ ಕೌಂಟು, ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ ಪ್ರತಿಯೊಬ್ಬನಿಗೂ. ನನಗೆ 50 ಆಗಿದೆ ಅಂದರೆ ನಂದು ಯಾವ ಹಳೆದು ಎಕ್ಸ್ಪೀರಿಯನ್ಸು ಕೌಂಟ್ ಆಗಲ್ಲ ಜನರು. ನಿಮ್ಮ ಅರ್ಥ ಹಳೆ ಬಾವುಟ ಆರಿಸ್ಕೊಂಡು ಓಡಾಡಬೇಡಿ, ಖಂಡಿತವಾಗೂ ಇವಾಗಿನ ಅಪ್ಡೇಟ್ ಆಗಿ ಇವತ್ತಿನ ಕೆಲಸ ಮಾಡಬೇಕು. ಇವತ್ತೇನು ಎಲ್ಲಿ ನೀವು ಜಾಂಡ ಉರ್ತೀರಿ, ಇವತ್ತು ತಾಕತ್ತಿದ್ರೆ ಊರಿ, ಇಲ್ಲ ಹಳೇದನ್ನು ಊರಿದ್ದೆ ಅಂದರೆ ಏನು ವರ್ಕೌಟ್ ಆಗಲ್ಲ. ಈಗ ನಾನು ಹಳೇದು ಹೇಳ್ಕೊಂಡು ಓಡಾಡಿದ್ರೆ ಯಾರು ಹೌದಾ ಗೊತ್ತಿಲ್ಲಲ್ಲ ಸಿನಿಮಾ, ಹೌದಾ ನೀವು ಇಷ್ಟು ಮಾಡಿದ್ದೀರಾ ಅಂತಾರೆ. ಸೊ ಇದರ ಒಳ ಅರ್ಥ ಅಂದರೆ ಇಟ್ಸ್ ಮಾರಲ್ ಏನು ಅಂತಂದರೆ, ನಮ್ಮ ಹಳೆ ಹಿಸ್ಟ್ರಿಗಳು, ಹಳೆ ಕೆಲಸಗಳು, ಹಳೆ ಹೆಸರುಗಳು ನಮ್ಮ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ. ಅಂದರೆ ಅಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡ್ಬೋದು ಅಂತ ಬೇರೆಯವ್ರಿಗೆ ಹೆಲ್ಪ್ ಆಗಲ್ಲ. ಅದರಿಂದ ತುಂಬ ಜನ ಇಂಡಸ್ಟ್ರಿ ಬಂದು ಕೆಲಸ ಮಾಡಬೇಕು ಅಂದ್ಕೊಂಡ್ರವರು ಈಗ ನಿಮಗೊಂದು ಬಿಟರ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ ನಮಗೆ, ಅಂದರೆ ಹಿಂಗೆ ತುಳಿದು ಬಿಡ್ತಾರೆ, ಬೆಳೆಯಕ್ಕೆ ಬಿಡಲ್ಲ ನಮಗೆ ಅಂತ. ಅವರು ಯೋಚನೆ ಮಾಡ್ತಿರ್ತಾರೆ, ನಾವು ಅಟೆಂಪ್ಟ್ ಮಾಡ್ಬೋದಾ, ಕಷ್ಟ ಆಗ್ಬಿಡ್ಬೋದಾ? ಇವಾಗ ಇಂಡಸ್ಟ್ರಿ ಬದಲಾಗಿದೆಯಾ, ಹಂಗೆ ಇದೆಯಾ ಗಿರಿ ನಿಮ್ಮ ಪ್ರಕಾರ? ಇಂಡಸ್ಟ್ರಿ ಆನೆಸ್ಟಾಗಿ ಹೇಳಬೇಕಂದ್ರೆ ತುಂಬ ಬದಲಾಗಿದೆ. ಯಾಕಂದರೆ ಐ ಸ್ಟಾರ್ಟೆಡ್ ವಿತ್ ಅ ನೆಗೆಟಿವ್ ಕರಿಯರ್. ನೆಗೆಟಿವ್ ಅಂದರೆ ಆ ನೆಗೆಟಿವ್ ಪಾಸಿಟಿವ್ ಅಲ್ಲ, ಫಿಲ್ಮ್ ಕರಿಯರ್, ಸೆಲ್ಯುಲಾಯ್ಡ್, ಸಿನಿಮಾ ಅಂದರೆ ಮ್ಯೂಸಿಕ್ ಈ ಕಡೆ ಇಡ್ತೀನಿ. ಈಗ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಬೇಕು ಅಂತಂದರೆ ಆಗ ಒಂದು ಕಾಲದಲ್ಲಿ ಒಂದು ಶ್ರದ್ಧೆ ಇತ್ತು. ಈಗ ಒಂದು ಕ್ಯಾನ್ 400 ಫೀಟ್ ಬರ್ತಿತ್ತು. 400 ಫೀಟ್ ನೀವು ರನ್ ಮಾಡಬೇಕು, ಯಾವುದೋ ಕ್ಯಾಮ್ರಾದ ಮೇಲೆ ಇರಲಿ, ಅದು ಹ್ಯಾರಿ ಇರಲಿ ಅಥವಾ ಮಿಚ್ಚಲ್ ಕ್ಯಾಮ್ರಾ ಇರಲಿ, ಎನಿಥಿಂಗ್. ನನ್ನ ಜನ್ರೇಷನ್ಗಿಂತ ಹಿಂದಿನವ್ರದ್ದು ಇನ್ನೂ ಅಧ್ವಾನ ಸ್ಟೇಜು. ಅಲ್ಲಿ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್ ಎಲ್ಲ ಇರ್ತಿತ್ತು. ಮಿಚ್ಚಲ್ ಕ್ಯಾಮ್ರಾಗಳು ನೀವು ಶೂಟ್ ಮಾಡುವಾಗ ಏನು ಲೆನ್ಸಲ್ಲಿ ನೋಡ್ತಿರೋ ಅದು ಶೂಟ್ ಆಗಲ್ಲ. ಅದ್ರ ಕೆಳಗಡೆ ಒಂದು ಸ್ವಲ್ಪ ಕೆಳಗಡೆ ಇನ್ನೊಂದು ಲೆನ್ಸ್ ಇರ್ತಿತ್ತು, ಅದರಿಂದ ಶೂಟ್ ಆಗ್ತಿತ್ತು. ನೀವು ಹೆಡ್ರೂಮ್ ಜಾಸ್ತಿ ಇಟ್ಕೊಂಡು ಶೂಟ್ ಮಾಡಬೇಕು. ಹಂಗೆ ನೀವು ಹೆಡ್ರೂಮ್ ಇಟ್ಟಿಲ್ಲ ಅಂದರೆ ತಲೆ ಕಟ್ಟು. ಯಾಕಂದರೆ ಕೆಳಗೆ ಟ್ವಿನ್ ಲೆನ್ಸ್ ರಿಫ್ಲೆಕ್ಸ್, ಬಿಕಾಸ್ SLR ಇಸ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್, ಟ್ವಿನ್ TLRs ಮಿಚ್ಚಲ್ ಕ್ಯಾಮ್ರಾದಲ್ಲಿತ್ತು. ನಂದು ಅಟ್ಲೀಸ್ಟ್ ಅಷ್ಟು ಅಧ್ವಾನ ಇರಲಿಲ್ಲ. ಆದರೂ ನಾವು ಏನು ನೋಡ್ತೀವಿ ಶೂಟ್ ಮಾಡ್ತಿದ್ವಿ. ಮಾನಿಟ್ರು ಇರಲಿಲ್ಲ. ನಾನು ವೆನ್ ಐ ಸ್ಟಾರ್ಟೆಡ್ ವಿತ್ ಹ್ಯಾರಿ 3 ನನಗೆ ಮಾನಿಟ್ರ್ ಬಂದಿರಲಿಲ್ಲ. ನಾನು ಬರೀ ಇದು ವ್ಯೂ ಫೈಂಡರ್ ನೋಡಬೇಕು. ಅದು ಶಟ್ರು ಏನು ಅಂತಂದ್ರೆ ಹಿಂಗೆ ಓಡ್ತಾ ಇರುತ್ತೆ, ರನ್ನಿಂಗ್ ಶಟ್ರು, ರೋಲಿಂಗ್ ಶಟರ್ಸು. ನಿಮ್ಗೆ ಏನು ಆರ್ಟಿಸ್ಟ್ ಏನು ಕಾಣ್ತಾರೆ, ಈಗ ನಿಮ್ಮ ಕಣ್ಣಿಗೆ ಹಿಂಗೆ ಒಂದು ಪೇಪರ್, ನ್ಯೂಸ್ ಪೇಪರ್ ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಆ ಥರ ಹಂಗೆ ಓಡುತ್ತೆ ಅಲ್ವಾ ಮಿರರಲ್ಲಿ. ಅಲ್ಲಿ ಜಡ್ಜ್ಮೆಂಟ್ ನೋಡ್ಬೇಕು ನೀವು. ಅದ್ರ ಮಧ್ಯದಲ್ಲಿ ನೀವು ಅವ್ರದ್ದು ಲೈಟಿಂಗು ನೋಡಬೇಕು, ಫ್ರೇಮು ನೋಡಬೇಕು, ಫೋಕಸ್ಸು ನೋಡಬೇಕು. ಆಗ ಒಂದು ಶ್ರದ್ಧೆ ಇರ್ತಿತ್ತು ಹರೀಶ್. ಏನಂತಂದರೆ ಕಷ್ಟ. ಈಗ ಯಾರೋ ಈಗ ರಾಜ್ಕುಮಾರ್ ಅವ್ರನ್ನ ಶೂಟ್ ಮಾಡ್ತಾ ಇದ್ದೀವಿ, ಕಷ್ಟಪಟ್ಟು ಬಂದಿರೋ ದೊಡ್ಡವರು, ಅಣ್ಣವರು. ಕ್ಯಾಮ್ರಾಮ್ಯಾನ್ಗೆ ಇಲ್ಲಿ ಫುಲ್ಲು ಮೀಟರ್ ಆಫ್ ಆಗಿಬಿಟ್ಟಿರುತ್ತೆ, ಬೆಂಗಳೂರು ಭಾಷೆಯಲ್ಲಿ ಹೇಳಬೇಕು ಅಂತ. ಯಾಕೆ ಅಂದರೆ ನೀವು ಶೂಟ್ ಮಾಡಿದ್ದು ಎಕ್ಸ್ಪೋಜರ್ ವೈಸು ಅಂಡರ್ ಇದೆಯಾ, ಓವರ್ ಇದೆಯಾ, ಫೋಕಸ್ ಇದೆಯಾ, ಏನು ಗೊತ್ತಾಗಲ್ಲ ಎಲ್ಲ. ಅದು ಕೆಲವು ಸಲ ಏನಾಗುತ್ತೆ, ಎಲ್ಲೋ ದೂರದಲ್ಲಿ ಶೂಟ್ ಮಾಡ್ತಿರ್ತೀವಿ, ಅಲ್ಲಿಂದ ಬೆಂಗಳೂರಿಗೆ ಬಂದು ಪ್ರೋಸೆಸ್ ಆಗೋದಕ್ಕೆ ಇನ್ನೂ 1 ತಿಂಗಳಿರುತ್ತೆ. ಕರೆಕ್ಟ್.
ಆ ಒಂದು ತಿಂಗಳು ಅವನ ನರಕ ಯಾತನೆ ಪಟ್ಟಿರ್ತಾನೆ ಕ್ಯಾಮ್ರಾಮ್ಯಾನು. ಯಾಕಂದರೆ ಡೈರೆಕ್ಟ್ರು ಟೆನ್ಷನ್ ಇರಲ್ಲ, ಯಾರಿಗೂ ಟೆನ್ಷನ್ ಇಲ್ಲ, ಆ್ಯಕ್ಟ್ರಿಗೂ ಟೆನ್ಷನ್ ಇಲ್ಲ. ಟೆನ್ಷನ್ ಬರೋದು ಕ್ಯಾಮ್ರಾಮ್ಯಾನಿಗೆ ಮಾತ್ರ. ಯಾಕೆ ಹೇಳಿ, ಅವನು ಏನೇ ನೀವು 1 ಕೋಟಿ ಖರ್ಚು ಮಾಡಿ ಒಂದು ದಿನಕ್ಕೆ 10 ಕೋಟಿ ಖರ್ಚು ಮಾಡಿ 10 ಕಾರ್ ಬ್ಲಾಸ್ಟ್ ಮಾಡಿ ಶೂಟ್ ಮಾಡೋನು ಕ್ಯಾಮ್ರಾಮ್ಯಾನ್. ಕರೆಕ್ಟ್. ಕ್ಯಾಮ್ರಾಮ್ಯಾನ್ ಅವನೇ ಜಡ್ಜು. ಹೌದು. ಪಕ್ಕದವ್ರ ಹತ್ರ ಮಾಡಿದ್ದ ಅಂತ ಕೇಳೋಕ್ಕಾಗಲ್ಲ. ಸೊ ಹೀಗಿರುವಾಗ ಎಷ್ಟು ಕಾನ್ಷಿಯಸ್ ಆಗಿರ್ಬೇಕು ನೀವು, ಎಷ್ಟು ಪೇಷನ್ಸ್ ಆಗಿರಬೇಕು, ಅದು ಈಗ ಎಲ್ಲಿದೆ? ಸೊ ಫಿಲ್ಮಿಂಗ್ ಈಸ್ ನಥಿಂಗ್ ಬಟ್ ಥ್ರೂ ಅ ಕ್ಯಾಮ್ರಾ. ವಾಟ್ ಎವರ್ ನೀವು ಏನೇ ಫ್ರೇಮಲ್ಲಿ ಮಾಡಿದ್ರು ಇಟ್ ಈಸ್ ಥ್ರೂ ಅ ಕ್ಯಾಮ್ರಾ, ಕಣ್ಣೆ. ಇವಾಗ ಈಸಿ ಆಗಿದೆ ಅಲ್ವಾ ಹರೀಶ್? ಮಾನಿಟರ್ ಇರುತ್ತೆ, ರೀಟೇಕ್ ಮಾಡ್ತಾರೆ, 100 ಸಲ ಟೇಕ್ ಮಾಡ್ತಾರೆ, ಒಂದೇ ಶಾರ್ಟ್ನ 360 ಡಿಗ್ರಿ ಆ್ಯಂಗಲಲ್ಲಿ ತೊಗೋತಾರೆ, ಯಾವುದೋ ಒಂದು ಚೆನ್ನಾಗಿ ಬರ್ಬೋದು ಅಂತ. ಅಲ್ಲೇ ಎಡಿಟ್ ಮಾಡ್ತಾರೆ, ಅಲ್ಲೇ ತೋರಿಸ್ತಾರೆ. ಸೊ ನಿಮ್ಗೆ ಲೆಂತು ಗೊತ್ತಾಯಿತು. ಕರೆಕ್ಟ್. ಸೊ ಆ ಶ್ರದ್ಧೆ ಇಲ್ಲಲ್ಲ. ಶ್ರದ್ಧೆ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಇಂಡಸ್ಟ್ರಿ ಚೇಂಜ್ ಆಗೇ ಆಗುತ್ತಲ್ವ. ಹೊಸಬ್ರು ಬರ್ಬೋದಾ? ಒಂದು ಆಶಾಭಾವನೆ ಇಟ್ಕೊಂಡ್ ಬರ್ಬೋದಾ? ವರ್ಕ್ ಆಗುತ್ತಾ? ಟ್ಯಾಲೆಂಟ್ಗೆ ಅವಕಾಶ ಸಿಗುತ್ತಾ? ಇಲ್ಲ. ಟ್ಯಾಲೆಂಟಿಗೆ ಈಗ ಸ್ವಲ್ಪ ಕಷ್ಟ ಇದೆ. ಅಂದರೆ ಪ್ರಸ್ತುತ ಸ್ಥಿತಿ ಇದು. ಅಂದರೆ ಇದು ನಾನು ಇಂಡಸ್ಟ್ರಿನ ಭಯಕ್ಕೆ ಹೋಗಲ್ಲ. ಟೆಕ್ನಾಲಜಿ ಇಸ್ ಲೈಕ್ ದಟ್. ಬಿಕಾಸ್ 2.5 ಗಂಟೆ 3 ಗಂಟೆ ಪಿಕ್ಚರ್ ನೋಡ್ತಿದ್ದ ಕಾಲದಲ್ಲಿ ಕೆಲವು ಬಿಟ್ಬಿಡಿ. ಈಗ ಮೊನ್ನೆ ದುರಂಧರ್ 4 ಗಂಟೆ ಪೀಪಲ್ ಆರ್ ವಾಚಿಂಗ್ ಇಟ್, ಅದು ಬಿಟ್ಬಿಡಿ. ಕೆಲವು ಒಂದು 5 ಪಿಕ್ಚರ್ ಬಿಟ್ಬಿಡಿ. ಒಂದು ಮೊಹಬ್ಬತ್ತೇನ್ ಬಿಟ್ಬಿಡೋಣ, ಒಂದು ಲಗಾನ್ ಬಿಟ್ಬಿಡೋಣ. ಸೊ 2.5 ಗಂಟೆ ಪಿಕ್ಚರ್ ನೋಡ್ತಿದ್ದವರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಕರೆಕ್ಟ್. ಇವಾಗ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅದು 30 ಸೆಕೆಂಡ್ಸಿಗೆ ಬಂದಿದೆ. ಇವಾಗ ಮೈಕ್ರೋ ಸೀರೀಸ್ ಬಂದಿದೆ. ರೀಲ್ಸ್ ಬಿಟ್ಬಿಡಿ, ಎಕ್ಸಾಕ್ಟ್ಲಿ ಮೈಕ್ರೋ ಸೀರೀಸ್ ವಿತ್ ದ ಸ್ಟೋರಿ ಕಾಂಟೆಂಟ್. ಹೌದು. 1 ನಿಮಿಷದ್ದು ಸೀರೀಸು ಆಗಿರ್ಬೋದು, ಎಲ್ಲ ವರ್ಟಿಕಲ್ ಆಗಿದೆ ಈಗ. ಕರೆಕ್ಟ್. ಇಟ್ ಈಸ್ ಅ ಟೋಟಲ್ ಡಿಫ್ರೆಂಟ್ ಫಾರ್ಮ್ಯಾಟ್ ಆಲ್ ಟುಗೆದರ್ ಟು ಶೂಟ್. ಬಿಕಾಸ್ ನೀವು ಕ್ಲೋಸ್ ಅಪ್ ಶೂಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಸೀಲಿಂಗ್ ಬರ್ತಾ ಇರುತ್ತೆ, ಇಲ್ಲಿ ನೆಲದಿಂದ ಹಿಡಿದು ಇಲ್ಲಿ ನನ್ನ ಕ್ಯಾಮ್ರಾದವರೆಗೂ ಬರ್ತಾ ಇರುತ್ತೆ. ಕರೆಕ್ಟ್, ಅಗ್ರಿ. ಸೊ ಇಟ್ ಇಸ್ ಕಾಂಪೋಸಿಷನ್ನೇ ಚೇಂಜ್ ಆಗಿದೆ. ಆ್ಯಂಡ್ ಪೀಪಲ್ ಪೇಷನ್ಸ್ ಇಸ್ ಗಾನ್. 30 ಸೆಕೆಂಡ್ 1 ಮಿನಿಟ್ ಆಗಿದೆ. ಹೌದೌದು. ನೀವು ಇಫ್ ಯು ಗಿವ್ ಅ ಗುಡ್ ಕಂಟೆಂಟ್ ಇನ್ 30 ಸೆಕೆಂಡ್, ಓಕೆ ನೀವು ಹೇಳಿದೆ ರೀಲ್ ಇಟ್ಕೊಳ್ಳಿ, ಹಿಂಗೆ ನೋಡ್ತಾರೆ, ಸ್ವಲ್ಪ ಹೊತ್ತು ನೋಡ್ತಾರೆ, ಮಜಾ ಬಂದರೆ ಓಕೆ, ಇಲ್ಲ ಸ್ವೈಪ್ ಮಾಡ್ತಾರೆ. ಸೊ ಪೇಷನ್ಸ್ ಇಸ್ ಟೋಟ್ಲಿ ಗಾನ್. ಪಾಯಿಂಟ್. ಆ್ಯಂಡ್ ಮೆಮೊರಿ ಈಸ್ ಗಾನ್. ಯಾರಿಗೂ ನೆನಪು ಶಕ್ತಿಯಲ್ಲಿ ಇಲ್ಲ. ಸೊ ಹಾಗಾಗಿ ಈಗ ಹೊಸಬರಿಗೆ ಇಂಡಸ್ಟ್ರಿಗೆ ಬರ್ತೀರಾ ಅಂತಂದರೆ ಅವರಿಗೆ ಯಾವ ಲೆವೆಲಿನ ಪ್ರಾಕ್ಟೀಸ್ ಇರಬೇಕು. ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಫಿಲ್ಮ್ಸು ತುಂಬ ಕಮ್ಮಿ ಆಗಿದೆ. ಇವಾಗ ನೋಡಿ, ಮುಂಬೈ ಇಂಡಸ್ಟ್ರಿ ಇಸ್ ಟೋಟಲಿ ಡೆಡ್. ತೆಲುಗು ಆಲ್ಮೋಸ್ಟ್ ಏನು ಬರ್ತಾ ಇಲ್ಲ, ದೊಡ್ಡದೇನೂ ಬರ್ತಿಲ್ಲ ಅಲ್ಲಿ. ತಮಿಳ್ ಇಸ್ ಕ್ವೈಟ್ ಹ್ಯಾಪನಿಂಗ್, ಮಲಯಾಳಮ್ ಇಸ್ ಹ್ಯಾಪನಿಂಗ್, ಕನ್ನಡನೂ ಹಾಗೆ ಇದೆ. ಕಾಂಟೆಂಟ್ ಇಲ್ಲ, ಒಳ್ಳೆ ಕಥೆಗಳು ಬೇಕು, ಸ್ಪೇಸ್ ಇದೆ, ಮಾಡೋರಿದ್ದಾರೆ. ಸಿಂಪಲ್ ಆಗಿ ತಗೊಳ್ಳಿ, ನೀವು ಸಿನಿಮಾ ಬರ್ತಿಲ್ವೋ ಬಿಡ್ತಿಲ್ವೋ, 200 ಪಿಕ್ಚರ್ ಬರ್ತಾ ಇದೆಯಾ, 200 ಇಂಟು 1 ಕೋಟಿ ಇಡೀರಿ, 200 ಕೋಟಿ ಖರ್ಚಾಯ್ತಾ? ಅದರಲ್ಲಿ ಒಂದು ಸ್ವಲ್ಪ 20 ಕೋಟಿ 10 ಕೋಟಿ ಜಾಸ್ತಿದು ಫಿಲ್ಮು ಬರುತ್ತೆ. ಅರೌಂಡ್ 300 crores ಆನ್ ಪೇಪರ್ ದೇ ಸ್ಪೆಂಡಿಂಗ್. ಪ್ರೊಡ್ಯೂಸರ್ಸ್ ಆದ್ರೆ ಅದ್ರ 3 ಪಟ್ಟು ಆಗ್ತಿದೆ, ಬೇರೆ ವಿಚಾರ ಅಲ್ಲ. ಬಟ್ ಸ್ಟಿಲ್ ಆಸ್ ಅನ್ ಕಲೆಕ್ಟಿವ್ಲಿ ಇಫ್ ಯು ಟೇಕ್ ಇಟ್ ಆಲ್ಸೋ 300 crores ಅಂತ ಇಟ್ಕೊಳ್ಳಿ. ಸಿನಿಮಾ ಬರ್ತಾ ಇದೆ, ದೇರ್ ಈಸ್ ಅ ಸ್ಪೇಸ್, ದೇರ್ ಈಸ್ ಗುಡ್ ಪ್ರೊಡ್ಯೂಸರ್ಸ್. ಬಟ್ ಏನಾಗ್ತಿದೆ, ಒಳ್ಳೆ ಪ್ರೊಡ್ಯೂಸರ್ಸಿಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ, ಒಳ್ಳೆ ಡೈರೆಕ್ಟರ್ಗಳಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಿಲ್ಲ. ಅದಂಗೆ ಆಗ್ಬಿಟ್ಟಿದೆ. ಇದು ಸ್ವಲ್ಪ ಮೆಸ್ಟಪ್ ಸಿಚುವೇಶನಲ್ಲಿದೆ ಇವಾಗ. ಯಾಕಂದರೆ ನಾನು ಒಬ್ಬ ಸಿನಿಮಾಟೋಗ್ರಫರು, ನನಗೂ ಕೆಲಸ ಬೇಕು ಅಂತಂದರೆ ಪ್ರಾಜೆಕ್ಟ್ಗಳೇ ಕಮ್ಮಿ ಆದಾಗ ನನಗೆಲ್ಲಿ ಸಿಗುತ್ತೆ ಅಲ್ವಾ? ಸೊ ಈಗ ಬೇರೆಯವ್ರಿಗೆ ಯಂಗ್ಸ್ಟರ್ಸಿಗೆ ನಾನು ಹೇಳ್ಬೋದು, ಬಟ್ ನನ್ನ ಸ್ಥಿತಿನೂ ಅಲ್ಲೇ ಇದೆ. ಹೌ ಅಬೌಟ್ TVC, ಟೆಲಿವಿಷನ್ ಕಮರ್ಷಿಯಲ್ಸ್? ಟೆಲಿವಿಷನ್ ಕಮರ್ಷಿಯಲ್ಸು ಕರ್ನಾಟಕಕ್ಕೆ ಸ್ವಲ್ಪ ಕಮ್ಮಿನೇ. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಸ್ ತುಂಬ ಕಮ್ಮಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಈಸ್ ವೆರಿ ಲೆಸ್. ಇಲ್ಲಿ ನಡೀತಿಲ್ಲ. ಈಗ ನೀವು ನೋಯ್ಡಾ ತೊಗೋಬೋದು, ಡೆಲ್ಲಿ ಈಸ್ ಹ್ಯಾಪನಿಂಗ್. ಕರೆಕ್ಟ್. ಅಡ್ವರ್ಟೈಸಿಂಗ್. ಮುಂಬೈ, ಬಿಕಾಸ್ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಆಸ್ ವೆಲ್ ಆಸ್ ಅಡ್ವರ್ಟೈಸಿಂಗ್ ಇಂಡಸ್ಟ್ರಿ ದೇ ಆರ್ ಕೊಲಾಬರೇಟೆಡ್ ವೆರಿ ನೈಸ್ಲಿ. ಆ್ಯಂಡ್ ಲಾಡ್ ಆಫ್ ಇಂಡಿಯಾಸ್ ಮೇಜರ್ ಥಿಂಗ್ಸ್ ಹ್ಯಾಪನ್ಸ್ ಅಟ್ ಮುಂಬೈ ಆ್ಯಂಡ್ ಅಗೇನ್ ಇನ್ ಡೆಲ್ಲಿ. ಬಟ್ ಬೆಂಗಳೂರಲ್ಲಿ ಕಮರ್ಷಿಯಲ್ ಹಬ್ ಅದು, ಬಿಗ್ ಟೈಮ್. ಇಲ್ಲಿ TVCs ತುಂಬ ಕಮ್ಮಿ, TV ಕಮರ್ಷಿಯಲ್ಸ್ ತುಂಬ ಕಮ್ಮಿ. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಎ ನೆಟ್ವರ್ಕ್, ಹಾಗಾಗಿ ಅದೆಲ್ಲ ಸರ್ವೇ ಆಗ್ತಾ ಇದೆ. ಆದರೂ ಎಲ್ಲಿ ವರ್ಷದಲ್ಲಿ ಒಂದು 5 TVC 6 TVC ಮಾಡ್ತೀನಿ. ಅದೇ ಮುಂಬೈಯಲ್ಲಿ ಬಿಗ್ TVC ಹಬ್ ಇಸ್ ಮುಂಬೈ ಆಸ್ ವೆಲ್ ಆಸ್ ಕೇರಳ. ಕೇರಳ ಇಸ್ ಹ್ಯಾಪನಿಂಗ್ ಸೂಪರ್. ಯಾಕಂದರೆ ನೋಡಿಬೇಕು ನೀವು, ಜಸ್ಟ್ ಗೋ ಟು ಸೋಷಿಯಲ್ ಮೀಡಿಯಾಸ್, ಸರ್ಚ್ ಫಾರ್ ಆಡ್ ಫಿಲ್ಮ್ಸ್ ಇನ್ ಕೇರಳ. ಕೊಬ್ಬರಿ ಎಣ್ಣೆ ಇರಲಿ, ಸಾರಿ ಇರಲಿ, ಈ ಥರದ್ದು ಸಾಕಷ್ಟು ಪ್ರಾಡಕ್ಟ್ಗಳಿಗೆ ಅವರು TV ಕಮರ್ಷಿಯಲ್ಸ್ ಮಾಡ್ತಾರಲ್ಲಿ. ಇಲ್ಲಿ ನಡೀತಿಲ್ಲ. ಇಲ್ಲಿ ಪ್ರಾಡಕ್ಟ್ಸ್ ಅಷ್ಟಿಲ್ಲ ಹೊರಗಡೆ. ಅಂದರೆ ಏನಾಗುತ್ತೆ, ಮಾರ್ಕೆಟು ನೋಡಬೇಕು. ಇದು IT BT ಸಿಟಿ, ಇದು ಇಲ್ಲಿ ಸಾಫ್ಟ್ವೇರು ಅಂಥದ್ದು ಜಾಸ್ತಿ ನಡೆಯುತ್ತೆ.
ಸೊ ಈಗ ಸಿನಿಮಾ ತಂಡ ಆಗಿದೆ. ಅಡ್ವರ್ಟೈಸಿಂಗ್ ಮೊದಲಿಂದನೇ ಕಮ್ಮಿನೇ. ಇಲ್ಲಿ ಏನಾಗುತ್ತೆ, ಇಲ್ಲಿ ಬೆಸ್ಟ್ ಹೀರೋಯಿನ್ಸೋ ಅಥವಾ ಬೆಸ್ಟ್ ಮಾಡೆಲ್ಸ್ ಎಲ್ಲ ಮುಂಬೈ, ಇದರ್ ಚೆನ್ನೈ, ದೇ ಟ್ರಾವೆಲ್. ಈಗ ಕಲಿತು ಒಂದು ಕೆಲಸ ಮಾಡಿ ಸರ್ವೈವ್ ಆಗ್ಬೋದು ಅಂತ ಯೋಚನೆ ಮಾಡ್ತಿರೋರಿಗೆ ನಿಮ್ಮ ಸಜೆಷನ್ ಏನು? ಯಾವ ಫೀಲ್ಡ್ ಬರ್ಬೇಕಂಗಾರೆ? ಫೀಲ್ಡ್ ಬಗ್ಗೆ ನಾನು ಹೇಳಕ್ಕೆ ಬರಲ್ಲ. ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಕಲಿಲೇಬೇಕು. ಓಕೆ. ಈಗ ಅದು ಮ್ಯೂಸಿಕ್ ಆಗಲಿ ಎನಿಥಿಂಗ್, ದೇ ಹ್ಯಾವ್ ಟು ಯೋಚನೆ ಮಾಡ್ತಾರೆ ಲಾಂಗ್ ಟರ್ಮ್ ವರ್ಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ. ಅಲ್ಲ, 20 ವರ್ಷಕ್ಕಾಗುವಾಗ 22 ವರ್ಷಕ್ಕೆ ಅವರು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನನ್ನಲ್ಲಿ ಏನು ಕೆಪಬಿಲಿಟಿ ಇದೆ, ನಾನು ವಾಟ್ ಐ ಕ್ಯಾನ್ ಡೂ, ವೆದರ್ ಸಾಫ್ಟ್ವೇರ್ ಆರ್ ಹಾರ್ಡ್ವೇರ್ ಆರ್ ಅದರ್ ಇಂಡಸ್ಟ್ರೀಸ್ ಆರ್ ಮ್ಯೂಸಿಕ್ ಆರ್ ಫಿಲ್ಮ್ ಇಂಡಸ್ಟ್ರೀಸ್. ಅರ್ಥ ಮಾಡಿಕೊಂಡ್ರೆ, ಅವರ ನಸೀಬಲ್ಲಿ ಬರೆದಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಯಾವ ಇಂಡಸ್ಟ್ರಿ ಆದರೂ ಮಾಡ್ಬೋದು. ಈಗ ನೋಡಿ, ದುಡ್ಡಿಲ್ಲ ಅಂತಾರೆ. ಬಜ್ಜಿ ಅಂಗಡಿ ಹಾಕಿದವನು ಅವ್ನು ವಾಸ್ತು ಸರಿ ಇದ್ದು ಅವ್ನು ಇಂಡಸ್ಟ್ರಿಯಲ್ಲಿ ಅವನೇ ದುಡ್ಡು ಮಾಡ್ತಾ ಇರ್ತಾನೆ ವಿತೌಟ್ GST. ಕರೆಕ್ಟ್. ಸೊ ಹಾಗಾಗಿ ಯಾವ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಆ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ತೀನಿ ಅಂತ ಬರುವಂಥವ್ರು ಬೇಕು, ಹೊಸ ಕಾಂಟೆಂಟ್ ತರಬೇಕು. ಈಗ ನಾನು ಸಿನಿಮಾ ಇಂಡಸ್ಟ್ರಿ, ಈಗ ನೀವು ಕೇಳಿದ ಕ್ವಶನ್ಗೆ ಹೇಳಬೇಕು ಅಂತ, ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಕತೆ ತನ್ನಿ, ನಿಮ್ಮದೇ ಒಂದು ಟೀಮ್ ಡೆವಲಪ್ ಮಾಡ್ಕೊಳ್ಳಿ, ಕಲ್ತವ್ರು ಬನ್ನಿ. ಸುಮ್ಮನೆ ಇಮ್ಮಿಡಿಯೇಟ್ ಬಂದ್ಬಿಡ್ಬೇಡಿ ಇಂಡಸ್ಟ್ರಿಗೆ, ಇಲ್ಲೇನೋ ನಡೆದು ಬಿಡುತ್ತೆ. ಇದು ನಡೆಯಲ್ಲ. ಕಷ್ಟಪಡದೆ ಎಲ್ಲಿ ನಡೆಯುತ್ತೆ? ಈಗ ಅಂಗಡಿ ಹಾಕಿದ ಕೂಡಲೇ ಬಿಸ್ನೆಸ್ ಬಂದ್ಬಿಡುತ್ತೆ, ಹೋಟೆಲ್ ಹಾಕಿದ ಕೂಡಲೇ ದುಡ್ಡು ಬರುತ್ತೆ ಅಂತಂದ್ರೆ ಆಗಲ್ಲ. ನೀವು ಅದಕ್ಕೆ ಬೇರೆ ಏನೇನೇನೇನೇನೋ ಸ್ಟ್ರಾಟಜಿ ಖರ್ಚು ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಯು ನೀಡ್ ಟು ವರ್ಕ್ ಲಾಡ್ ಆನ್ ದ ಇಂಡಸ್ಟ್ರಿ ಟು ಗೆಟ್ ದ ಬಿಸ್ನೆಸ್. ಸೊ ಸಿನಿಮಾನೂ ಹಾಗೇನೆ. ಕಷ್ಟಪಡಿ, ನಿಮ್ಮದೇ ಆದಂಥ ಒಂದು ತಂಡ ಕಟ್ಕೊಳ್ಳಿ, ಕಲ್ತವ್ರೆ ಬನ್ನಿ, ನೂರ್ತವ್ರು ಬನ್ನಿ, ಕಷ್ಟಪಡಿ, ಕಾಂಟೆಂಟ್ಸ್ ಮಾಡಿ, ಏನೋ ಒಂದು ಶಾರ್ಟ್ 30 ಸೆಕೆಂಡ್ಸು ಅಥವಾ 1 ನಿಮಿಷದ್ದು ಮಾಡಿ, ಏನೋ ಮಾಡಿ ಒಂದು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡಿ. ಇಫ್ ಇಟ್ ಇಸ್ ಗುಡ್, ರಿಯಲಿ ಪೀಪಲ್ ವಿಲ್ ಅಪ್ರಿಷಿಯೇಟ್. ಒಂದೊಂದೇ ಸ್ಟೆಪ್ ಹೋಗಬೇಕು. ಸಡನ್ನಾಗಿ ನಾನು ಬರ್ತೀನಿ ಕಲ್ತು ಕೂಡಲೇ ನಾನು ಸಿನಿಮಾ ಮಾಡಬೇಕು ಅಂದ್ರೆ ಆಗಲ್ಲ. ಈಗಾಗಲ್ಲ, ಕಷ್ಟ ಆಗುತ್ತೆ. ಬಟ್ರೆ ಕಲ್ತರೆ ಗಿಡ ಆದಮೇಲೆ, ಕಾಯಿ ಆದಮೇಲೆ ಹಣ್ಣು ಆಗೇ ಆಗುತ್ತೆ. ಸಿಂಪಲ್, ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್. ನೇಚರ್, ಇಟ್ ಇಸ್ ಅ ಸೈಕಲ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಏನಾದರೂ 10 ವರ್ಷದ ಹಿಂದೆ ನಿಮಗೆ ಗೋಲ್ ಇತ್ತ ಇದಾಗಬೇಕು ಅಂತ, ಈ 10 ವರ್ಷದ ಅದಾಗಿದೆಯಾ? ಅಥವಾ ನೆಕ್ಸ್ಟ್ ಶಾರ್ಟ್ ಕಮಿಂಗ್ಸ್ ಅಥವಾ ಲಾಂಗ್ ಕಮಿಂಗ್ಸಲ್ಲಿ ವಾಟ್ ಯು ಇನ್ ಯುವರ್ ಮೈಂಡ್ ಏನಿದೆ ತಲೆಯಲ್ಲಿ, ಇದು ಮಾಡಬೇಕು? ನನ್ನ ಪ್ಲ್ಯಾನಿಂಗ್ ವಾಸ್ ರಿಯಲಿ ಗುಡ್ ಇನ್ ಫ್ಯಾಕ್ಟ್, ಬಿಕಾಸ್ ನನಗೆ ಒಂದು ಸೂಕ್ಷ್ಮತೆ ಇತ್ತು. ಇಂಡಸ್ಟ್ರಿಯಲ್ಲಿ ಏನೇನಾಗುತ್ತೆ, ಏನೇನು ನಡೆಯಲ್ಲ, ಏನೇನು ಆಗಬಹುದು, ನಂದು, ಬೇರೆಯವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಹಾಗಾಗಿ ನೋಡಿ, ಒಂದು 10-12 ವರ್ಷ ನಾನು ಸಕ್ರಿಯವಾಗಿ ಮ್ಯೂಸಿಕ್, ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದೆ. ಗೊತ್ತಾಯಿತು ಇದು ಸ್ಲೋ ಆಗುತ್ತೆ ಅಂತ. ಅದಕ್ಕೆ ತಕ್ಕಂತೆ ಕಲ್ತ್ಕೊಂಡು ಹೋದೆ. ಇನ್ನೊಂದು 10 ವರ್ಷ ಇದು ಮಾಡೋಣ. ಇವಾಗ ಕಲರ್ ಗ್ರೇಡಿಂಗ್ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ಗೊತ್ತು ನನಗೆ, ಯಾರೋ ಕೆಲಸ ಮಾಡಿದವನಿಗೆ ಡಿಜಿಟಲ್ ಅಂತ ಅಂದಮೇಲೆ ಒಂದು ಗ್ರೇಡಿಂಗ್ ಮಾಡಬೇಕು ಅಂತ. ಅದು ಸ್ವಲ್ಪ ಕ್ಷೇತ್ರದಲ್ಲಿ ಜನರು ಕಮ್ಮಿ ಇದೆ, ಅದು ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಅದು ಮಾಡ್ತೀನಿ. ಇನ್ನೊಂದು ಕಡಿಮೆ ಇದೆ. 5 ವರ್ಷ ಅದು ಮಾಡ್ತೀನಿ. ಇನ್ನೊಂದೇನು ಹುಡ್ಕೊಳ್ತೀನಿ ನಾನು. ನನಗೆ ಯಾವತ್ತೂ ಬರಲ್ಲ. ಅಂದರೆ ನಾನು ಫಸ್ಟ್ ಗೋಲ್ ಏನೇನಿದೆ ಅದೆಲ್ಲ ಅಚೀವ್ ಮಾಡಿದ್ದೀನಿ ನಾನು. ಹೌದಾ? ರೈಟ್. ಅಚೀವ್ಡ್ ಅಂದರೆ ಏನು ಟಾಪ್ ಕ್ಲಾಸ್ ಅಂತ ಹೇಳಕ್ಕೆ ಹೋಗಲ್ಲ. ನಮಗೊಂದು ಖುಷಿ ಇರುತ್ತಲ್ವ. ಈಗ ನೋಡಿ, ಮ್ಯೂಸಿಕ್ ಮಾಡಿದೆ, ಮ್ಯೂಸಿಕ್ ನಂದೊಂದು ಜನ ಕೇಳಬೇಕು, ಇಷ್ಟಪಡಬೇಕು, ಅದಕ್ಕೊಂದು ಏನೋ ಅವಾರ್ಡ್ ಬರಬೇಕು. ಈಗಲೂ ಮಾಡ್ತಾನೆ ಇದ್ದಾರೆ ಅವರು. ಅದು ಭಾವಗೀತೆಯಿಂದ ಹಿಡಿದು ಸಿನಿಮಾ ತನಕ ಮಾಡ್ತಾನೇ ಇರ್ತಾರೆ ಅವರು. ಅವಾರ್ಡ್ ಬರಬೇಕು ಅಂತ ಒಂದು ಆಸೆ ಇತ್ತು. ಎಸ್, ಅವಾರ್ಡ್ ಬಂತು. ಸಿನಿಮಾಟೋಗ್ರಫಿ ಸಿನಿಮಾಕ್ಕೆ ಮಾಡಬೇಕು ಅಂತಿತ್ತು, ಅದು ಮಾಡಿದೆ. ಎಡಿಟ್ ಮಾಡಬೇಕು ಅಂತಿತ್ತು, ಅದು ಮಾಡಿದೆ. ಈಗ ಚಿಕ್ಕ ಕ್ಯಾಮ್ರಾದಲ್ಲಿ ಈಗ Arri 3 ಶೂಟ್ ಮಾಡಿದ್ದೆ, ನೆಗೆಟಿವ್ ಕ್ಯಾಮ್ರಾ. ನನಗೆ ಒಂದು ದೊಡ್ಡ ಕ್ಯಾಮ್ರಾದಲ್ಲಿ ಮಾಡಬೇಕು ಅಂತಿತ್ತು. ಇವಾಗೆಲ್ಲ ವೆನಿಸ್ 2 ದೊಡ್ಡ ಕ್ಯಾಮ್ರಾ. ಮೈಂಡ್ ಸೆಟ್ಟು, ಮ್ಯಾನಿಫೆಸ್ಟೇಷನ್ನು ಇವತ್ತು ಅದರಲ್ಲಿ ಶೂಟ್ ಮಾಡಿದ್ದೀನಿ. ಅಂದುಕೊಂಡ್ರೆ ಮನಸ್ಸಲ್ಲಿ ಆಗತ್ತೆ, ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಬಟ್ ಟೈಮ್ ತೊಗೊಳುತ್ತೆ, ಆನೆಸ್ಟಿ ಇರಬೇಕು, ಚೀಟ್ ಮಾಡಬಾರ್ದು. ದೆರ್ ಆರ್ ಕೆಲವು USPs ಇದೆ ಅದಕ್ಕೆ. ಪೊಲೈಟ್ ಆಗಿರಿ, ಹಂಬಲ್ ಆಗಿರಿ, ಹೆಲ್ಪ್ ಮಾಡಿ ಜನಕ್ಕೆ, ಕೆಳಗೆ ಬಿದ್ದವ್ರಿಗೆ ಕೈ ಕೊಟ್ಟು ಎತ್ತೇಳಿ. ಮನಿ ಮ್ಯಾಟರ್. ಯಾವನೊಬ್ಬನು ಬಂದು ಕಷ್ಟಪಡ್ತಾನೆ ಅಂತಂದರೆ ಅವನಿಗೆ ಫಸ್ಟು ದುಡ್ಡು ಸಂದಾಯ ಮಾಡಬೇಕು. ಐ ಹ್ಯಾವ್ ಲರ್ನ್ ದಟ್. ಬಟ್ ನನಗೆ ನಾನೆಷ್ಟೋ ಕೆಲಸ ಮಾಡಿದಾಗ ಎಷ್ಟೊಕ್ಕೋ ದುಡ್ಡೇ ಬಂದಿಲ್ಲ. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ವೈ ಪೀಪಲ್ ಕಮ್ ಫಾರ್ ಅ ವರ್ಕ್. ಉದರ ನಿಮಿತ್ತಂ ಬಹುಕೃತ ವೇಷಂ, ಅದು ನಾನು ಮಾಡ್ತಾ ಇದ್ದೀನಿ. ಉದರ ನಿಮಿತ್ತಂಗಾಗಿ ಅವ್ನು ಕೆಲಸ ಮಾಡ್ತಾನಲ್ವ, ಅವನಿಗೆ ಹಣ ಸಂದಾಯ ಆಗಬೇಕು. ಅದೇ ಆಗ್ತಾಯಿಲ್ಲ. ಡೋಂಟ್ ಯು ಫೀಲ್ ಎಷ್ಟೋ ಸರಿ ತುಂಬ ಒಳ್ಳೆಯವರಾಗಿರೋದು ಕಷ್ಟ ಅಂತ, ಅದು ತಪ್ಪು ಅಂತ? ಈ ಥರದ್ದು ಥಾಟ್ಸ್ ಎಲ್ಲ ಪಾಸಿಂಗ್ ಕ್ಲೌಡ್ ಥರ ಬಂದು ಹೋಗುತ್ತೆ. ಬಿಕಾಸ್ ವಿ ಆರ್ ಆಬ್ವಿಯಸ್ಲಿ ಹ್ಯೂಮನ್. ಅದನ್ನೇ ಬೈಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಏನಿದೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಈಗ ನೋಡಿ, ನೀವು ಒಂದು ರೋಡಲ್ಲಿ ಹೋಗ್ತೀರಾ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಮೊದಲೇ GPS ಬಿಟ್ಬಿಡಿ. ನಿಮ್ಮ ತಲೆನೇ
ನಿಮ್ಮ ತಲೆಗೆ ಶಕ್ತಿ ಕೊಟ್ಟರೆ ಏನೋ ಯೋಚನೆ ಮಾಡಿದಿರೋ ಇಲ್ಲಿ ಒಂದು ಎಸ್ ಆರ್ ನಗರದಿಂದ ಚಿಕ್ಕ ರೋಡಲ್ಲಿ ಹೋದರೆ ಅಲ್ಲಿಂದ ಹೋಗಿ ಮುಂದಕ್ಕೆ ಬರ್ತೀರಾ ಅಂತ. ಸೊ ಯು ಶುಡ್ ಪ್ರೊಆಕ್ಟಿವ್ಲಿ ಥಾಟ್ ಯೋಚನೆ ಮಾಡಬೇಕು. ನಮಗೆ ನಾವೇ ಯೋಚನೆ ಮಾಡ್ಕೋಬೇಕು, ಈ ರೋಡಲ್ಲಿ ಹೋಗುವಾಗ ನನಗೆ ಏನೇನು ಆಲ್ಟರ್ನೇಟಿವ್ಸ್ ಇದೆ ಇದಕ್ಕೆ, ಹೌ ಐ ಕ್ಯಾನ್ ರೀಚ್ ದಟ್ ಡೆಸ್ಟಿನೇಷನ್, ನಮಗೆ ನಾವೇ ಮಾಡಬೇಕು. ನೋ GPS. ಸೊ ಇವಾಗಲೂ ಈ ಕ್ಷೇತ್ರ ಆಯ್ಕೆ ಮಾಡ್ಕೋಬಹುದು, ಇವಾಗಲೂ ಸರ್ವೈವ್ ಆಗ್ಬೋದು. ಖಂಡಿತವಾಗಿ ಆಗ್ಬೋದು, ಯಾಕೆ ಆಗೋಕ್ಕಾಗಲ್ಲ? ಅದು ಕನ್ನಡನೇ ಆಗಬೇಕು ಅಂತ ಏನೂ ಇಲ್ಲಲ್ಲ. ಕ್ಷೇತ್ರ ಅಂದ್ರೆ ನೀವು, ಹೌದು, ಕ್ಷೇತ್ರ ಕ್ಯಾನ್ ಬಿ ಎನಿವೇರ್, ಕ್ಯಾನ್ ಬಿ ಇನ್ ಹಾಲಿವುಡ್ ಆಲ್ಸೋ. ಕರೆಕ್ಟ್, ಅಗ್ರಿ. ಸಿ, ತುಂಬಾ ಜನ ಕನ್ನಡಿಗರು ಅಲ್ಲೂ ಇದ್ದಾರೆ. ಮ್ಯಾನಿಫೆಸ್ಟೇಷನ್. ಹೌದು, ಎಕ್ಸಾಕ್ಟ್. ಹಾರ್ಡ್ ವರ್ಕ್ ಎಲ್ಲಿ ಬೇಕಾದ್ರೆ ಆಗ್ಬೋದಲ್ವಾ? ಡು ಯು ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್? ಸಿ, ಐ ಬಿಲೀವ್ 100%, ಬಟ್ ನನ್ನಲ್ಲಿ ಸ್ವಲ್ಪ ನಡೆಯಲ್ಲ ಅದು ಕೆಲವು ಸಲ. ಯಾಕಂದರೆ ನಾನು ಸ್ವಲ್ಪ ಫಾಸ್ಟ್ ಇರೋ ಕಾರಣ ನೆಗೆಟಿವ್ ಆಗೋ ಯೋಚನೆ ಮಾಡ್ತೀನಿ, ಪಾಸಿಟಿವ್ ಮಾಡ್ತೀನಿ. ಇದು ಎರಡಕ್ಕಿಂತಲೂ ಹೆಚ್ಚಾಗಿ ನಾನು ತುಂಬ ಪ್ರಾಕ್ಟಿಕಲ್ ಯೋಚನೆ ಮಾಡ್ತೀನಿ. ಹಾಗಾಗಿ ಕೆಲವು ಸಲ ನನಗೆ ಮ್ಯಾನಿಫೆಸ್ಟೇಷನ್ ನಡೆಯಲ್ಲ, ಬಟ್ ನಾನು ಮಾಡೋ ಕೆಲಸಗಳಿಂದಾಗಿ, ಹಾರ್ಡ್ ವರ್ಕಿಂದಾಗಿ ಅದು ಸಿಗ್ತಾ ಇದೆ. ಸೊ ಮೇ ಬಿ ದಟ್ ಇಸ್ ಅ ಮ್ಯಾನಿಫೆಸ್ಟೇಷನ್. ಈಗಲೂ ಹಸಿವಿದೆಯಾ? ಹಸಿವ? ಅಯ್ಯೋ, ಸಿಕ್ಕಾಪಟ್ಟೆ ಹಸಿವು. ಖಂಡಿತವಾಗೂ. ಕ್ರಿಯಾಶೀಲತೆಯ ಹಸಿವು ಅದು ಬಹುಶಃ ನಾನು ಮೇಲೆ ಹೋಗುವಾಗನೇ ಅದು ಹೋಗೋದು ಅದ್ರ ಜೊತೆ. ಇಲ್ಲ, ಆರಾಮಾಗಿರಿ. ಹುಟ್ಟಿದವನು ಹೋಗಲೇಬೇಕು ಯಾವತ್ತೊಂದು ದಿನ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದ್ಯಾಟ್, ಬಟ್ ಸ್ಟಿಲ್ ಟು ಬಿ ಆನೆಸ್ಟ್, ನನಗೆ ಎಷ್ಟು ದಿನ ಶಕ್ತಿ ಇದೆಯೋ ಅಷ್ಟು ದಿನ ನಾನು ಕೆಲಸ ಮಾಡೇ ಮಾಡ್ತೀನಿ. ಗಿರಿಧರ್ ದಿವಾನ್ ಅವ್ರ ಪ್ರಕಾರ ಯಶಸ್ಸಿನ ಡೆಫಿನೇಷನ್ ಏನು? ಹಾರ್ಡ್ ವರ್ಕ್, ಬೀಯಿಂಗ್ ಹ್ಯೂಮನ್, ಹಂಬಲ್ನೆಸ್, ಬೇರೆಯವರಿಗೆ ಚೀಟ್ ಮಾಡದೇ ಇರೋದು, ಇದು ಯಶಸ್ಸು. ಯಾಕಂದರೆ ಮೇಲೆಯವನೊಬ್ಬನು ಇರ್ತಾನೆ, ನೀವು ಯಾರಿಗೆ ಚೀಟ್ ಮಾಡಿದ್ರೆ ಮೇಲೆಯವನು ಎಲ್ಲ ನೋಡ್ತಾನೆ. ನಿಮಗೆ ಸಿಕ್ಕಿದೆಯಾ ಯಶಸ್ಸು? ಯಶಸ್ಸು ನನಗೆ ಅಂದುಕೊಂಡಷ್ಟು ಬಂದಿಲ್ಲ, ಅದು ಯಾವತ್ತು ಯಾರಿಗೂ ಬರೋದೇ ಇಲ್ಲ. ಯಾಕಂದರೆ ಬಿಕಾಸ್ ವಿ ಆಲ್ವೇಸ್ ಅದೇ ನಾವು ತುಡಿತಾ ಇರುತ್ತಲ್ವ, ನನಗೆ ಇನ್ನೂ ಆಗಬೇಕು ಅಂತ. ಬಟ್ ನಾನು ಏನೇನು ಕ್ಷೇತ್ರದಲ್ಲಿ ಮುಟ್ಟಿದ್ದೀನೋ ಅದರಲ್ಲೆಲ್ಲ ಒಂದು ಯಶಸ್ಸು ಬಂದಿದೆ. ಅದು ಓಕೆ. ಆದರೆ ಇವರು ಕಷ್ಟಪಡ್ತಾ ಇದ್ದೀನಿ, ಯಾರ್ದೋ ತಪ್ಪುಗಳಿಗೆ ನಾನು ಬಲಿಯಾಗ್ಬಿಟ್ಟೆ ಅನ್ನುವ, ಯಾರನ್ನೋ ಬ್ಲೇಮ್ ಮಾಡಬೇಕು ಅಂತ ಅನ್ಸುತ್ತಾ? ಖಂಡಿತವಾಗಿ ಅನಿಸುತ್ತೆ. ಯಾಕಂದರೆ ನಾನು ಕಷ್ಟಪಟ್ಟ ನನಗೆ ನಾನು ಹೂ ಅಮ್ ಐ ಅಂತ ಗೊತ್ತಿದೆ. ನಾನು ಏನು ಮಾಡ್ತೀನಿ, ಜನಗಳ ಜೊತೆ ಹೆಂಗೆ ಬೆರಿತೀನಿ, ಅಥವಾ ಈಗ ಪೇಮೆಂಟ್ ಇರಲಿ ಅಥವಾ ಅವ್ರ ಜೊತೆ ನಡ್ಕೊಳ್ಳೋದಿರಲಿ. ಓಕೆ, ನಾನು ಹ್ಯೂಮನ್, 100% ಐ ಆಮ್ ನಾಟ್ ಅ ಪರ್ಫೆಕ್ಟ್ ಪರ್ಸನ್. ಐ ಡೋಂಟ್ ಸೇ ದ್ಯಾಟ್. ಯಾವ ಮನುಷ್ಯನೂ ಪರ್ಫೆಕ್ಟ್ ಇಲ್ಲ, ಬಟ್ ಇರೋದರಲ್ಲಿ ಬೆಟರ್ ಇರ್ತೀವಿ. ಆವಾಗ ಬೇರೆಯವರು ಮೋಸ ಮಾಡಿದಾಗಂತೂ ಅನಿಸುತ್ತೆ ನಮಗೆ, ಎಸ್ ಮಾಡಿದ್ದಾನೆ, ಕೋಪನೂ ಬರುತ್ತೆ, ಬೈಕೊಳ್ತೀವಿ. ಹಾಳಾಗೋಗ್ಲಿ ಅಂತ ಬೈಕೊಂಡಿದ್ದು ಇದೆ, ಹಾಳಾಗಿ ಹೋಗಿದ್ದಾರೆ ಕೂಡ. ನನ್ನ ಕಣ್ಣೆದುರೇ ಬೈಕೊಂಡು ಹಾಳಾದವ್ರು ನೋಡಿದ್ದೀನಿ. ತುಂಬ ಜನ ಹತ್ರ ಏನೋ ಅರ್ಥ ಆಯ್ತು ನನಗೆ. ಈಗ ಅದು ಏನಾಗುತ್ತೆ, ಅದು ಒಂದು ಥ್ರೆಶೋಲ್ಡ್ ಲೆವೆಲ್ ಹರೀಶ್. ಹೌದು. ಅದು ದಾಟದ ಮೇಲೆ ನಿಜವಾಗೂ ನನ್ನ ಆ ವ್ಯಕ್ತಿತ್ವ ಅಲ್ಲದೆ ನನಗೆ ಹಂಗಾದಾಗ ನಾವು ಮನುಷ್ಯನ ಸಹಜ ಗುಣ, ನಿಮ್ಗೆ ಕೋಪ ಬಂದೇ ಬರುತ್ತೆ. ಅದು ವಿಪರೀತಕ್ಕೆ ಹೋದಾಗ ಏನಾಗುತ್ತೆ, ತಾರಕಕ್ಕೆ ಹೋದಾಗ ಏನಾಗುತ್ತೆ, ಯು ಸ್ಟಾರ್ಟ್ ಕರ್ಸಿಂಗ್ ಪೀಪಲ್. ನಾನಂತೂ ವಿವೇಕಾನಂದ ಅಲ್ಲ, ನಾನು ಯಾವುದೋ ಸ್ವಾಮೀಜಿನೂ ಅಲ್ಲ, ಖಂಡಿತವೂ ಅಲ್ಲ. ನಾನು ವೆರಿ ಮಚ್ ಹ್ಯೂಮನ್, ಪ್ರಾಕ್ಟಿಕಲ್ ಥಿಂಕಿಂಗ್. ಕೋಪ ನನಗೂ ಬರುತ್ತೆ, ಅಳು ಬರುತ್ತೆ, ನಗು ಬರುತ್ತೆ, ನವರಸಗಳು ಇದೆ, ಎಲ್ಲವೂ ಇದೆ, ಎಲ್ಲ ಥರನೂ ಇರ್ತೀನಿ. ಐ ಆಮ್ ನಾಟ್ ಅ ಸೀರಿಯಸ್ ಗಾಯ್, ಐ ಆಮ್ ವೆರಿ ಫನಿ ಗಾಯ್. ಇದೆಲ್ಲ ಬಿಟ್ಟು ಒಂದು ಥ್ರೆಶೋಲ್ಡ್ ಅಂತ ಒಂದು ಸೆಟ್ ಮಾಡಿರ್ತಾನೆ ಮನುಷ್ಯನಿಗೆ ದೇವರು. ಅದು ಮೀರಿದಾಗ ಖಂಡಿತವಾಗಿ ವಿ ಕರ್ಸ್ ಪೀಪಲ್. ಬಟ್ ನೀವು ಕಿರ್ಚೋದು, ಕೋಪ ಮಾಡ್ಕೊಳ್ಳೋದಲ್ಲ ಇದೆ. ನನಗೆ ವಿಪರೀತ ಕೋಪ ಬರುತ್ತೆ. ಈಗ ಒಂದು 7-8 ವರ್ಷದಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಈಗ ಕೇಳಬೇಕು ಅಂತಿದ್ದೆ, 5 ವರ್ಷದಿಂದ ಸೈಲೆಂಟ್ ಆಗ್ಬಿಟ್ರಲ್ಲ ಯಾಕೆ ಅಂತ. ಇಲ್ಲ, ಈ ಜನ್ರೇಷನ್, ಈಗ ಜೆನ್ ಝಿ ಅಂತ ಏನು ಕರಿತೀವಿ, ಈ ಜನ್ರೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್. ಬಿಕಾಸ್ ಯು ನೀಡ್ ಟು ವರ್ಕ್ ವಿತ್ ದೆಮ್, ರೈಟ್? ಎಲ್ಲನೂ ಓಲ್ಡ್ ಸ್ಕೂಲ್ ಅವರೇ ಸಿಗಲ್ಲ ನಮಗೆ. ಈಗ ಯಾವುದೋ ಕಾರ್ಪೊರೇಟು ಅಥವಾ ಅಡ್ವರ್ಟೈಸಿಂಗ್ ಏಜೆನ್ಸಿ ಎಲ್ಲ ನ್ಯೂ ಕಮರ್ಸ್ ಇದ್ದಾರೆ, ಅಲ್ಲೂ ಇದೆ ಟ್ಯಾಲೆಂಟ್, ಸಾಲಿಡ್ ಟ್ಯಾಲೆಂಟ್ ಇದೆ, ಪೇಷನ್ಸು ಇದೆ, ಎಲ್ಲವೂ ನೋಡಿದ್ದೀನಿ, ಎಲ್ಲ ಥರದ್ದು ಇದೆ. ಬಟ್ ಸ್ವಲ್ಪ ಕಮ್ಮಿ ಕಂಪೇರ್ ಟು ಓಲ್ಡ್ ಸ್ಕೂಲ್ ಪೀಪಲ್. ಯಾಕೆ ಅಂತಂದರೆ ಈಗ ಅದೇ ನಾನು ಆಗ ಹೇಳಿದೆ ನಿಮಗೆ, ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಕೊಟ್ಟಾಗ ಅವರೆದುರು ನಾನು ನಿಂತಾಗ ನಂದು ಏನೂ ಅಲ್ಲಿ ನಡೆಯಲ್ಲ. ಅವನಿಗೆ ಏನು ಬೇಕೋ ಅದು ನಾನು ಮಾಡಿಕೊಡ್ಬೇಕು. ಆವಾಗ ಕಿರ್ಚಾಟ ಕೂಗಾಟಗಳು ನಡೆಯಲ್ಲ. ಸೊ ನಮಗೆ ನಾವೇನಾಗಬೇಕಾಗುತ್ತೆ ಅಂತ ಆಗಬೇಕಾಗತ್ತೆ. ಸೊ ಅದು ಕಲ್ತ್ಕೋಬೇಕು ಮನುಷ್ಯ ಬೇಗ ಅಷ್ಟೇ. ನಾನು ಸ್ವಲ್ಪ ಲೇಟಾಗಿ ಕಲಿತೆ. ಬಕೆಟ್ ಲಿಸ್ಟಲ್ಲಿ ಏನಿದೆ? ಬಕೆಟ್ ಲಿಸ್ಟಲ್ಲಿ ಇರುತ್ತೆ, ಏನೇನೋ ಇರುತ್ತೆ. ನಿಮ್ಗೆ ಸ್ಪೆಸಿಫಿಕ್ ಅಂತ ಏನಾರು ಕೇಳಬೇಕು ಅಂತಿದ್ರೆ ಹೇಳಿ. ಅಲ್ಲ, ಕೇಳಿದೆ ನನಗೆ, ಏನಿದೆ ಬಕೆಟ್ ಲಿಸ್ಟಲ್ಲಿ? ಟಾಪ್ 3 ಏನಿಲ್ಲ. ಐ ವಾಂಟ್ ಟು ಡೈರೆಕ್ಟ್ ಫಿಲ್ಮ್, ಮೇ ಬಿ ಆಫ್ಟರ್ 5 years. ಗುಡ್ ಫಿಲ್ಮ್. ಕತೆ ಇದೆಯಾ?
ಗೊತ್ತಿಲ್ಲ ಆ ಅಲ್ಲ ಈಗ ರೆಡಿ ಇದೆ ಕತೆ. ಇಲ್ಲ, ಕತೆ ನಾನು ಬರೆಯಲ್ಲ. okay. ಕತೆ ನಾನು ಬರೆಯಲ್ಲ. ಐ ಆಮ್ ನಾಟ್ ಅ ರೈಟರ್. ಓಕೆ ಓಕೆ, ಬಟ್ ಐ ವಾಂಟ್ ಟು ಡೈರೆಕ್ಟ್ ಅ ಗುಡ್ ಫಿಲ್ಮ್. Okay. ಗುಡ್, ಇಟ್ ಶುಡ್ ಹ್ಯಾವ್ ಸಮ್ ಸೋಷಿಯಲ್ ವ್ಯಾಲ್ಯೂಸ್ ಅಂತ ಫಿಲ್ಮ್ ಮಾತ್ರ ಮಾಡ್ತೀನಿ ನಾನು. ಓಕೆ. ಆಮೇಲೆ ಅದು ಬಿಟ್ಟರೆ ಐ ವಾಂಟ್ ಟು ಬಿ ಒನ್ ಆಫ್ ದ ಟಾಪ್ ಸಿನಿಮಾಟೋಗ್ರಫರ್ಸ್ ಅಮಾಂಗ್ ಅದರ್ಸ್. ಅದಿದೆ. ಸಿನಿಮಾ ಮಾಡಿದ ಕೂಡಲೇ ನಾವು ಸಿನಿಮಾಟೋಗ್ರಫರ್ ನಾವು ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಗುರುತಿಸ್ಕೋಬೇಕು, ಎಲ್ಲೋ ಟಾಪ್ ಕ್ಲಾಸ್ ಫಿಲ್ಮ್ಸಲ್ಲಿ ನಾವು ಗುರುತಿಸ್ಕೋಬೇಕು, ಅದೊಂದು ಆಸೆ ಇದೆ. ಐ ವಾಂಟ್ ಟು ಅಗೇನ್ ಹಿಟ್ ಬ್ಯಾಕ್ ಟು ಇಂಡಸ್ಟ್ರಿ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಐ ಲೈಕ್ ದಿಸ್ ಲಾಸ್ಟ್ ಒನ್. 100% ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ. ನೋಡಿ ಇವಾಗ ಇನ್ನೊಂದು ಆಗ ಹೇಳಲಿಲ್ಲ ನಿಮಗೆ, ನಾನು ಟಿ ವಿ ಸೀರಿಯಲ್ಸು 65 ಟಿ ವಿ ಸೀರಿಯಲ್ ಮಾಡಿದ್ದೀನಿ. 2016 ಐ ಆಮ್ ದ ಒನ್ ಅಮಾಂಗ್ ದ ಟಾಪ್ ಮ್ಯೂಸಿಷಿಯನ್ಸ್ ಫಾರ್ ಸೀರಿಯಲ್ಸ್. 9 ಸೀರಿಯಲ್ ಬರ್ತಿತ್ತು ನಂದು, 9 ಟೈಟಲ್ ಟ್ರ್ಯಾಕ್ಸ್ ಇನ್ ಅ ಡೇ. ಹೆಸರು ಹೇಳ್ಬಿಡಿ ಹೋಗ್ಲಿ. ಹೆಸರುಗಳು ನನಗೆ ಯಾವುದು ಬರಲ್ಲ. ಓ ಹಂಗಾರೆ ಪ್ರತಿದಿನ ಕೂತು ನಾವು ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡುತ್ತಿದ್ದ ಟಿವಿ ಸೀರಿಯಲ್ನ ಶೀರ್ಷಿಕೆ ಗೀತೆ ಟೈಟಲ್ ಟ್ರ್ಯಾಕ್ಗೆ ಮ್ಯೂಸಿಕ್ ಮಾಡಿದವರು ಗಿರಿಧರ್ ದಿವಾನ್. ಇವಾಗ ನೋಡಿ ಆಸೆ ಅಂತ ರೀಸೆಂಟ್ಲಿ ಬಂದಿತ್ತು ಸುವರ್ಣದಲ್ಲಿ, ವೆರಿ ಪಾಪ್ಯುಲರ್ ಸಾಂಗ್. ಈಗ ಮೊನ್ನೆ 2 ಯಾವುದೋ ಪ್ರೊಡಕ್ಷನ್ ಅವರು ನನ್ನ ಕಾಲ್ ಮಾಡಿದ್ರು, ಸರ್ ನಿಮ್ಮ ಆಸೆ ಥರ ನಿಮ್ಮ ವೆರಿ ಆನೆಸ್ಟ್ ಆನ್ಸರ್. ಇದೇನು ನನ್ನ ಅಂದರೆ ಇದಕ್ಕೇನು ಶುಗರ್ ಕೋಟ್ ಎಕ್ಸಾಗ್ರೇಟ್ ಮಾಡಿ ಹೇಳ್ತಿಲ್ಲ. ಇಲ್ಲ, ನಾನು ಚಿರು ಮಾಡಿದಾಗಲೂ ನನಗೊಂದು 2-3 ಜನ ಪ್ರೊಡ್ಯೂಸರ್ಸ್ ಅಪ್ರೋಚ್ ಮಾಡಿದ್ರು, ಸರ್ ಚಿರು ಥರ ಮಾಡಬೇಕು. ನನಗೆ ಯಾವತ್ತೂ ಬಂದಿದ್ದಾರೆ ಇಲ್ಲ ಅಂತಲ್ಲ, ಕೆಲವರು ಸೆನ್ಸಿಬಲ್ ಪೀಪಲ್ ದೇ ಕಮ್ ರೈಟ್. ಈಗ 2 ಪ್ರೊಡಕ್ಷನ್ ಸೀರಿಯಲ್ ಮಾಡ್ತಾಯಿದ್ದೀನಿ ನಾನು ಪ್ರಸ್ತುತ, ಇನ್ನು ಸದ್ಯದಲ್ಲಿ ಬರುತ್ತೆ. 2 ಜನನು ಏನು ಕೇಳಿದ್ರು ಗೊತ್ತಾ? ಒಂದು ಹೇಳಿದ್ರು, ಸುವರ್ಣ ಚಾನಲಲ್ಲಿ ಹೇಳಿದ್ರು, ಸರ್ ಆಸೆ ಅಂತ ಒಂದು ಸೀರಿಯಲ್ ಬರ್ತಿತ್ತು ನಮ್ಮ ರಮೇಶ್ ಅರವಿಂದ್ ಅವರು ಪ್ರೊಡಕ್ಷನ್ದು, ಬ್ಯೂಟಿಫುಲ್ ಸಾಂಗ್, ಇಟ್ ವಾಸ್ ಅ ಹಿಟ್. ಸೀರಿಯಲ್ ಫೀಲ್ಡಲ್ಲಿ ಹಿಟ್ ಸಾಂಗ್, ಸರ್ ಅದೇ ಥರ ಮಾಡಬೇಕು ಅಂತ ಬಂದರು. ಉದಯದಿಂದ ಒಂದು ಬಂದಿದೆ, ಅವರು ಅದನ್ನೇ ಕೇಳಿದ್ರು ನನಗೆ. ಅವಾಗ ನನಗೆ ಖುಷಿ ಆಗುತ್ತೆ, ಎಸ್ ನಾನು ಬಿಟ್ಟು ಹೋದ ವಾಟರ್ ಮಾರ್ಕನ್ನೇ ಕೇಳ್ತಿದ್ದಾರೆ ಅಂತ. ನನಗೆ ಯಾವುದು ಹೊರಗಡೆಯಿಂದ ಎಕ್ಸಾಂಪಲ್ ನಿಮ್ಮ ಸಾಂಗ್ ಎಕ್ಸಾಂಪಲ್. ಸೊ ಸೀರಿಯಲ್ ಫೀಲ್ಡಲ್ಲಿ ಜನ ನೋಡುವಂಥದ್ದು, ರೆಗ್ಯುಲರ್ ನೋಡುವಂಥದ್ದಲ್ಲಿ ನಂದು ಇದೆ, ಹೆಸರುಗಳಿದೆ. ಸಿನಿಮಾ ನಾನು ಯಾಕೆ ಸ್ವಲ್ಪ ಕಮ್ಮಿ ಮಾಡಿದ್ದೆ ಅಂತಂದರೆ, ಕೆಲವು ಒಳ್ಳೆ ಸಿನಿಮಾಗಳು ಬಂದಿರಲಿಲ್ಲ. ಏನಾಗುತ್ತೆ, 2 ವರ್ಷ ತೊಗೊಳುತ್ತೆ. 2 ವರ್ಷ ನಿಮ್ಮ ಹಾರ್ಡ್ ವರ್ಕು. ಒಂದು ದಿನ ಫಸ್ಟ್ ಡೇ ಫಸ್ಟ್ ಶೋ ಫ್ರೈಡೇ ರಿಲೀಸ್ ಆಗುತ್ತೆ, ಡಬ್ಬಕ್ಕೆ ಹೋಯ್ತು ಅಂದರೆ ನಮ್ಮದು ಹಾಗೇ ಡಸ್ಟ್ಬಿನ್ ಓಪನ್ ಆಗುತ್ತೆ, ಹಂಗೆ ಸಾಂಗ್ ಕೆಳಗೋಗುತ್ತೆ. ಸೊ ಅದಕ್ಕಿಂತ ಸೀರಿಯಲ್ಸ್ ಬೆಸ್ಟು. ಸೊ ನಾನು ಈ ಕಡೆ ಜಾಸ್ತಿ, ಈ ಕಡೆ ಒಲವು ಕೊಟ್ಟು ತುಂಬ. ನೆಕ್ಸ್ಟ್ ಟೈಮ್ ಆ ಸೀರಿಯಲ್ಗಳೆಲ್ಲ ನೋಡಬೇಕಾದ್ರೆ ಗಿರಿಧರ್ ದಿವಾನ್ ಅವ್ರನ್ನ ನೆನಪಿಸ್ಕೊಳ್ಳಿ ನೀವು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇಲ್ವಲ್ಲ? ಸೋಷಿಯಲ್ ಮೀಡಿಯಾ, ಎಸ್, ಸೋಷಿಯಲ್ ಮೀಡಿಯಾ ಯಾಕೆ ಆ್ಯಕ್ಟಿವ್ ಜಾಸ್ತಿ ಇಲ್ಲ ಅಂತಂದರೆ, ಬಿಕಾಸ್ ಐ ಆಮ್ ನಾಟ್ ಅ ಪರ್ಫಾರ್ಮಿಂಗ್ ಆರ್ಟಿಸ್ಟ್. ಓಕೆ. ಈಗ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಂದರೆ ಇಫ್ ಐ ಆಮ್ ಎ ಸಿಂಗರ್, ವೆಲ್ ನೋನ್ ಸಿಂಗರ್ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್, ನಾನು ಹಾಡಿದ್ದನ್ನು ಹಾಕ್ಕೊಳ್ತಾ ಹೋಗ್ಬೋದು. ಈಗ ನಾನು ಕಂಪೋಸ್ ಮಾಡಿರ್ತೀನಿ, ಹೌ ಐ ಕ್ಯಾನ್ ಪುಟ್ ದ್ಯಾಟ್ ಥ್ರೂ ಅ ಸಿಂಗರ್, ರೈಟ್? ನಾನು ಕಂಪೋಸ್ ಮಾಡಿದ್ದು ಹಾಡು ಎಷ್ಟೇ ಪಾಪ್ಯುಲರ್ ಆದರೂ ಥ್ರೂ ಬಟ್ ಮಾಡ್ಬೋದು, ವಿಡಿಯೋ ಮಾಡೋಕ್ಕೆ ನೀವು ಮಾಡಲ್ಲ. ಏನಾಗುತ್ತೆ, ಜನ ಫಸ್ಟ್ ಆನ್ ಸ್ಕ್ರೀನ್ ಯಾರು ಇರ್ತೋ ಅವ್ರಿಗೆ ಪಾಪ್ಯುಲಾರಿಟಿ. ನಿಜ ಒಪ್ಕೊಳ್ಳಿ, ಇಷ್ಟೆಲ್ಲದ್ರ ನಡುವೆ ಆ ಶೂಟ್ ಮಾಡಿಸಿ ಅದನ್ನ ಎಡಿಟ್ ಮಾಡಿ ನೀವೇ ಹಾಕೊಳ್ಳಲ್ಲ ಅಷ್ಟೇ. ಅದಕ್ಕೊಂದು ಟೈಮ್ ಎತ್ತಿಡಬೇಕು ನಿಮಗೆ. ಇಲ್ಲ, ಕೆಲವ್ರು ಹೇಳಿದ್ರು ನನ್ನ ಸ್ಟುಡಿಯೋದಲ್ಲಿ, ಅಂದರೆ ಸೋಷಿಯಲ್ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಪಾಪ್ಯುಲರ್ ಇರೋರೆಲ್ಲ ನನಗೆ ಗೈಡ್ ಮಾಡಿದ್ರು. ಏನಂತಂದರೆ, ಗಿರಿ ಯು ಆರ್ ನಾಟ್ ಪ್ರಮೋಟಿಂಗ್ ಯುವರ್ ಸೆಲ್ಫ್. ಹೌ ಐ ಆಮ್ ಪ್ರಮೋಟಿಂಗ್, ನೋ ವೇರ್ ಅಂತ ಕೇಳಿದ್ರು. ಅಲ್ಲ, ನಿಮ್ಮ ಸ್ಟುಡಿಯೋಗೆ ಎಲ್ಲ ಸಿಂಗರ್ಸು ಆರ್ಟಿಸ್ಟ್ಗಳು ಎಲ್ಲ ಅವರೆಲ್ಲ ಫೋಟೋ ಹಾಕ್ತಾರೆ, ವಿಡಿಯೋ ಅವ್ರ ಫೋಟೋ ಹಾಕ್ತಾರೆ, ನಿಮ್ದು ಏನಲ್ಲಿ ಪ್ರಮೋಟ್ ಆಯಿತು? ಯು ಆರ್ ಪ್ರಮೋಟಿಂಗ್ ದೆಮ್. ಸೊ ನೌ ಐ ಸ್ಟಾಪ್ಡ್. ಐ ಡೋಂಟ್ ಪ್ರಮೋಟ್ ದ್ಯಾಟ್. ಇಫ್ ಐ ಪ್ರಮೋಟ್, somebody is playing something in my console, I shoot that. They are just part of that. I showcase my studio. So this is how I start marketing right now. Nice. Because I can promote in that way. ನೋಡಿ, ನಮಗೆ ಇವತ್ತು ಹೊಸ ಐಬಾಲ್ ಕೇಚ್ ಏನಾಗಿದ್ದು ನೋಡೋರಿಗೆ ನನಗೆ ಅಂದರೆ, ನಿಮ್ಮ ಫೀಲ್ಡ್ ನಮಗೆ ಗೊತ್ತು, ಅದು ನಿಮ್ಮ ಫೀಲ್ಡ್ ನಮಗೆ ಗೊತ್ತಿಲ್ಲ. ಹಂಗೆ ಅದು ಯಾವಾಗಲೂ ಇದೀವಿ ಇಲ್ಲ ಅಂದ್ರೆ ಎಕ್ಸಾಕ್ಟ್ಲಿ. ನಾವು ಪ್ರತಿದಿನ ನಿಮ್ಮನ್ನು ನೋಡ್ತೀವಿ, ಆದರೆ ನೀವೇ ಮಾಡಿದ್ದು ಅಂತ ನಮಗೆ ಗೊತ್ತೇ ಇಲ್ಲ. ಕರೆಕ್ಟ್. ಆ ತರಹದ ಎ ಗ್ರೇಟ್ ಪರ್ಸನಾಲಿಟಿ, ಟ್ಯಾಲೆಂಟ್ ಮತ್ತು ಒಳ್ಳೆಯ ಅಂದರೆ ವ್ಯಕ್ತಿತ್ವದ ಮನುಷ್ಯ, ಒನ್ ಆ್ಯಂಡ್ ಓನ್ಲಿ ಗಿರಿಧರ್ ದಿವಾನ್. ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು, ಮೀ ಟು. ಬಿಕಾಸ್ ಆ ಜರ್ನಿ ನಮಗೆ ಬೇಕಿತ್ತು. ನಾವು ನೋಡಿದಷ್ಟು, ಕಮೆಂಟ್ ಮಾಡಿದಷ್ಟು ಅಥವಾ ತಿಳ್ಕೊಂಡಷ್ಟು ಈಸಿ ಅಲ್ಲ ಈ ರಸ್ತೆ. ತುಂಬ ಕಲ್ಲು ಮಣ್ಣುಗಳನ್ನು ದಾಟಿ ಬಿದ್ದು ಎದ್ದು ಇವಾಗ ನಡೆಯುವ ಹಂತ. ಈಸಿ ಮೂವ್ ಅಂತ ಅನ್ಕೊಂಡ್ರು ನೀವು ಹೋಗಿದ್ದೀವಿ ಸರ್, ಬಿದ್ದು ಎದ್ದು ICUಗೆ ಹೋಗಿದ್ದೀವಿ, ರಿಕವರಿಯಾಗಿ ವಾಪಸ್ ಬಂದಿದ್ದೀರಿ, ವೆಂಟಿಲೇಟರ್ ಹಾಕ್ಸ್ಕೊಂಡಿದ್ದೀವಿ. ಓ ಹಂಗೆ, ಆದರೂ ವಾಪಸ್ ಬಂದಿದ್ದೀವಿ. ಅಂದರೆ ಯಂಗ್ಸ್ಟರ್ಸಿಗೆ ಹೇಳೋದು, ಯಾವುದು ಕಷ್ಟ ಇಲ್ಲ.
ಈಸಿ ಇಲ್ಲ, ಬಟ್ ಕಷ್ಟಪಟ್ಟರೆ ಸಿಗುತ್ತೆ. ಒಳ್ಳೆ ಮಾತು. ಬಹುಶಃ ಅದು ಹೆಲ್ಪ್ ಆಗಲಿ ಎಲ್ಲ ಯಂಗ್ಸ್ಟರ್ಸ್ಗೆ. ನಿಮ್ಮ ಏನೋ ಒಂದು ಅಳಿಲಿ ಸೇವೆ ನಮ್ಮಿಂದ. ಇಫ್ ದೇ ಲೈಕ್ ಇಟ್, ಇಟ್ ಇಸ್ ಫೈನ್. ಇಫ್ ದೇ ಫಾಲೋ ಮೀ, ಇಟ್ ಇಸ್ ಫೈನ್. ಲೆಟ್ ಮಿ ಮೇಕ್ ಎ ಸ್ಟೇಟ್ಮೆಂಟ್. ಇದು ಹರಿಕತೆ ಅಲ್ಲ, ಗಿರಿಕತೆ. ಥ್ಯಾಂಕ್ ಯು ಫಾರ್ ಎ ಚೇಂಜ್. ಬಟ್ ಥ್ಯಾಂಕ್ ಯು ಸೋ ಮಚ್ ಜಿಡಿ. ತುಂಬ ವರ್ಷಗಳ ನಮ್ಮ ಆತ್ಮೀಯತೆ. ಆದರೆ ಹೀ ಈಸ್ ಎ ಅಣ್ಣ ಟು ಮೀ ಆ್ಯಂಡ್ ಹೀ ಈಸ್ ಎ ಅಂದರೆ ಅವರ ಕೆಲಸಕ್ಕೆ ನಾವು ಫಿದಾ. ಆ ಥರದ ಒಬ್ಬ, ಈ ಕೆಲಸದಲ್ಲಿ ಮ್ಯಾಡ್ನೆಸ್ ಅಥವಾ ಕೆಲಸದಲ್ಲಿ ಇದಾಗಲೇಬೇಕು ಅಂತಿರುತ್ತಲ್ಲ, ಆ ಥರದ ಮನುಷ್ಯ. ಸೊ ಹಾಗಾಗಿ ಅವರ ಆ ತುಡಿತ ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು. ಅದೇ ಈ ಪಾಡ್ಕಾಸ್ಟ್ ಹರಿಕತೆಯ ಮೂಲ ಆಶಯ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು, ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ನ್ಯೂಸು ಐ ಲವ್ ಇಟ್. ಎಸ್, ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಇವತ್ತಿನ ನಮ್ಮ ಹರಿಕತೆಯ ಅತಿಥಿ ಒನ್ ಆ್ಯಂಡ್ ಓನ್ಲಿ ಜಿಡಿ ಗಿರಿಧರ್ ದಿವಾನ್. ಅವ್ರಿಗೊಂದು ಪ್ರೀತಿಯ ಗೌರವ. ಅವ್ರಿಗೆ ಕಾಫಿ ತುಂಬ ಇಷ್ಟ. ನಾಳೆಯಿಂದ ನಮ್ಮ ಜಗ್ಗಲ್ಲಿ ಕಾಫಿ ಕುಡಿತಾರೆ. ಥ್ಯಾಂಕ್ ಯು. ಆ್ಯಂಡ್ ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ನಮ್ದೊಂದು ಪ್ರೀತಿಯ ಅತ್ಯುತ್ತಮ ಆಹಾರದ ಉಡುಗೊರೆ. ಥ್ಯಾಂಕ್ ಯು, ಸೋ ಸ್ವೀಟ್ ಆಫ್ ಯು. ಸೊ ಐ ಆಮ್ ವೆರಿ ಪ್ಲೀಸ್ ಥ್ಯಾಂಕ್ಫುಲ್ ಟು ಯು, ಬಿಕಾಸ್ ದಿನ ಬೆಳಿಗ್ಗೆ ನಾನು ಕಾಫಿ ಕುಡಿಯುವಾಗ ನ್ಯೂಸ್ ಅಂತ ಹೇಳ್ಬೋದು. ಐ ಲವ್ ನ್ಯೂಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ.